Yes, sir. You can go ahead, sir. ಕರೆ ಬಾರಪ್ಪ. ಎಲ್ರಿಗೂ ಅಂತರಾಳದಿಂದ ಪ್ರಣಾಮಗಳು. ಪ್ರಾರ್ಥನೆಯೊಂದಿಗೆ 293ನೇ ಮಾಸಿಕ ಜ್ಞಾನವಾಹಿನಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೀವಿ. ಈಗ ಪ್ರಾರ್ಥನೆ ನಡೆಸಿಕೊಟ್ಟಲಿದ್ದಾರೆ ನಮ್ಮ ಶಾಲೆಯ ಮುದ್ದು ಮಕ್ಕಳು. ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗಜಾನನಂ ಭೂತಗಣಾದಿ ಸೇವಿತಂ ಪ್ರತಿತಜಂಬೋ ಫಲಸಾರ ಭಕ್ತಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಯಾ ಕುಂದೇಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈಃ ಸದಾ ವಂದಿತ. ಕಾಮಂ ಪಾತು ಸರಸ್ವತಿ ಭಗವತಿ ನಿಶೇಷಾಜಾಡ್ಯಾಪಃ. ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿರ್ತಕ್ಕಂತಹ ಮುದ್ದು ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಎಲ್ಲರಿಗೂ ಅಂತರಾಳದಿಂದ ಪ್ರಣಾಮಗಳನ್ನ ಸಲ್ಲಿಸ್ತಾ, ಮಾನವ ಧರ್ಮ ಮಕ್ಕಳ ಮಂಟಪ ಶಾಲೆಯಲ್ಲಿ ನಡೆಯುವ ಮಾಸಿಕ ಜ್ಞಾನವಾಹಿನಿಯ ಕಾರ್ಯಕ್ರಮ ಇದಾಗಿದ್ದು, ಮೊದಲಿಗೆ ಜ್ಞಾನವಾಹಿನಿಯ ದಿವ್ಯ ಚೇತನ ಶಕ್ತಿಯಾಗಿರುವಂತಹ ಶ್ರೀಮದ್ ಜಗದ್ಗುರು ಶಿವರಂಭಾಪುರೀಶ ಮಹಾ ಜಗದ್ಗುರುಗಳನ್ನ ಮನದಲ್ಲಿ ಸ್ಮರಿಸುತ್ತಾ, ಜ್ಞಾನವಾಹಿನಿಯ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ಡಾಕ್ಟರ್ ನಾಡಗೌಡರು ಶಿವರುದ್ರಗೌಡರನ್ನ ಮೊದಲುಗೊಂಡು ಜ್ಞಾನವಾಹಿನಿಯ ಎಲ್ಲಾ ಸಕ್ರಿಯ ಸದಸ್ಯರನ್ನ, ಹಿರಿಯರನ್ನ, ಮುದ್ದು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇಂದು 293ನೇ ಮಾಸಿಕ ಜ್ಞಾನವಾಹಿನಿಯ ಶೀರ್ಷಿಕೆ ಖಗೋಳ ವಿಜ್ಞಾನದ ಕೌತುಕಗಳು ಎಂಬ ಶೀರ್ಷಿಕೆಯನ್ನ ಹೊಂದಿದ್ದು, 293ನೇ ಮಾಸಿಕ ಜ್ಞಾನವಾಹಿನಿಯ ಮುಖ್ಯ ಉಪನ್ಯಾಸಕರಾದಂತಹ ಡಾಕ್ಟರ್ ಸಿರಿಗಿನಮಳ ಮಂಜುನಾಥ ಸರ್ ಅವರನ್ನ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯವರ ಪರವಾಗಿ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನ 293ನೇ ಮಾಸಿಕ ಜ್ಞಾನವಾಹಿನಿ ಕಾರ್ಯಕ್ರಮದ ಉಪನ್ಯಾಸಕರಾಗಿರ್ತಕ್ಕಂತಹ ಮಂಜುನಾಥ್ ಸರ್ ಅವರ ಒಂದು ವ್ಯಕ್ತಿ ಪರಿಚಯವನ್ನ ಹೇಳುವುದಾದರೆ, ಡಾಕ್ಟರ್ ಸಿಡಿಗಿನೊಳ ಮಂಜುನಾಥ ಇವರು ಒಬ್ಬ ಅಧ್ಯಾಪಕರಾಗಿ, ಸಂಶೋಧಕರಾಗಿ, ಬರಹಗಾರರಾಗಿ, ಕವಿಯಾಗಿ ರಾಜ್ಯಾದ್ಯಂತ ಹೆಸರನ್ನ ಮಾಡಿದ್ದಾರೆ. ಶ್ರೀಯುತರು 1980ರಲ್ಲಿ ಜನಿಸಿ ಪ್ರಾಥಮಿಕ ಹಂತದಿಂದ BSc ಪದವಿವರೆಗಿನ ಶಿಕ್ಷಣವನ್ನ ಬಳ್ಳಾರಿಯಲ್ಲಿ ಪೂರ್ಣಗೊಳಿಸಿದರು. ಅದೇ ರೀತಿಯಾಗಿ ಭೌತ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇದಲ್ಲದೆ ಶ್ರೀಯುತರು ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ವಿಜ್ಞಾನಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಭಾರತ ರತ್ನ ಪ್ರೊಫೆಸರ್ CNR ರಾವ್ ಜೊತೆಯಲ್ಲಿ ಅನೇಕ ಸಂಶೋಧನೆಗಳು ಕೂಡ ಕೈಗೊಂಡು ಹಲವಾರು ಪ್ರಬಂಧಗಳನ್ನು ಸಹ ಪ್ರಕಟಿಸಿದ್ದಾರೆ. ಅದೇ ರೀತಿಯಾಗಿ ವಾಹಕ ಪಾಲಿಮರ್ ಕಂಪೋಸಿಟ್ಗಳ ಕುರಿತಾದ ಅಧ್ಯಯನಕ್ಕೆ 2021ರಲ್ಲಿ ಇವರಿಗೆ
ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದಿಂದ ಭೌತ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಇವರು. ಇದಲ್ಲದೆ ಇವರು ವಿಜ್ಞಾನವನ್ನ ಜನಪ್ರಿಯಗೊಳಿಸುವಂತಹ ನಿಟ್ಟಿನಲ್ಲಿ 2000ರಲ್ಲಿ ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿಯನ್ನ ಸ್ಥಾಪಿಸಿ ವೈಜ್ಞಾನಿಕ ಮನೋಭಾವನೆಯನ್ನ ಮೂಡಿಸುವಲ್ಲಿ ಇವರ ಕಾರ್ಯ ಬಹಳ ಮಹತ್ವವಾಗಿದೆ. ಅಲ್ಲದೆ ಇವರು ರಾಜ್ಯದಲ್ಲಿ ಸುಮಾರು 700ಕ್ಕೂ ಅಧಿಕ ಉಪನ್ಯಾಸಗಳನ್ನ ನೀಡಿ ಇವರ ಲೇಖನಗಳು ಅನೇಕ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಗೊಂಡಿವೆ. ಅಲ್ಲದೆ ಇವರ ವಿಜ್ಞಾನ ಭಾಷಣಗಳು ಕೂಡ ರೇಡಿಯೋದಲ್ಲಿ ಪ್ರಸಾರಗೊಂಡಿವೆ. ಇವರು ಸಾಹಿತ್ಯ ಕೃಷಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂತಹ ಶ್ರೀಧರು ಚುಕ್ಕಿ ಚಂದ್ರಮ, ವೈಚಾರಿಕ ಕವನಗಳು, ಬೆಂಕಿ ಬಾಣಲೆ, ಚೂಚು ಗುಬ್ಬಿ ಮುಂತಾದವುಗಳನ್ನ ಕೂಡ ಅನೇಕ ಕವನಗಳನ್ನ ಇವರು ಹೊರತಂದಿದ್ದಾರೆ. ಇದಲ್ಲದೆ ಇವರ ಕಾರ್ಯವೈಖರಿಯನ್ನ ಕಂಡಿರ್ತಕ್ಕಂತಹ ನಮ್ಮ ಸರ್ಕಾರಗಳು ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ನೀಡಿದವೆ. ಅವುಗಳಲ್ಲಿ ಅಂತಾರಾಷ್ಟ್ರೀಯ ವಸ್ತು ವಿಜ್ಞಾನದಿಂದ ಸ್ನಾತಕೋತ್ತರ ಡಿಪ್ಲೊಮಾ ಫೆಲೋಶಿಪ್ ಪ್ರಶಸ್ತಿ, ಹಾಗೆಯೇ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಶಸ್ತಿ, ಹಾಗೆ ಬಳ್ಳಾರಿ ಜಿಲ್ಲಾ ಯುವ ಪ್ರಶಸ್ತಿ, ಇನ್ನು ಮುಂತಾದ ಅನೇಕ ಪ್ರಶಸ್ತಿಗಳ ಜೊತೆಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದಿರ್ತಕ್ಕಂತಹ ಪ್ರಸ್ತುತ ಇವರು ಬಳ್ಳಾರಿ ವಿವಿ ಸಂಘದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇಂದು ಇವರ ವ್ಯಕ್ತಿತ್ವ ಪರಿಚಯ ಇದಾಗಿದ್ದು 293ನೇ ಮಾಸಿಕ ಜ್ಞಾನ ವಾಹಿನಿಯ ಕಾರ್ಯಕ್ರಮಕ್ಕೆ ಇವರನ್ನ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಸರ್. ಸರ್ ಮಂಜುನಾಥ್ ಸರ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಧನ್ಯವಾದಗಳು, ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಪ್ರಾರಂಭ ಮಾಡ್ಬೋದು ಸರ್? ಮಾಡಬಹುದು ಸರ್. ಓಕೆ ಸರ್, ಓಕೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಮಾಸಿಕ ಜ್ಞಾನವಾಹಿನಿ ಕಾರ್ಯಕ್ರಮದಲ್ಲಿ ಖಗೋಳದ ಕೌತುಕಗಳು, ಖಗೋಳ ವಿಜ್ಞಾನದ ಕೌತುಕಗಳು ಎನ್ನುವುದರ ಕುರಿತು ಒಂದಿಷ್ಟು ವಿಚಾರಗಳನ್ನ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ಲಾನೆಟ್ಸ್ ಅಂಡ್ ಸ್ಟಾರ್ಸ್, ಗ್ರಹಗಳು ಮತ್ತು ನಕ್ಷತ್ರಗಳು. ನಾನಿವತ್ತು ವಿವಿ ಸಂಘದ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯನಾಗಿ, ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷನಾಗಿ ಹಾಗೂ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿಯಾಗಿ ವೈಜ್ಞಾನಿಕ ಮನೋಭಾವ ಮತ್ತು ವಿಜ್ಞಾನವನ್ನ ಜನಪ್ರಿಯ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ನನ್ನ ಉಪನ್ಯಾಸ. ಮೊದಲಿಗೆ ನಾವು ಆಕಾಶ ನೋಡ್ತಾ ಇರಬೇಕಾದ್ರೆ ನಮ್ಮ ಪೂರ್ವಜರು ಎಲ್ಲ ಭೂಮಿನೇ ಕೇಂದ್ರ, ಭೂಮಿ ಸುತ್ತ ಎಲ್ಲ ಗ್ರಹಗಳು ತಿರುಗುತ್ತೆ, ಎಲ್ಲ ನಕ್ಷತ್ರಗಳು ತಿರುಗುತ್ತೆ ಅಂತ ಹೇಳಿ ಅವರು ಭಾವಿಸಿದ್ರು. ಈ ಒಂದು ಕಲ್ಪನೆಯನ್ನ ಕೊಟ್ಟವರು ಖ್ಯಾತ ಖಗೋಳ ವಿಜ್ಞಾನಿ ಮತ್ತು ತತ್ವಜ್ಞಾನಿ ಚಿಂತಕರಾದ ಟಾಲಮಿ, ಗ್ರೀಕ್ ದೇಶದ ಟಾಲಮಿ. ಅವರು ಬದುಕಿದ್ದು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ, 1 ಮತ್ತು 2ನೇ ಶತಮಾನದಲ್ಲಿ. ಇವರ ಪ್ರಕಾರ ಭೂಮಿ ಈ ಒಂದು ವಿಶ್ವದ ಕೇಂದ್ರ, ಭೂಮಿಯ ಸುತ್ತ ಎಲ್ಲ ಗ್ರಹಗಳು ತಿರುಗುತ್ತೆ, ಸೂರ್ಯನನ್ನು ಒಳಗೊಂಡತ್ತೆ ಎನ್ನುವ ಒಂದು ಚಿಂತನೆಯನ್ನ ಅವರು ಹರಿಬಿಡ್ತಾರೆ. ಇದಕ್ಕೆ ಭಾರತದ 14 ಮತ್ತು 15ನೇ ಶತಮಾನದಲ್ಲಿ ಜೀವಿಸಿದಂತಹ ಖ್ಯಾತ ಗಣಿತಜ್ಞ ಮತ್ತು ಖಗೋಳ ವಿಜ್ಞಾನಿ ಕೇರಳದ ಒಬ್ಬ ವಿಜ್ಞಾನಿ ನೀಲಕಂಠ ಸೋಮಯಾಜಿ ಎನ್ನುವವರು ಹೊಸ ಒಂದು ಪರಿಕಲ್ಪನೆಯನ್ನ ಕೊಡ್ತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಭೂಮಿ ವಿಶ್ವದ ಕೇಂದ್ರ ಅಲ್ಲ, ಭೂಮಿಯ ಸುತ್ತ ಗ್ರಹಗಳು ತಿರುಗುವುದಿಲ್ಲ ಅಂತಂದೇಳಿ ಒಂದು ಚಿಂತನೆಯನ್ನ ಕೊಡ್ತಾರೆ. ಅದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಅಂತ ಹೇಳಿದ್ರೆ ತಂತ್ರ ಸಂಗ್ರಹ ಅಂತಂದೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕವನ್ನ ನೀವು ಅವಲೋಕನೆ ಮಾಡಿದ್ರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ನಿಮ್ಗೆ. ಹಾಗೆ 15ನೇ ಶತಮಾನದಲ್ಲಿ ಮತ್ತು 16ನೇ ಶತಮಾನದಲ್ಲಿ ನಿಕೋಲಸ್ ಕೋಪರ್ನಿಕಸ್ ಎನ್ನುವವರು ಅವರು ತಮ್ಮ ಚಿಂತನೆಯನ್ನ, ತಮ್ಮ ಸಂಶೋಧನೆಯನ್ನ ಮಾಡಿ 1543ರಲ್ಲಿ ಒಂದು ಪುಸ್ತಕ ರಚನೆ ಮಾಡ್ತಾರೆ. ಅದರಲ್ಲಿ ಏನ್ ಹೇಳ್ತಾರೆ, ಸೂರ್ಯ ಈ ಒಂದು ಜಗತ್ತಿನ ಕೇಂದ್ರ ಬಿಂದು, ಸೂರ್ಯನ ಸುತ್ತ ಗ್ರಹಗಳು ತಿರುಗುತ್ತೆ ಅಂತ ಹೇಳಿ ಭೂಮಿಗೆ ಯಾವುದೇ ಪ್ರಾತಿನಿಧ್ಯವನ್ನ ಕೊಡೋದಿಲ್ಲ. ಇದು ಕೆಲವ ಧರ್ಮದ ನಾಯಕರಿಗೆ
ಈ ಒಂದು ವಿಚಾರ ಹಿಡಿಸೋದಿಲ್ಲ. ಹಾಗಾಗಿ ಈ ಪುಸ್ತಕವನ್ನ ಸುಡ್ಲಿಕ್ಕೆ ಹೇಳ್ತಾರೆ, ಈ ಪುಸ್ತಕವನ್ನ ಪ್ರಕಟ ಮಾಡದಂತೆ ನೋಡ್ಕೊಳ್ತಾರೆ, ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಕೋಪರ್ನಿಕಸ್ ಪ್ರಕಾರ ಸೂರ್ಯ ಈ ಒಂದು ಜಗತ್ತಿನ ಕೇಂದ್ರ ಬಿಂದುವಾಗಿ ಸೂರ್ಯನ ಸುತ್ತ ಎಲ್ಲಾ ಗ್ರಹಗಳು ತಿರುಗುತ್ತೆ. ಆಮೇಲೆ ಭೂಮಿಗೆ 3 ವಿಧವಾದ ಚಲನೆ ಇದೆ. ಭೂಮಿ ತನ್ನ ಅಕ್ಷೀಯ ಸುತ್ತ ತಾನು ತಿರುಗುತ್ತೆ, ಗಿರಿಕಿ ಹೊಡೆಯುತ್ತೆ. ಭೂಮಿ ಸೂರ್ಯನ ಸುತ್ತ ತಿರುಗುತ್ತೆ, ವಾರ್ಷಿಕ ಒಂದು ವರ್ಷ 365 ದಿನ ತೆಗೆದುಕೊಳ್ಳುತ್ತೆ. ಆಮೇಲೆ ಗ್ರಹಗಳಿಗೆ ಹಿಮ್ಮುಖ ಚಲನೆ ಇದೆ. ಡಿಸ್ಟೆನ್ಸ್ ಫ್ರಮ್ ಸನ್ ಟು ಅರ್ತ್ ಇಸ್ ವೆರಿ ಸ್ಮಾಲ್. ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಗ್ರಹ ಮತ್ತು ಸೂರ್ಯನ ನಡುವಿನ ಅಂತರಗಿಂತ ಕಡಿಮೆ ಇದೆ ಅನ್ನೋ ಅನೇಕ ಕ್ರಾಂತಿಕಾರಿ ವಿಚಾರಗಳನ್ನ ಹೇಳ್ತಾರೆ. ಇದು ಕೆಲವರಿಗೆ ಇದು ಹಿಡಿಸೋದಿಲ್ಲ. ಹಾಗಾಗಿ ಕೋಪರ್ನಿಕಸ್ ವಿಚಾರಗಳನ್ನ ಮೂಲೆಗುಂಪು ಮಾಡುವಂತೆ ಆ ಧರ್ಮ ನಾಯಕರು ಅದರಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ನಂತರ 16ನೇ ಶತಮಾನದಲ್ಲಿ ಬ್ರೂನೋ ಎನ್ನುವವರು ಈ ಕೋಪರ್ನಿಕಸ್ ವಿಚಾರಕ್ಕೆ ಬೆರಗಾಗಿ ಕೋಪರ್ನಿಕಸ್ ಎಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ ಅಂತಂದ ಹೇಳಿ ಈ ಕೋಪರ್ನಿಕಸ್ ವಿಚಾರವನ್ನ ಎಲ್ಲ ಕಡೆಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಪ್ರಚಾರ ಸಭೆ ಮಾಡ್ತಾರೆ. ಆಮೇಲೆ ಇದು ಆ ಧರ್ಮದ ನಾಯಕರಿಗೆ ಇದು ಹಿಡಿಸ್ಲಾರ್ದೆ ಬ್ರೂನೋನನ್ನ ಜೈಲ್ಗೆ ಹಾಕ್ಬೇಕು, ಸೆರೆ ಹಿಡಿಬೇಕು ಅಂತಂದು ಹೇಳಿ ಕೊನೆಗೆ ಸೆರೆ ಹಿಡಿತಾರೆ. ಆಮೇಲೆ ವಿಚಾರಣಾಧೀನ ಖೈದಿಯಾಗಿ ಅವರು ಜೈಲಿನ ಒಂದು ಕೋಣೆಯಲ್ಲಿ ಬಂದಿ ಆಗ್ತಾರೆ. ಆಮೇಲೆ ಕೊನೆಗೆ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ತಾರೆ, ನೀನ್ ಮಾಡಿದ್ದು ತಪ್ಪಂತ ಒಪ್ಕೋ ಅಂತ ಹೇಳ್ತಾರೆ. ಬ್ರೂನೋ ನಾನ್ ಮಾಡಿದ್ದು ತಪ್ಪಲ್ಲ, ನಾನು ಸರಿಯಾಗಿನೇ ಸತ್ಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಕೊನೆಗೆ ಬ್ರೂನೋನನ್ನ ಸುಟ್ಟು ಹಾಕ್ತಾರೆ. ಇದು ಬ್ರೂನೋ ಅವರು ಖಗೋಳ ವಿಜ್ಞಾನದಲ್ಲಿ ಅಮರವಾಗಿರ್ತಕ್ಕಂಥ ಕತೆ. ಆ ಎಲ್ಲ ಕಥೆಯನ್ನ ನಾನು ಇಲ್ಲಿ ಪೂರ್ಣವಾಗಿ ಹೇಳೋದಕ್ಕೆ ನನಗೆ ಅಷ್ಟು ಸಮಯ ಇಲ್ಲ. ಹಾಗಾಗಿ ಸಾಂದರ್ಭಿಕವಾಗಿ ಬ್ರೂನೋ ಬಗ್ಗೆ ಒಂದೆರಡು ಮಾತನ್ನ ಇಲ್ಲಿ ಹೇಳಿದ್ದೇನೆ ಅಷ್ಟೇ. ಇನ್ನು ಕೊನೆಗೆ ಇವತ್ತು ನಾವು ನಂಬಿರೋದು, ಮಕ್ಕಳಿಗೆ ನಾವು ಶಾಲಾ ಮತ್ತು ಕಾಲೇಜುಗಳಲ್ಲಿ ಬೋಧನೆ ಮಾಡ್ತಾ ಇರೋದು ಸೂರ್ಯನೇ ಕೇಂದ್ರ, ಸೂರ್ಯನ ಸುತ್ತ ಭೂಮಿ ತಿರುಗುತ್ತೆ ಅಂತಂದೇಳಿ. ಅದಕ್ಕಾಗಿನೇ ಭೂಮಿ ಸೂರ್ಯನಿಗೆ ಹಸ್ತಲಾಘವ ಮಾಡ್ತಾ ಇದೆ. ಕೊನೆಗೆ ನೀನೇ ಗೆದ್ದಿದೀಯಾ, ನಿನ್ ಸುತ್ತನೇ ಎಲ್ಲರೂ ತಿರುಗುತ್ತೆ, ನಾನು ಕೂಡ ನಿನ್ ಸುತ್ತ ಪ್ರದಕ್ಷಿಣೆ ಮಾಡ್ತೀನಿ ಅಂತ ಹೇಳಿ ಇವತ್ತಿಗೂ ಕೂಡ ಭೂಮಿ ಸುತ್ತ ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗ್ತಾ ಇದೆ. ಇನ್ನು ಗ್ರಹಗಳ ವಿಚಾರಕ್ಕೆ ಬರೋಣ. ಸೂರ್ಯ ಕೇಂದ್ರ, ಸೂರ್ಯನ ಸುತ್ತ ಎಲ್ಲ ಗ್ರಹಗಳು ತಿರುಗುತ್ತೆ. ಇದು ಒಬ್ಬ ಕಲಾವಿದನ ಕುಂಚದಿಂದ ಅರಳಿರ್ತಕ್ಕಂಥ ಚಿತ್ರ. ಇಟ್ಸ್ ಅನ್ ಇಮ್ಯಾಜಿನರಿ ಪಿಕ್ಚರ್. ಸೂರ್ಯ ವಾಟ್ ಈಸ್ ದ ಸನ್? ಸೂರ್ಯ ಅಂದ್ರೇನು? ಸ್ವೀಕರಿಸಿದ ಅನಿಲಗಳ ಒಂದು ಬೃಹದಾಕಾರ ಹಾಟ್ ಅಂಡ್ ಕಂಡೆನ್ಸ್ಡ್ ಗ್ಯಾಸಸ್. ಈ ಸೂರ್ಯ ನೋಡೋದಕ್ಕೆ ತುಂಬಾ ಭೀಕರವಾಗಿ ಭಯಂಕರವಾಗಿ ಕಾಣ್ತಾನೆ. ಸೂರ್ಯ ಮತ್ತು ಭೂಮಿಯ ನಡುವೆ ಅಂತರ ತುಂಬಾ ಜಾಸ್ತಿ ಇದೆ, ತುಂಬಾ ದೂರವಾದ ಅಂತರ ಇದೆ. ಈ ಸೂರ್ಯನ ಬಗ್ಗೆ ಹೇಳೋದಾದ್ರೆ ಸೂರ್ಯನ ವಯಸ್ಸು 4.6 ಬಿಲಿಯನ್ ವರ್ಷ. ಸೂರ್ಯನ ಬಣ್ಣ ಹಳದಿ ಬಣ್ಣ. ಸೂರ್ಯನ ಮೇಲ್ಮೈ ತಾಪ 6000 ಕೆಲ್ವಿನ್. ಸೂರ್ಯನ ತೂಕ 2 × 10⁻30 kg ಅಥವಾ 3 lakh times that of the earth. ಭೂಮಿಗಿಂತ 3 ಲಕ್ಷ ಪಟ್ಟು ಹೆಚ್ಚು ದ್ರವ್ಯವನ್ನ ಹೊಂದಿರತಕ್ಕಂಥದ್ದು. ಇನ್ನು ಸೂರ್ಯನ ಲುಮಿನಾಸಿಟಿ ಅಂದ್ರೆ ಒಂದು ಬೆಳಕು 60 ಕ್ಯಾಂಡಲ್ ಬಲ್ಬ್ 60 ಮೇಣದ ದೀಪ ಉರಿಸಿದಾಗ ಎಷ್ಟು ಬೆಳಕು ಕೊಡುತ್ತೋ ಅದನ್ನ 60 ಕ್ಯಾಂಡಲ್ ಬಲ್ಬ್ ಅಂತ ಕರಿತೀವಿ. ಆದ್ರೆ ಈ ಸೂರ್ಯನು ಏನ್ ಬಲ್ಬ್ ಇದೆ, ಸೂರ್ಯನ ಬಲ್ಬ್ ಎಷ್ಟು ವ್ಯಾಟ್ ಬೆಳಕನ್ನ ಕೊಡುತ್ತೆ ಅಂತ ಹೇಳಿದ್ರೆ 3.9 × 10⁻26 ಅಂದ್ರೆ ಅಗಾಧ ಪ್ರಮಾಣದ ಬೆಳಕನ್ನ ಸೂರ್ಯ ಕೊಡ್ತಾ ಇದ್ದಾನೆ. ಆಮೇಲೆ ಸ್ಪೆಕ್ಟ್ರಲ್ ಕ್ಲಾಸಿಫಿಕೇಶನ್, ಸೂರ್ಯನನ್ನ ಜಿ ಟೈಪ್ ಸ್ಟಾರ್ ಅಂತ ಕರೀತಾರೆ. ಅದರ ಬ್ರೈಟ್ನೆಸ್ ಅಪಾರೆಂಟ್ ಬ್ರೈಟ್ನೆಸ್ -26.7 ಅಂತಂದು ಹೇಳಿ. ಸರ್ಫೇಸ್ ಗ್ರಾವಿಟಿ ಅಂದ್ರೆ ಸೂರ್ಯನ ಮೇಲ್ಮೈ ಗುರುತ್ವ ಎಷ್ಟಿದೆ ಅಂತ ಹೇಳಿದ್ರೆ 28, ಭೂಮಿಗಿಂತ 28 ಪಟ್ಟು. ಆಮೇಲೆ ಎಸ್ಕೇಪ್ ವೆಲಾಸಿಟಿ 617.7 km/s. ಸೂರ್ಯ ತನ್ನ ಸುತ್ತ ತಾನು ತಿರುಗೋದಕ್ಕೆ 25 ದಿನ 9 ತಾಸು ತಗೊಳ್ತಾನೆ. ಸೂರ್ಯ ತನ್ನ ಸುತ್ತ ತಾನು ತಿರುಗ್ತಾನೆ. ನಮ್ಗೆ ಆಶ್ಚರ್ಯ ಅನ್ಸ್ಬೋದು, ಸೂರ್ಯ ನಿಂತ್ಕೊಂಡಿದ್ದಾನೆ ಅಂತೇಳಿ ಎಷ್ಟೋ ಜನ ಪರಿಭಾವಿಸಿರ್ತಾರೆ. ಆದ್ರೆ ಅದು ತಪ್ಪು ಕಲ್ಪನೆ. ಸೂರ್ಯ ತನ್ನ ಸುತ್ತ ತಾನು ಗಿರಿಕಿ ಹೊಡಿತಾನೆ. ಆ ಗಿರಿಕಿ ಹೊಡೆಯೋದಕ್ಕೆ ಸಮಯ ಎಷ್ಟು ತಗೊಳ್ತಾನೆ ಅಂತ ಹೇಳಿದ್ರೆ 25 ದಿನಗಳು 9 ತಾಸು. ಆಮೇಲೆ ಸೂರ್ಯನ ಒಳಗಡೆ ವಿವಿಧ ಭಾಗಗಳಿದೆ. ಇದ್ರ ಬಗ್ಗೆ ಹೇಳಕ್ಕೆ ನನ್ಗೆ ಸಮಯ ಇಲ್ಲ. ಆಮೇಲೆ ಇದು ವಿದ್ಯಾರ್ಥಿಗಳಿಗೆ ಇದು ಸಮಂಜಸ ಅಂತ ಹೇಳಿ ನನ್ನ ತಿಳುವಳಿಕೆ. ಇನ್ನು ಸೂರ್ಯ ಮತ್ತು ಸೂರ್ಯನಿಂದ ಬರುವಂತಹ ಫೋಟಾನ್ ಅಂದ್ರೆ ಬೆಳಕಿನ ಕಣಗಳು, ದ್ಯುತಿ ಕಣಗಳು, ಅದು ಸೂರ್ಯನ ಅಂತರಾಳದಿಂದ ಮೇಲ್ಮೈಗೆ ಬರಲಿಕ್ಕೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ಸುಮಾರು 10,000 ವರ್ಷಗಳಿಂದ ಹಿಡಿದು 1,70,000 ವರ್ಷಗಳವರೆಗೂ ಅದು ತೆಗೆದುಕೊಳ್ಳುತ್ತೆ. ಆದ್ರೆ ಸೂರ್ಯನಿಂದ ಭೂಮಿಗೆ ತಲುಪೋದಕ್ಕೆ
just erectness of it takes just 2 seconds for the neutrinos to reach the surface. Okay. ಇದು ಸಂಪೂರ್ಣ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಸೂರ್ಯನ ಮುಂದೆ ಚಂದ್ರ ಅಡ್ಡವಾಗಿ ಬರ್ತಾನೆ. ಚಂದ್ರ ಅಡ್ಡ ಬಂದ್ಬಿಟ್ಟು ಸೂರ್ಯನನ್ನ ಕ್ಷಣಕಾಲ ಮರೆ ಮಾಡ್ತಾನೆ. ಹಾಗಾಗಿ ಹಿಂಬದಿಯಲ್ಲಿ ಸೂರ್ಯ ತುಂಬಾ ಪ್ರಜ್ವಲವಾಗಿ ಬೆಳಗ್ತಾ ಇರ್ತಾನೆ. ಇದನ್ನೇ ನಾವು ಸಂಪೂರ್ಣ ಸೂರ್ಯಗ್ರಹಣ ಅಂತ ಕರಿತೀವಿ. ಆದ್ರೆ ಈ ಒಂದು ಗ್ರಹಣದ ಕಲ್ಪನೆಗೆ ನಾವೆಲ್ಲ ಅನೇಕ ಆಚಾರ ವಿಚಾರಗಳು ಅನೇಕ ಸಂಪ್ರದಾಯಗಳನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ. ಅದು ಒಂದು ಕಾಲಕ್ಕೆ ಮಾಡಿದ್ರು, ಅವರಿಗೆ ಹೆಚ್ಚಿದ್ದು ಜ್ಞಾನ ಮತ್ತು ಹೆಚ್ಚಿನ ತಿಳುವಳಿಕೆ ಇರಲಿಲ್ಲ. ಆದ್ರೆ ಇವತ್ತಿಗೂ ಕೂಡ ಅದನ್ನ ಪರಿಪಾಲಿಸಬೇಕು ಅನ್ನೋದು ಎಷ್ಟು ಸಮಂಜಸ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಪ್ರಶ್ನೆ ಹಾಕೋಬೇಕಾಗತ್ತೆ. ಇನ್ನು ಮೊದಲ ಗ್ರಹ ಮರ್ಕ್ಯುರಿ, ಬುಧ ಗ್ರಹ. ಬುಧ ಗ್ರಹ ಮೊಟ್ಟ ಮೊದಲ ಬಾರಿಗೆ ಬುಧ ಗ್ರಹವನ್ನ ನಾವು ನೋಡಿದಾಗ ಇದು ಥೇಟ್ ಚಂದ್ರನಂತೆ ಕಾಣುತ್ತೆ. ಚಂದ್ರನ ಮೇಲೆ ಯಾವ ರೀತಿ ಕಂದಕಗಳಿದೆ, ಬುಧ ಗ್ರಹದ ಮೇಲೆ ಕೂಡ ಆ ತರ ಕುಳಿಗಳಿದೆ. ಮತ್ತೆ ದೊಡ್ಡ ದೊಡ್ಡ ಒಂದು ಬಂಡೆಗಳಿದೆ. ಬುಧ ಗ್ರಹದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇದು ಸೂರ್ಯನಿಂದ 5.8 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಸೂರ್ಯನ ಸುತ್ತ ಮತ್ತೆ ತೆಗೆದುಕೊಂಡಿರ್ತಕ್ಕಂಥ ಕಾಲ 88 ಭೂದಿನಗಳು. ತನ್ನಷ್ಟಕ್ಕೆ ತಾನು ತಿರುಗೋದಕ್ಕೆ ತೆಗೆದುಕೊಳ್ಳುವ ಕಾಲ 58 ಭೂದಿನಗಳು. ಆಮೇಲೆ ಅದ್ರ ವ್ಯಾಸ ತುಂಬಾ ಕಡಿಮೆ, 4879 ಕಿಲೋಮೀಟರ್. ಸೊ ಈ ಬುಧ ಗ್ರಹದಲ್ಲಿ ರಾತ್ರಿ ಹೊತ್ತು ಮೈ ನಡುಗುವಂತ ಚಳಿ -170°C, ಆದ್ರೆ ಹಗಲ್ ಸಂದರ್ಭದಲ್ಲಿ +380°C. ಹಾಗಾಗಿ ಇಲ್ಲಿ ಯಾವುದೇ ಜೀವಿಗಳು ಬದುಕು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ. ವಾಟರ್ ಐಸ್ ವಾಸ್ ಫೌಂಡ್ ಒಂದ್ ಕಾಲದಲ್ಲಿ ಈ ಒಂದು ಬುಧ ಗ್ರಹದ ಮೇಲೆ ಮಂಜುವನ್ನ ನಾಸಾದವರು ಪತ್ತೆ ಹಚ್ಚಿದ್ದಾರೆ. ಮರ್ಕ್ಯುರಿ ರಿಸರ್ಚರ್ಸ್ ಫೌಂಡ್ ಮರ್ಕ್ಯುರಿ ಕ್ವಾಕ್ಸ್. ಭೂಮಿ ಮೇಲೆ ಭೂಕಂಪನ ಆದ್ರೆ ಬುಧ ಗ್ರಹದ ಮೇಲೆ ಬುಧ ಕಂಪನ ಆಗುತ್ತೆ. ಇದು ಮರ್ಕ್ಯುರಿ ಗ್ರಹದ ಒಳಗಡೆ ಇರ್ತಕ್ಕಂಥ ವಿವಿಧ ರಚನೆಗಳು. ಆಮೇಲೆ ಮರ್ಕ್ಯುರಿ ಗ್ರಹಕ್ಕೆ ಭೇಟಿ ಇಟ್ಟಂತಹ ವಿವಿಧ ವ್ಯೋಮ ನೌಕೆಗಳು, ಅದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಂದಕಗಳನ್ನ ನೀವು ನೋಡಬಹುದು. ಇವೆಲ್ಲ ಕೂಡ ಒರಿಜಿನಲ್ ಪಿಕ್ಚರ್ಸ್. ಇನ್ನು ಎರಡನೇ ಗ್ರಹ ಶುಕ್ರ ಗ್ರಹ, ವೀನಸ್ ಅಂತಂದ ಹೇಳಿ. ಈ ವೀನಸ್ ಬಗ್ಗೆ ಅನೇಕ ಮಾಹಿತಿಗಳಿದೆ. ಇದು ಸೂರ್ಯನಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿದ್ರೆ 10.8 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಇದ್ರದ್ದು ಮಜಾ ಏನಂತ ಹೇಳಿದ್ರೆ ಇಲ್ಲಿ ಡೇ ಈಸ್ ಲಾಂಗರ್ ದ್ಯಾನ್ ಎ ಇಯರ್. ಅಂದ್ರೆ ಶುಕ್ರ ಗ್ರಹದ ಮೇಲೆ ದಿನದ ಅವಧಿ ಜಾಸ್ತಿ ಇರುತ್ತೆ, ವರ್ಷದ ಅವಧಿ ಕಡಿಮೆ ಇರುತ್ತೆ. ನಿಜ. ಅದು ತನ್ನ ಸುತ್ತ ತಾನು ತಿರುಗೋದಕ್ಕೆ, ಅಂದ್ರೆ ವೀನಸ್ ಶುಕ್ರ ಗ್ರಹ ತನ್ನ ಅಕ್ಷಿಯ ಸುತ್ತ ತಾನು ತಿರುಗೋದಕ್ಕೆ 243 ಭೂಮಿ ದಿನಗಳನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಸೂರ್ಯನ ಸುತ್ತ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ 224 ದಿನ ತೆಗೆದುಕೊಳ್ಳುತ್ತೆ. ಇದು ತುಂಬಾ ಕುತೂಹಲಕಾರಿ ಆಗಿರ್ತಕ್ಕಂಥ ಸಂಗತಿ. ಆಮೇಲೆ ಡಯಾಮೀಟರ್ ಸುಮಾರು 12,000 ಕಿಲೋಮೀಟರ್ ಇದೆ. ಆಮೇಲೆ ಮೇಲ್ಮೈ ಉಷ್ಣಾಂಶ, ಮೇಲ್ಮೈ ತಾಪ ಎಷ್ಟು ಅಂತ ಹೇಳಿದ್ರೆ 462°C, ತುಂಬಾ ಬಿಸಿ. ಆಮೇಲೆ ಇಲ್ಲಿ ನಮಗೆಲ್ಲ ಭೂಮಿ ಮೇಲೆ ಮಳೆ ಬಂದ್ರೆ, ನೀರಿನ ಮಳೆ ಬಂದ್ರೆ, ಈ ಒಂದು ಶುಕ್ರ ಗ್ರಹದ ಮೇಲೆ ಸಲ್ಫ್ಯೂರಿಕ್ ಆಸಿಡ್ ಮಳೆ ಬರುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಆಮ್ಲದ ಮಳೆ ಬರುತ್ತೆ. ಆಮೇಲೆ ಅಲ್ಲಿ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತೆ, ದೊಡ್ಡ ದೊಡ್ಡ ಪರ್ವತಗಳಿದೆ. ಇದು ಶುಕ್ರ ಗ್ರಹದ ಒಂದು ಕಿರು ಮಾಹಿತಿ. ಇಲ್ಲಿ ಇನ್ನೊಂದು ಮಜಾ ಅಂತಂದ ಹೇಳಿದ್ರೆ, ನಮ್ಗೆಲ್ಲ ಭೂಮಿ ಮೇಲೆ ಸೂರ್ಯೋದಯ ಪೂರ್ವ ದಿಕ್ಕಿನಲ್ಲಿ ಆದ್ರೆ ಇಲ್ಲಿ ಸೂರ್ಯೋದಯ ಪಶ್ಚಿಮದಲ್ಲಿ ಆಗುತ್ತೆ. ಇದಕ್ಕೆ ಉತ್ತರವನ್ನ ನೀವೇ ಕಂಡುಕೊಳ್ಬೇಕು. ಇದು ಶುಕ್ರ ಗ್ರಹದ ಮತ್ತೊಂದು ಆಕರ್ಷಕವಾದಂತಹ ಚಿತ್ರ. ಈ ಚಿತ್ರವನ್ನ ಸೆರೆ ಹಿಡಿದಿದ್ದು ವಾಯೋಜರ್ ಎನ್ನುವ ವ್ಯೋಮ ನೌಕೆ. ಇಲ್ಲಿ ಶುಕ್ರ ಗ್ರಹಕ್ಕೆ ಸುಮಾರು 20ಕ್ಕೂ ಹೆಚ್ಚು ವ್ಯೋಮ ನೌಕೆಗಳು ಭೇಟಿ ಕೊಟ್ಟಿದೆ. ಮರಿನಾರ್ 2 ಎನ್ನುವ ವ್ಯೋಮ ನೌಕೆ 1962ರಲ್ಲಿ, ವೆನರಾ 7 ಎನ್ನುವ ವ್ಯೋಮ ನೌಕೆ, ವೆನರಾ 9, ಮೆಗ್ಯಾಲನ್, ವೆನರಾ ಡಿ ಮಿಷನ್ ಆಫ್ ನಾಸಾ ಅಂಡ್ ರಷ್ಯನ್ ಸ್ಪೇಸ್ ಏಜೆನ್ಸಿ 2020ರಲ್ಲೂ ಕೂಡ ಇತ್ತೀಚೆಗೆ ವ್ಯೋಮ ನೌಕೆಗಳನ್ನ ಶುಕ್ರ ಗ್ರಹಕ್ಕೆ ಹಾರಿಬಿಟ್ಟಿದ್ದಾರೆ. ಇನ್ನು ಮುಂದಿನ ಗ್ರಹ ಭೂಮಿ. ಭೂಮಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಆಗಸದಿಂದ ಭೂಮಿಯನ್ನು ನೋಡಿದ್ರೆ ಈ ತರ ಅದು ಕಾಣುತ್ತೆ. ಅದು ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಆಮೇಲೆ ಬಿಳಿಯಾದ ಮೋಡಗಳನ್ನು ನೋಡಬಹುದು. ನೀಲಿ ಬಣ್ಣದ ಸಮುದ್ರದ ನೀರು ಏನಿದೆ ಅದು ನೀಲ ಬಣ್ಣಕ್ಕೆ ಅದು ಕಾಣ್ತಾ ಇದೆ. ಇದು ಆಕಾಶದಿಂದ ನೋಡಿದಾಗ ಭೂಮಿ ಈ ತರ ಕಾಣುತ್ತೆ ನಮ್ಗೆ. ಆಮೇಲೆ ಇದು ಮತ್ತೊಂದು ಚಿತ್ರ. ಒಂದ್ ಕಡೆ ಭೂಮಿ ಇದೆ, ದೂರದಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ. ಚಂದ್ರ ಎಷ್ಟು ಚಿಕ್ಕವನು ಅಂತ ಹೇಳಿದ್ರೆ, ಭೂಮಿಯನ್ನು 8 ಭಾಗ ಮಾಡಿದ್ರೆ ಒಂದು ಭಾಗ ಏನಿದೆ, ಆ ಒಂದು ಭಾಗ 1/8 ಭಾಗ ಏನಿದೆ ಅದೇ ಚಂದ್ರನ ಗಾತ್ರ.
ಭೂಮಿ ಬಗ್ಗೆ ಜಾಸ್ತಿ ನಮಗೆಲ್ಲ ಗೊತ್ತಿರೋದ್ರಿಂದ ಅದರ ಬಗ್ಗೆ ನಾನು ಇನ್ನ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ಮಂಗಳ ಗ್ರಹ, ಮಾರ್ಸ್. ಮಂಗಳ ಗ್ರಹ ಅತ್ಯಂತ ಕುತೂಹಲವನ್ನು ಹುಟ್ಟಿಸ್ತಕ್ಕಂತಹ ಗ್ರಹ. ವಿಜ್ಞಾನಿಗಳು ಸಾಕಷ್ಟು ಮಂಗಳ ಗ್ರಹದ ಬಗ್ಗೆ ಸಂಶೋಧನೆಗಳನ್ನ ಮಾಡಿದ್ದಾರೆ. ಮಂಗಳ ಗ್ರಹದ ಬಗ್ಗೆ ಸಾಕಷ್ಟು ಹಣವನ್ನ ಅವರು ಬಂಡವಾಳವನ್ನಾಗಿ ಹಾಕಿದ್ದಾರೆ ವೈಜ್ಞಾನಿಕ ಸಂಶೋಧನಾ ಕ್ಷೇತ್ರದಲ್ಲಿ. ಹೀಗೆ ಮಂಗಳನ ಕುರಿತು ಅನೇಕ ಕೌತುಕದ ಸಂಗತಿಗಳನ್ನ ನಾವು ತಿಳ್ಕೋಬಹುದು. ಇದು ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ 22 ಕೋಟಿ ದೂರದಲ್ಲಿದೆ, 22 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ರೊಟೇಷನ್ 1 ಅರ್ತ್ ಡೇ, ಭೂಮಿ ತನ್ನ ಸುತ್ತ ತಾನು ತಿರುಗೋದಕ್ಕೆ 1 ದಿನ ತೆಗೆದುಕೊಳ್ಳುತ್ತೆ. ಅದೇ ರೀತಿ ಮಂಗಳ ಗ್ರಹ ಕೂಡ ತನ್ನ ಸುತ್ತ ತಾನು ತಿರುಗೋದಕ್ಕೆ 1 ದಿನ ತೆಗೆದುಕೊಳ್ಳುತ್ತೆ. ರೆವಲ್ಯೂಷನ್ 2 ಅರ್ತ್ ಇಯರ್ಸ್, ಅಂದ್ರೆ ಈ ಒಂದು ಮಂಗಳ ಗ್ರಹ ಸೂರ್ಯನ ಸುತ್ತ ತಿರುಗುವುದಕ್ಕೆ 2 ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಯಾರಾದ್ರೂ ಮಂಗಳ ಗ್ರಹದಲ್ಲಿ ಹುಟ್ಟಿದ್ದೆ ಆದ್ರೆ ಅವರು ತಮ್ಮ ಹುಟ್ಟು ಹಬ್ಬವನ್ನ 2 ಭೂ ವರ್ಷಗಳಿಗೊಮ್ಮೆ ಅವ್ರು ಆಚರಿಸ್ಕೊಳ್ಬಹುದು. ಇನ್ನು ಮಂಗಳದ ಡಯಾಮೀಟರ್, ವ್ಯಾಸ ಎಷ್ಟಿದೆ? 6790 ಕಿಲೋಮೀಟರ್. ಉಷ್ಣಾಂಶ ರಾತ್ರಿ ಹೊತ್ತು -120 ಡಿಗ್ರಿ ಸೆಲ್ಸಿಯಸ್ ಇದ್ರೆ ಹಗಲು ಹೊತ್ತು +25. ಇಲ್ಲಿ ಮಂಗಳ ಗ್ರಹದಲ್ಲಿ ಜೀವಿಗಳು ಉದಯಿಸುವಂತಹ, ಜೀವಾಂಕರು ಆಗುವಂತಹ ಒಂದು ಪರಿಸರ, ಒಂದು ವಾತಾವರಣ ಹೇಳಿ ಮಾಡಿಸಿದಂತಿದೆ ಅಂತ ಹೇಳಿ ವಿಜ್ಞಾನಿಗಳ ಅಭಿಪ್ರಾಯ. ಇಲ್ಲಿ ಮಂಗಳ ಗ್ರಹದ ಮೇಲೆ ಐರನ್ ಆಕ್ಸೈಡ್ Fe2O3 ಇದೆ. ಹಾಗಾಗಿ ಮಂಗಳ ಗ್ರಹ ಕೆಂಪಾಗಿ ಕಾಣುತ್ತೆ. ಇಟ್ ಇಸ್ ಕಾಲ್ಡ್ ಎಸ್ ರೆಡ್ ಪ್ಲಾನೆಟ್, ಕೆಂಪು ಗ್ರಹ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮಂಗಳ ಗ್ರಹದಲ್ಲಿ ಕಬ್ಬಿಣದ ಮಣ್ಣಿದೆ. ಅಕಸ್ಮಾತ್ ಈ ಭೂಮಿಯಲ್ಲಿ ಇರ್ತಕ್ಕಂತಹ ಗಣಿಗಾರಿಕೆಯ ಅಂದ್ರೆ ಧಣಿಗಳಿಗೆ ಏನಂತ ಅಂತಾರೆ, ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಬಹುಶಃ ಮಂಗಳ ಗ್ರಹಕ್ಕೆ ಅವರು ಲಗ್ಗೆ ಹಾಕ್ಬಹುದು. ಅಲ್ಲಿ ಕೂಡ ತಮ್ಮ ಗಣಿಗಾರಿಕೆ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ಬೋದು. ಒಂದ್ ಸಾಲು ಭೂಮಿಯಿಂದ ಮಂಗಳ ಗ್ರಹಕ್ಕೆ ಲಾರಿಗಳನ್ನ ನೋಡ್ತೀರಿ, ಇನ್ನೊಂದ್ ಸಾಲಿನಲ್ಲಿ ಮಂಗಳ ಗ್ರಹದಿಂದ ಬಳ್ಳಾರಿಗೆ ಆ ಒಂದು ಲಾರಿಯ ಒಂದು ಗಣಿ ತುಂಬಿದ ಲಾರಿಗಳು ಬರೋದನ್ನ ನಾವು ಊಹೆ ಮಾಡ್ಕೊಳ್ಬಹುದು. ಈ ಮಂಗಳ ಗ್ರಹದ ಮೇಲೆ ಉತ್ತರ ಮತ್ತು ದಕ್ಷಿಣ ಧ್ರುವದಲ್ಲಿ ಮಂಜು ಭರಿತಂತಹ ಪರ್ವತಗಳಿದೆ, ಅಲ್ಲಿ ಸಾಕಷ್ಟು ಕಣಿವೆಗಳಿದೆ. ಮಂಗಳ ಗ್ರಹದಲ್ಲಿ ಒಂದಿಷ್ಟು ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಇದು ಮಂಗಳ ಗ್ರಹದ ಅತ್ಯಂತ ಎತ್ತರವಾದಂತಹ ಪರ್ವತದ ಒಂದು ಚಿತ್ರ. ಒಲಿಂಪಸ್ ಮಾನ್ಸ್ ಅಂತಂದೇಳಿ 27 ಕಿಲೋಮೀಟರ್ ಹೈ. ಇದು ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ ನಮ್ಮ ಮೌಂಟ್ ಎವರೆಸ್ಟ್ ಗಿಂತ 3 ಪಟ್ಟು ಅಧಿಕವಾಗಿ ಎತ್ತರದಲ್ಲಿದೆ. ಈ ಮಂಗಳ ಗ್ರಹದಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿ ಸಿಲಿಕಾ ಜಾಸ್ತಿ ಇದೆ ಮತ್ತು ಐರನ್ ಆಕ್ಸೈಡ್ ಇದೆ. ಇದು ಮಂಗಳ ಗ್ರಹದ ವಾತಾವರಣದಲ್ಲಿರ್ತಕ್ಕಂತಹ ವಿವಿಧ ಅನಿಲಗಳ ಒಂದು ಚಿತ್ರ. ಇದು ಮಂಗಳ ಗ್ರಹದಲ್ಲಿ 2 ಉಪಗ್ರಹಗಳಿದೆ. ಒಂದನೇದು ಫೋಬೋಸ್, ಮತ್ತೊಂದು ಡಿಮೋಸ್. ಈ 2 ಆಲೂಗಡ್ಡೆ ಆಕಾರದ ಕಪ್ಪಾದ ಉಪಗ್ರಹಗಳು ಮಂಗಳನ ಸುತ್ತ ತಿರುಗ್ತಾ ಇದೆ. ಸೊ ಅದರ ವ್ಯಾಸ ಸುಮಾರು, ಒಂದರದ ವ್ಯಾಸ 20 ಕಿಲೋಮೀಟರ್, ಮತ್ತೊಂದರ ವ್ಯಾಸ 15 ಕಿಲೋಮೀಟರ್. ಹೀಗೆ ಮಂಗಳ ಗ್ರಹದ ಬಗ್ಗೆ ಸಾಕಷ್ಟು ರೋಚಕ ಮಾಹಿತಿಯನ್ನ ನಾವು ತಿಳ್ಕೋಬಹುದು. ಇನ್ನು ದೊಡ್ಡದಾದ ಗ್ರಹ ಗುರುಗ್ರಹ. ಗುರುಗ್ರಹ ಅತ್ಯಂತ ದೊಡ್ಡ ಗ್ರಹ. ಗುರುಗ್ರಹ ಅದ್ರ ಸುತ್ತ ಸಾಕಷ್ಟು ಉಪಗ್ರಹಗಳು ತಿರುಗ್ತಾ ಇದೆ. ಈ ಒಂದು ಗುರುಗ್ರಹದ ಮೇಲೆ ದೊಡ್ಡದಾದ ಒಂದು ಕೆಂಪು ಮಚ್ಚೆ ಇದೆ. ಗುರುಗ್ರಹದ ಮೇಲೆ ಬಣ್ಣದ ಅನಿಲದ ಪಟ್ಟೆಗಳನ್ನ ನೀವು ಕಾಣಬಹುದು. ಈ ಗುರುಗ್ರಹ ಎಷ್ಟು ದೂರದಲ್ಲಿದೆ ಅಂತ ಅಂದ್ರೆ ಭೂಮಿಯಿಂದ ಅದು ಸೂರ್ಯನಿಂದ ಸರಿಸುಮಾರು 77.8 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಗುರುಗ್ರಹ ತನ್ನ ಸುತ್ತ ತಾನು ತಿರುಗೋದಕ್ಕೆ ಕೇವಲ 10 ತಾಸು ತೆಗೆದುಕೊಳ್ಳುತ್ತೆ. ಭೂಮಿಗಿಂತ ಬಹಳ ದೊಡ್ಡದದು, ಆದ್ರೂ ಕೂಡ ತನ್ನ ಸುತ್ತ ತಾನು ತಿರುಗೋದಕ್ಕೆ ಕೇವಲ 10 ತಾಸು ತೆಗೆದುಕೊಳ್ಳುತ್ತೆ. ಆಮೇಲೆ ಈ ಒಂದು ಗುರುಗ್ರಹ ಸೂರ್ಯನ ಸುತ್ತ ತಿರುಗೋದಕ್ಕೆ ಸುಮಾರು 11.7 ಭೂ ವರ್ಷಗಳನ್ನ ತೆಗೆದುಕೊಳ್ಳುತ್ತೆ. ಆಮೇಲೆ ಡಯಾಮೀಟರ್ ಸುಮಾರು ಭೂಮಿಗಿಂತ 11 ಪಟ್ಟು ದೊಡ್ಡದಾದಂತಹ ಗಾತ್ರದಲ್ಲಿ ಗುರುಗ್ರಹವನ್ನ ನೀವು ನೋಡಬಹುದು. ಸರ್ಫೇಸ್ ಟೆಂಪರೇಚರ್ -150 ಡಿಗ್ರಿ ಸೆಲ್ಸಿಯಸ್. ಅದರಲ್ಲಿ ಆ ಒಂದು ಗುರುಗ್ರಹದ ವಾತಾವರಣದಲ್ಲಿ ಹೈಡ್ರೋಜನ್ ಇದೆ, ಹೀಲಿಯಂ ಇದೆ, ಅಮೋನಿಯಾ ಇದೆ, ಅದಾದ್ಮೇಲೆ ಮೀಥೇನ್ ಗ್ಯಾಸ್ ಇದೆ. ಇಲ್ಲಿ ಈ ಒಂದು ಗುರುಗ್ರಹದ ಮೇಲೆ ಜೋರಾಗಿ ಗಾಳಿ ಬೀಸುತ್ತೆ. 1 ಗಂಟೆಗೆ 360 ಕಿಲೋಮೀಟರ್ ಆ ಗಾಳಿ ಹೋಗೋದನ್ನ ನೀವು ನೋಡ್ತೀರಿ. ಆಮೇಲೆ ಇದ್ರ ಮೇಲೆ ವಾಟರ್ ಕ್ಲೌಡ್ಸ್ ಅಂದ್ರೆ ನೀರಿನಿಂದ ಕೂಡಿರ್ತಕ್ಕಂಥ ಮೋಡಗಳಿದೆ. ಅವು ಅಲ್ಲಿ ಕೂಡ ಗುಡುಗು ಮಿಂಚು ಸಂಭವಿಸುತ್ತೆ. ಇನ್ನು ಸಾಕಷ್ಟು ರೋಚಕ ಮಾಹಿತಿಯನ್ನ ನಾವು ನೋಡ್ಬೋದು. ಇದು ಇದು ಗುರುಗ್ರಹದ ಮತ್ತೊಂದು ಚಿತ್ರ. ಈ ಒಂದು ಕಲರ್ ಬ್ಯಾಂಡ್ಸ್ ಏನಿದೆ, ಬಣ್ಣದ ಒಂದು ಪಟ್ಟೆಗಳೇನಿದೆ, ಅದೆಲ್ಲ ಕೂಡ ಬೇರೆ ಬೇರೆ ರಾಸಾಯನಿಕ ಸಂಯೋಜನೆಗಳನ್ನ ಅದು ಸಾಂಕೇತಿಕವಾಗಿ ತೋರಿಸುತ್ತೆ. ಇದ್ರ ಮೇಲೆ ಒಂದು ದೊಡ್ಡದಾದ ಒಂದು ಕೆಂಪು ಮಚ್ಚೆ ಕೂಡ ಇದೆ.
ಈ ದೊಡ್ಡ ಕೆಂಪು ಮಚ್ಚೆ ಏನಿದೆಯಲ್ಲ ಅದು ಕೆಂಪು ರಂಜಕದಿಂದ ಆಗಿರ್ತಕ್ಕಂಥದ್ದು, ರೆಡ್ ಫಾಸ್ಫರಸ್ ಇಂದ ಆಗಿರ್ತಕ್ಕಂಥದ್ದು. ಈ ಗುರು ಗ್ರಹ ಎಲ್ಲಾ ಗ್ರಹಗಳಿಗಿಂತ ದೊಡ್ಡದಾಗಿರೋದ್ರಿಂದ ಈ ಗುರು ಗ್ರಹದ ಕುರಿತು ಒಂದು ಹಾಡನ್ನ, ಒಂದು ಕವನವನ್ನ ನಾನೇ ಬರೆದಿದ್ದೇನೆ. ಆ ಒಂದು ಗುರು ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕವನ ನನ್ನ ಚುಕ್ಕಿ ಚಂದ್ರಮ ಎನ್ನುವ ಕೃತಿಯಲ್ಲಿ ಪ್ರಕಟವಾಗಿದೆ. ಈ ಒಂದು ಗುರುಗ್ರಹದ ಕವಿತೆ ಹೀಗಿದೆ. ಎಲ್ಲ ನಿನ್ನ ನನ್ನುವರು ಗ್ರಹಗಳ ದೊಡ್ಡಣ್ಣ, ನೀ ಗರ್ರನೆ ತಿರುಗುವೆ ಲಾ ಲಾ ಲಲ, ನಿನ್ನ ಧ್ರುವಗಳು ಚಪ್ಪಟೆಯಾಗಿವೆ ಲಾ ಲಾ ಲಲ, ಗುಡಾಣದಂತ ಹೊಟ್ಟೆಯ ದೊಡ್ಡಣ್ಣ. ಈ ರೀತಿ ಹಾಡನ್ನು, ಅದು ಸುಮ್ಮನೆ ಬೇರೆ ಬೇರೆ ಪ್ಯಾರಗಳಿದೆ. ಗುರುಗ್ರಹದ ಬಗ್ಗೆ ಸಾಕಷ್ಟು ಮಾಹಿತಿ ಆ ಪದ್ಯದಲ್ಲಿ ನಾವು ನೋಡಬಹುದು. ಇನ್ನು ಕೆಂಪು ಮಚ್ಚೆ ಇಲ್ಲೇನಿದೆಯಲ್ಲ, ಈ ಗುರುಗ್ರಹದ ಮೇಲಿರ್ತಕ್ಕಂಥ ಆ ಒಂದು ಮಚ್ಚೆ ತುಂಬಾ ಹತ್ತಿರದಿಂದ ನೋಡಿದಾಗ ಈ ದೊಡ್ಡದಂತ ಬೃಹದಾಕಾರದ ಮಚ್ಚೆಯನ್ನ ನಾವು ನೋಡಬಹುದು. ಇದನ್ನ ಗ್ರೇಟ್ ರೆಡ್ ಸ್ಪಾಟ್ ಅಂತ ಕರಿತೀವಿ. ಇದು ಭೂಮಿಗಿಂತ 2 ಪಟ್ಟು ದೊಡ್ಡದು, ಅಷ್ಟು ದೊಡ್ಡ ಮಚ್ಚೆ ಅದಕ್ಕಿದೆ. ಇದನ್ನ 1665ರಲ್ಲಿ ಪತ್ತೆ ಹಚ್ಚಲಾಯ್ತು. ವಿಚಿತ್ರ ಅಂತ ಹೇಳಿದ್ರೆ ಈ ಒಂದು ಮಚ್ಚೆಯ ಗಾತ್ರ ವರ್ಷ ದಿನೇ ದಿನೇ ಕಡಿಮೆ ಆಗ್ತಾನೆ ಇದೆ. 1800ನೇ ಇಸ್ವಿಯಲ್ಲಿ ಅದನ್ನ ಅಳತೆ ಮಾಡಿದಾಗ ಸುಮಾರು 41,000 ಕಿಲೋಮೀಟರ್ ಇತ್ತು. 1979ರಲ್ಲಿ ವಾಯೇಜರ್ ವ್ಯೋಮನೌಕೆ ಅಳತೆ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಅದ್ರ ಗಾತ್ರ ಕೇವಲ 23,300 ಕಿಲೋಮೀಟರ್ಗೆ ಕಡಿಮೆ ಆಗಿತ್ತು. ಇನ್ನು 95ರಲ್ಲಿ ಹಬಲ್ ದೂರದರ್ಶಕ ಸೆರೆ ಹಿಡಿದ ಚಿತ್ರದಿಂದ ಅದರ ಗಾತ್ರವನ್ನ ನಾವು ಪತ್ತೆ ಹಚ್ಚಿದಾಗ 20,950 ಕಿಲೋಮೀಟರ್ ಆಗಿತ್ತು. ಇನ್ನು 2009ರಲ್ಲಿ 17,910 ಕಿಲೋಮೀಟರ್ ಆಯ್ತು. ಇನ್ನು 2015ರಲ್ಲಿ 16,500 ಕಿಲೋಮೀಟರ್. ಅಂದ್ರೆ ವರ್ಷಕ್ಕೂ ಇದರ ಒಂದು ಗಾತ್ರ ಏನಾಗ್ತಾ ಇದೆ, ಕಡಿಮೆ ಆಗ್ತಾನೆ ಇದೆ. ಇಲ್ಲೊಬ್ರು ಪ್ರೇಕ್ಷಕರು ದಯವಿಟ್ಟು ಆ ಕವನವನ್ನ ಪೂರ್ತಿಯಾಗಿ ಹಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಖಂಡಿತ ಆ ಕವನವನ್ನ ನಾನು ಕೊನೆಗೆ ಹಾಡ್ತೀನಿ. ಮೊದಲು ನಾನು ಈ ಗ್ರಹಗಳ ಬಗ್ಗೆ ಒಂದು ಟಿಪ್ಪಣಿಯನ್ನ ಕೊಡೋದಕ್ಕೆ ತುಂಬಾ ಉತ್ಸುಕನಾಗಿದ್ದೀನಿ. ಈ ಒಂದು ಗುರುಗ್ರಹಕ್ಕೆ ಸಾಕಷ್ಟು ಉಪಗ್ರಹಗಳಿದೆ. ಅಯೋ ಅಂತ ಹೇಳಿ ಒಂದು ಉಪಗ್ರಹ, ಯುರೋಪಾ ಅಂತ ಹೇಳಿ ಮತ್ತೊಂದು ಉಪಗ್ರಹ, ಗ್ಯಾನಿಮೀಡ್ ಅಂತ ಹೇಳಿ ಮತ್ತೊಂದು ಉಪಗ್ರಹ, ಕ್ಯಾಲಿಸ್ಟೋ ಅಂತ ಹೇಳಿ ಮತ್ತೊಂದು ಉಪಗ್ರಹ. ಹೀಗೆ ವಿವಿಧ ಉಪಗ್ರಹಗಳು ಗುರುಗ್ರಹದ ಸುತ್ತ ತಿರುಗ್ತಾನೆ ಇದೆ. ಈ ಒಂದು ಉಪಗ್ರಹಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟವರು, ಅದನ್ನ ಮೊದಲ ಬಾರಿಗೆ ಸಂಶೋಧಿಸಿದವರು ಖ್ಯಾತ ಖಗೋಳ ವಿಜ್ಞಾನಿ ಗ್ಯಾಲಿಲಿಯೋ ಗ್ಯಾಲಿಲಿಯೈ. ಇವರ ಬದುಕಿದ್ದು 1564 ಮತ್ತು 1642 ಮಧ್ಯೆ. ಗ್ಯಾಲಿಲಿಯೋ ತಮ್ಮ ಪುಟ್ಟದಾದ ದೂರದರ್ಶಕದ ಸಹಾಯದಿಂದ ಅವರು ತಮ್ಮ ಜೀವನ ಪೂರ್ತಿ ರಾತ್ರಿಯೆಲ್ಲ ಗ್ರಹಗಳನ್ನ ವೀಕ್ಷಣೆ ಮಾಡುವುದಕ್ಕೆ ಮತ್ತೆ ಚಂದ್ರನನ್ನ ವೀಕ್ಷಣೆ ಮಾಡುವುದಕ್ಕೆ ತಮ್ಮ ಜೀವನವನ್ನೇ ಮೀಸಲಾಗಿಟ್ಟಿದ್ರು. ನಿಮಗೆ ಆಶ್ಚರ್ಯ ಆಗಬಹುದು, ತನ್ನ ಪುಟ್ಟ ದೂರದರ್ಶಕದ ಸಹಾಯದಿಂದ ಗ್ಯಾಲಿಲಿಯೋ ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಚಂದ್ರನ ಮೇಲೆ ಇರ್ತಕ್ಕಂಥ ಒಂದು ಪರ್ವತದ ಎತ್ತರವನ್ನ ಕಂಡು ಹಿಡಿದಿದ್ರು. ಇದು ಅವರ ಗಣಿತದ ಪ್ರತಿಭೆ, ಭೌತ ವಿಜ್ಞಾನದ ಪ್ರತಿಭೆಯನ್ನ ಅನಾವರಣಗೊಳಿಸುತ್ತೆ. ನಿಜ, ಅವರು ಕಂಡಿಡಿದ ಪರ್ವತದ ಎತ್ತರ ಇವತ್ತು ಆಧುನಿಕ ತಂತ್ರಜ್ಞಾನದಿಂದ ಆ ಪರ್ವತದ ಎತ್ತರವನ್ನ ನಾವು ಅಳತೆ ಮಾಡಿದಾಗ ಅವರು ಕೊಟ್ಟಿರ್ತಕ್ಕಂಥ ಎತ್ತರಕ್ಕೆ ನಾವು ಕಂಡುಹಿಡಿದ ಎತ್ತರ ಕೂಡ ಅಷ್ಟೇ ಕರಾರುವಾಕಾಗಿ ಇತ್ತು ಅನ್ನೋದು ನಿಜಕ್ಕೂ ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಗ್ಯಾಲಿಲಿಯೋ ಕಾಲದಲ್ಲಿ ಏನಾದ್ರು ನೊಬೆಲ್ ಪ್ರೈಸ್ ಇದ್ದಿದ್ರೆ ಅವರಿಗೆ ಸುಮಾರು 7 ರಿಂದ 9 ನೊಬೆಲ್ ಪಾರಿತೋಷಕ ಬರ್ತಾ ಇತ್ತು ಅಂತ ಹೇಳಿ ಕೆಲವು ಪರಿಣಿತರು ಅಂದಾಜು ಮಾಡಿದ್ದಾರೆ. ಇನ್ನು ಗುರುಗ್ರಹಕ್ಕೆ ಸಾಕಷ್ಟು ವ್ಯೋಮ ನೌಕೆಗಳು ಭೇಟಿ ನೀಡಿದ್ದಾವೆ. 499 ಆರ್ಯಭಟ ಅಂದ್ರೆ ಕ್ರಿಸ್ತಶಕ 499ರಲ್ಲಿ ಆರ್ಯಭಟ, ನಮ್ಮ ಭಾರತದ ಮಹಾನ್ ಖಗೋಳ ವಿಜ್ಞಾನಿ, ಅವರು ಹಿ ಕ್ಯಾಲ್ಕುಲೇಟೆಡ್ ರೆವಲ್ಯೂಷನ್ ಪೀರಿಯಡ್ ಆಸ್ 4332 ಡೇಸ್, ಅಂದ್ರೆ ಸುಮಾರು 11.8 ವರ್ಷ ಅಂತ ಹೇಳಿ ಆರ್ಯಭಟ ಗುರುಗ್ರಹದ 1 ವರ್ಷದ ಅವಧಿಯನ್ನ ಅವರು ಲೆಕ್ಕ ಹಚ್ಚಿದ್ರು. ಆಮೇಲೆ ಈ ಒಂದು ಗುರುಗ್ರಹಕ್ಕೆ ಪಾಯ್ನರ್ 10 ಅಂತೇಳಿ ಒಂದು ನಿಯಮಕ್ಕೆ ಭೇಟಿ ನೀಡಿತು. ಪಾಯ್ನರ್ 11, ವಾಯೇಜರ್ 1, ವಾಯೇಜರ್ 2, ಕ್ಯಾಸಿನಿ ಎನ್ನುವ ವ್ಯೋಮನೌಕೆ, ನ್ಯೂ ಹರೈಸನ್ಸ್ ಅಂತ ವ್ಯೋಮನೌಕೆ, ಗ್ಯಾಲಿಲಿಯೋ, ಜೂನೋ, ಇನ್ನು ಮುಂತಾದ ವ್ಯೋಮನೌಕೆಗಳು ಗುರುಗ್ರಹಕ್ಕೆ ಭೇಟಿ ನೀಡಿ ಸಾಕಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಇನ್ನು ಮುಂದಿನ ಗ್ರಹ ಶನಿಗ್ರಹ. ಶನಿಗ್ರಹ, ಅಯ್ಯೋ ಶನಿ ಇಲ್ಲಿ ಯಾಕೆ ಬಂತು, ಶನಿ ವಕ್ರಿಸ್ಕೊಂಡ್ಬಿಡ್ತು, ಇವ್ರೇನೋ ತಿಂಗಳಿಗೊಂದು ಚಿಂತನ ಸಭೆ ಮಾಡ್ತಾ ಇದ್ದಾರೆ, ಮಾಸಿಕ ಚಿಂತನೆ ಸಭೆ ಅಂತ ಹೇಳಿ, ಇದರಲ್ಲಿ ಶನಿ ವಕ್ರಿಸ್ಕೊಂಡ್ಬಿಡ್ತು ಅಂತ ಹೇಳಿ ಕೆಲವರಿಗೆ ಕಸಿವಿಸಿ ಆಗಿರಬಹುದು. ಈ ಶನಿಗ್ರಹದ ಕುರಿತು ಒಂದು ಪದ್ಯ ಇದೆ, ಅದು ಚುಕ್ಕಿ ಚಂದ್ರಮ ಪುಸ್ತಕದಲ್ಲಿ ಬರೆದಿದ್ದೇನೆ.
ನೋಡುಗನಿಗೆ ಶನಿ ಮನೋಮೋಹಕ, ವಿಜ್ಞಾನಿಗೆ ಶನಿ ಅನಿಲಗೋಲಕ, ಆದ್ರೆ ಜ್ಯೋತಿಷಿಗೆ ಶನಿ ಅನಿಷ್ಟಕಾರಕ. ನಿನ್ನೀ ಕುರಿತು ಈ ಸಾಲು ಹೇಗಿದೆಯೋ ಶನಿ ನೀ ಹೇಳು. ಈ ತರ ಭೂಮಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಅಂತ ಹೇಳಿ ಕೇಳ್ದೆ ನಾನು. ಅವ ಶನಿ ಗ್ರಹ ಉತ್ತರ ಕೊಡ್ತು. ನಾ ಮನ ಮೋಹಕನಾದೆ ನೋಡುಗನಿಗೆ ನನ್ನಯ ಚಂದದ ಉಂಗುರದಿ, ನಾ ಅನಿಲ ಗೋಲಕನಾದೆ ವಿಜ್ಞಾನಿಗೆ ನನ್ನಯ ಚಂಡಿನ ಅನಿಲದಿ, ನಾ ಅನಿಷ್ಟಕಾರಕ ಹೇಗಾದೆ ಜ್ಯೋತಿಷಿ ನೀ ಹೇಳ್ ನಾನರಿಯೆ, ನನ್ನೀ ಹೆಸರಿಗೆ ಚ್ಯುತಿ ತಂದಿರಲು ನಿನಗೆ ಪ್ರಕೃತಿಯೇ ಕಲಿಸಿತು ಪಾಠ ವಿಜ್ಞಾನಗಳ ರೂಪದಳು. ಜ್ಯೋತಿಷಿ ನೀ ಕೇಳ್ ಈಗಲಾದರೂ ದಿಟವನು ಹೇಳು, ದೂರದರ್ಶಕದಿ ಇಣಕಿ ನೋಡು ಬಾನಿನ ಬೆಡಗು ನಾನಲ್ಲವೇ ಹೇಳು ಅಂತ ಹೇಳಿ ತುಂಬಾ ಸಮಂಜಸವಾಗಿ ಶನಿಗ್ರಹ ಉತ್ತರ ಕೊಟ್ಟದನ್ನ ನೀವು ನೋಡಬಹುದು. ಅದಕ್ಕೆ ಶನಿಗ್ರಹ ಹೇಳ್ತಾ ಇದೆ, ಮಂಜುನಾಥ್ ನೀವು ಭೂಮಿಗೆ ಹೋಗ್ಬಿಟ್ಟು ಬೇರೆ ಬೇರೆ ಸಭೆಗಳನ್ನ ಮಾಡಿ ಭಾಷಣ ಮಾಡಿ ನಾನು ಕೆಟ್ಟವನಲ್ಲ ಅಂತಂದು ಹೇಳಿ ನನ್ನ ಬಗ್ಗೆ ನೀನ್ ಸಮಜಾಯಿಷಿ ಕೊಡ್ಬೇಕು ಅಂತ ಹೇಳಿ ಶನಿಗ್ರಹ ಕೇಳ್ಕೊಂಡ. ಅದಕ್ಕಾಗಿನೇ ನಾನು ಅವನ ಪರವಾಗಿ ನಾನು ಶನಿಯ ಬಗ್ಗೆ ಈ ನಿಜ ಚಿತ್ರಣವನ್ನ ಕವನದ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದು. ಈ ಶನಿ ಗ್ರಹ ತುಂಬಾ ಸುಂದರವಾದ ಗ್ರಹ. ಇದು ಈ ಶನಿ ಸುಂದರವಾದ ಗ್ರಹ ಅನ್ನೋದಕ್ಕೆ ಮುಖ್ಯ ಕಾರಣ ಅದ್ರ ಸುತ್ತ ಇರ್ತಕ್ಕಂಥ ಉಂಗುರಾವಸ್ಥೆ. ಈ ರಿಂಗ್ ಸಿಸ್ಟಮ್, ಈ ಉಂಗುರಾವಸ್ಥೆಯನ್ನ ತುಂಬಾ ಹತ್ತಿರದಿಂದ ನೋಡಿದ್ರೆ ಹೇಗಿರುತ್ತೆ ಅನ್ನೋದು ನಿಮ್ಗೆಲ್ಲ ಕುತೂಹಲ ಇರುತ್ತೆ. ಅದಕ್ಕಾಗಿ ನಾವು ಇದು ನೋಡ್ರಿ ತುಂಬಾ ಚೆನ್ನಾಗಿದೆ. ವಾವ್, ಶನಿ ಗ್ರಹದ ಉಂಗುರಾವಸ್ಥೆ. ಉಂಗುರ ಉಂಗುರ ನೋಡಲು ಸುಂದರ, ಉಂಗುರ ನೋಡಲು ಸುಂದರ ಶನಿಯ ಉಂಗುರ. ಬೆಳ್ಳಿಯದಲ್ಲ ಬಂಗಾರದ್ದಲ್ಲ ಹವಳದ್ದಲ್ಲ ಮುತ್ತಿಂದಲ್ಲ, ಆಕಾಶದ ಸೊಬಗನೆ ಹೊತ್ತಿರುವಂತ ಸೌಂದರ್ಯದ ಈ ಉಂಗುರ. ಹಾಗಾದ್ರೆ ಈ ಉಂಗುರ ಯಾವುದರಿಂದ ಮಾಡಿದೆ? ಹಿಮದ ಕಣಗಳ ಧೂಳಿನ ಕಣಗಳ ಸಣ್ಣ ಕಲ್ಲಿನ ದೊಡ್ಡ ಬಂಡೆಯ, ಹಿಮದ ಕಣಗಳ ಧೂಳಿನ ಕಣಗಳ ಸಣ್ಣ ಕಲ್ಲಿನ ದೊಡ್ಡ ಬಂಡೆಯ ಸವೆಯಲಾರದಂತ 1000 ಕಿರು ಉಂಗುರಗಳ ಈ ಉಂಗುರ. ಉಂಗುರ ಉಂಗುರ ಶನಿಯ ಉಂಗುರ ನೋಡಲು ಸುಂದರ ಶನಿಯ ಉಂಗುರ. ಇದು ನೋಡೋದಕ್ಕೆ ಹೇಗಿರುತ್ತೆ ಈ ಉಂಗುರ? ಯಕ್ಷಗಾನದ ಕಿರೀಟದಂತ ಕಾಮನ ಬಿಲ್ಲನ್ನು ಮೀರಿಸುವಂತ ರಂಗು ರಂಗಿನ ಹೊಚ್ಚ ಹೊಳಪಿನ ರಮ್ಯವಾದ ಈ ಉಂಗುರ. ಉಂಗುರ ಉಂಗುರ ಶನಿಯ ಉಂಗುರ ನೋಡಲು ಸುಂದರ ಶನಿಯ ಉಂಗುರ. ಈ ಕವಿತೆ ಕೂಡ ಚುಕ್ಕಿ ಚಂದ್ರಮ್ಮ ಪುಸ್ತಕದಲ್ಲಿ ನೀವು ನೋಡಬಹುದು. ಇದು ಶನಿ ಗ್ರಹದ ಒಂದು ಮಾಹಿತಿ. ಇನ್ನು ಶನಿ ಗ್ರಹದ ಒಂದು ಮುಖ್ಯವಾದ ಮಾಹಿತಿ ನೋಡೋದಾದ್ರೆ, ಇದು ಸೂರ್ಯನಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದ್ರೆ 1.5 ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿದೆ. ರೊಟೇಷನ್ ಪೀರಿಯಡ್, ತನ್ನ ಸುತ್ತ ತಿರುಗೋದಕ್ಕೆ ಕೇವಲ 10 ತಾಸು ತೆಗೆದುಕೊಳ್ಳುತ್ತೆ. ಆಮೇಲೆ ಸೂರ್ಯನ ಸುತ್ತ ತಿರುಗೋದಕ್ಕೆ ಸುಮಾರು 29.5 ವರ್ಷಗಳು ತೆಗೆದುಕೊಳ್ಳುತ್ತೆ. ಡಯಾಮೀಟರ್ 1,20,000 ಕಿಲೋಮೀಟರ್. ಆಮೇಲೆ ಮೇಲ್ಮೈ ಉಷ್ಣಾಂಶ -180 ಡಿಗ್ರೀಸ್, ತುಂಬಾ ಚಳಿ, -0ಕ್ಕಿಂತ ಕಡಿಮೆ. ಡೆನ್ಸಿಟಿ ಲೆಸ್ ದ್ಯಾನ್ ವಾಟರ್, ಅಂದ್ರೆ ಶನಿ ಗ್ರಹದ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ. ಅಂದ್ರೆ ಒಂದು ದೊಡ್ಡದಾದ ಒಂದು ಬಕೆಟ್ ಅನ್ನು ತಗೊಂಡು ಬಕೆಟ್ ಅಲ್ಲಿ ನೀರು ಹಾಕಿ ಎಲ್ಲಾ ಗ್ರಹಗಳನ್ನ ಅದರಲ್ಲಿ ಹಾಕಿದ್ರೆ, ಎಲ್ಲಾ ಗ್ರಹಗಳು ಮುಳುಗಿದ್ರೆ, ಈ ಒಂದು ಶನಿ ಗ್ರಹ ಮಾತ್ರ ಈಜಾಡ್ಕೊಂಡು ತೇಲಾಡ್ಕೊಂಡು ಮಜಾ ಮಾಡ್ಕೊಂಡು ಇರುತ್ತೆ. ಯಾಕಂದ್ರೆ ಡೆನ್ಸಿಟಿ ಆಫ್ ಸ್ಯಾಟರ್ನ್ ಇಸ್ ಲೆಸ್ ದ್ಯಾನ್ ವಾಟರ್ ಅಂತಂದೇಳಿ. ಆಮೇಲೆ ಇದು ಯಾವುದರಿಂದ ಮಾಡಿದೆ? ಹೈಡ್ರೋಜನ್ ಮತ್ತು ಹೀಲಿಯಂ ಇಂದ, ಅಮೋನಿಯಾ ಮತ್ತು ಮೀಥೇನ್ ಅನಿಲದಿಂದ. ಇದಕ್ಕೆ 62 ಉಪಗ್ರಹಗಳು ಇದೆ. ಇದು ಶನಿ ಗ್ರಹದ ಒಂದು ಕಿರು ಪರಿಚಯ. ಈ ಒಂದು ಶನಿಯ ಉಂಗುರದ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನ ನೀವು ತಿಳಿದುಕೊಂಡಿದ್ದೀರಾ. ಶನಿ ಗ್ರಹದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ. ಈ ಶನಿ ಗ್ರಹದ ಬಗ್ಗೆ ಸಾಕಷ್ಟು ಉಪಗ್ರಹಗಳಿದೆ. ರಿಯಾ ಅಂತ ಹೇಳಿ ಒಂದು, ಎನ್ಸೆಲೆಡಾಸ್ ಅಂತ ಹೇಳಿ ಒಂದು, ಟೀತೀಸ್ ಅಂತ ಒಂದು, ಮಿಮಾಸ್ ಅಂತ ಒಂದು, ಟೈಟಾನ್, ಡಿಯಾನ್, ಹೀಗೆ ಸಾಕಷ್ಟು ಉಪಗ್ರಹಗಳು ಶನಿ ಗ್ರಹದ ಸುತ್ತ ತಿರುಗ್ತಾ ಇದೆ. ಹೌದು, ಭೂಮಿಗೆ ಇರೋದು ಒಂದೇ ಒಂದು ಚಂದ್ರ, ಭೂಮಿ ಸುತ್ತ ಒಂದೇ ಒಂದು ಚಂದ್ರ ತಿರುಗ್ತಾ ಇದ್ರೆ, ಆದ್ರೆ ಈ ಶನಿ ಗ್ರಹದ ಸುತ್ತ ಸುಮಾರು 50-60 ಉಪಗ್ರಹಗಳು ತಿರುಗುತ್ತೆ. ಇದು ಶನಿ ಗ್ರಹದ ಒಂದು ವೈಶಿಷ್ಟ್ಯ. ಇನ್ನು ಯುರೇನಸ್ ಗ್ರಹದ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಯುರೇನಸ್ ಆಧುನಿಕ ದಿನಮಾನದಲ್ಲಿ ಕಂಡುಹಿಡಿದ ಪ್ರಥಮ ಗ್ರಹ. ಅಂದ್ರೆ ಆಧುನಿಕ ಕಾಲಘಟ್ಟದಲ್ಲಿ, ಅಂದ್ರೆ ಆಧುನಿಕ ವಿಜ್ಞಾನ ಬೆಳೆದ ನಂತರ ದೂರದರ್ಶಕದ ಸಹಾಯದಿಂದ ಪತ್ತೆ ಹಚ್ಚಿದ ಮೊದಲ ಗ್ರಹ ಇದು ಯುರೇನಸ್. ಈ ಯುರೇನಸ್ ಗ್ರಹವನ್ನ ಕಂಡುಹಿಡಿದ ವಿಜ್ಞಾನಿ ವಿಲಿಯಂ ಹರ್ಷಲ್. ವಿಲಿಯಂ ಹರ್ಷಲ್ ತನ್ನ ರಾಜನನ್ನ ಮೆಚ್ಚಿಸುವುದಕ್ಕಾಗಿ ಇದನ್ನ ಜಾರ್ಜ್ನ ಗ್ರಹ ಅಂತ ಹೇಳಿ ಕರೆಯೋದಕ್ಕೆ ಇಷ್ಟಪಟ್ಟಿದ್ದ. ಆದ್ರೆ ಕೊನೆಗೆ ಅದಕ್ಕೆ ಯುರೇನಸ್ ಅಂತ ಹೇಳಿ ಹೆಸರು ನಾಮಕರಣ ಮಾಡಲಾಯ್ತು. ಈ ಯುರೇನಸ್ ಗ್ರಹದ ಸುತ್ತ ಉಂಗುರಾವಸ್ಥೆ ಇದೆ. ಈ ಉಂಗುರಾವಸ್ಥೆ ಎಷ್ಟು ವಿಶೇಷವಾಗಿದೆ ಅಂತ ಹೇಳಿದ್ರೆ,
ಈ ಶನಿ ಗ್ರಹಕ್ಕೆ ಉಂಗುರಾವಸ್ಥೆ ಅಡ್ಡವಾಗಿದ್ರೆ ಈ ಯುರೇನಸ್ ಗ್ರಹಕ್ಕೆ ಉಂಗುರಾವಸ್ಥೆ ನೇರವಾಗಿ ಅಂದ್ರೆ ವರ್ಟಿಕಲಿ ಅಂದ್ರೆ ಮೇಲಿಂದ ಕೆಳಗಡೆ ಉಂಗುರಾವಸ್ಥೆ ಆ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು. ಇನ್ನೊಂದು ರೋಚಕ ಸಂಗತಿ ಏನಂತ ಹೇಳಿದ್ರೆ ಈ ಒಂದು ಉಂಗುರಾವಸ್ಥೆಯನ್ನ ಕಂಡು ಹಿಡಿದವರು ಭಾರತೀಯ ವಿಜ್ಞಾನಿಗಳು. ಇನ್ನೂ ರೋಚಕ ಸಂಗತಿ ಏನಂತ ಹೇಳಿದ್ರೆ ಬೆಂಗಳೂರಿನ ವಿಜ್ಞಾನಿಗಳು. ಅವರೊಬ್ರು ಪ್ರೊಫೆಸರ್ JC ಭಟ್ಟಾಚಾರ್ಯ ಮತ್ತೊಬ್ರು K ಕುಪ್ಪುಸ್ವಾಮಿ ಅಂತ ಹೇಳಿ. ನಮ್ಮ ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್. ಆ ವಿಜ್ಞಾನಿಗಳು ಈ ಯುರೇನಸ್ ಸುತ್ತ ಇರ್ತಕ್ಕಂತಹ ಉಂಗುರಾವಸ್ಥೆಯನ್ನ ಪತ್ತೆ ಮಾಡಿಬಿಟ್ಟು ಇವತ್ತು ಸೌರಮಂಡಲ ಮತ್ತು ಖಗೋಳ ವಿಜ್ಞಾನದಲ್ಲಿ ಅಜರಾಮರಾಗಿದ್ದಾರೆ, ತಮ್ಮ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿದ್ದಾರೆ. ಹಾಗಾಗಿ ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಮಕ್ಕಳು ಈ ಖಗೋಳ ವಿಜ್ಞಾನದ ಬಗ್ಗೆ ಸಾಕಷ್ಟು ಅಭಿರುಚಿಯನ್ನ ಬೆಳೆಸ್ಕೋಬೇಕು, ಆಮೇಲೆ ಸಾಕಷ್ಟು ಓದಬೇಕು, ಅಧ್ಯಯನ ಮಾಡಬೇಕು, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸ್ಕೊಳ್ಬೇಕು. ಸಾಧ್ಯ ಆದ್ರೆ ಖಗೋಳ ವಿಜ್ಞಾನಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಈ ಯುರೇನಸ್ ಗ್ರಹದ ಬಗ್ಗೆ ಇನ್ನಷ್ಟು ಮಾಹಿತಿಗಳು. ಇದು ಆಧುನಿಕ ಕಾಲದಲ್ಲಿ ಪತ್ತೆ ಹಚ್ಚಿದ ಮೊದಲ ಗ್ರಹ. ಇಟ್ ಈಸ್ ಲೈಟೆಸ್ಟ್ ಅಮಾಂಗ್ ದ ಗ್ಯಾಸ್ ಜಾಯಿಂಟ್ಸ್. ಈ ಒಂದು ನಾವು ಗ್ಯಾಸ್ ಜಾಯಿಂಟ್ಸ್ ಏನಂತ ಹೇಳಿದ್ವಲ್ಲ ಅಂದ್ರೆ ಅನಿಲ ದೈತ್ಯಗಳು, ಅದರಲ್ಲಿ ತುಂಬಾ ಹಗುರವಾದಂಥದ್ದು. ಇಟ್ ರಿವಾಲ್ವ್ಸ್ ದಿ ಸನ್ ಆನ್ ಇಟ್ಸ್ ಸೈಡ್ ಆಸ್ ಇಟ್ಸ್ ಆಕ್ಸಿಸ್ ಆಫ್ ರೊಟೇಷನ್ ಇಸ್ ಟಿಲ್ಟೆಡ್ ಆಲ್ಮೋಸ್ಟ್ 90 ಡಿಗ್ರಿ. ಅಂದ್ರೆ ಎಲ್ಲಾ ಗ್ರಹಗಳು ಒಂದು ತರ ತಿರುಗಿದ್ರೆ ಆದ್ರೆ ಯುರೇನಸ್ ಗ್ರಹ ಮಾತ್ರ ಈ ಉರುಳು ಸೇವೆ ಮಾಡ್ತೀವಲ್ಲ, ಕೆಲವರು ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡ್ತಾರಲ್ಲ, ಆ ರೀತಿ ಅದು ಉರುಳು ಸೇವೆಯನ್ನ ಸಲ್ಲಿಸ್ತಾ ಇದೆ. ಇಟ್ ಹ್ಯಾಸ್ 27 ಸ್ಯಾಟಲೈಟ್ಸ್, 27 ಉಪಗ್ರಹಗಳಿದೆ. ಅದರಲ್ಲಿ ತುಂಬಾ ದೊಡ್ಡದು ಟೈಟಾನಿಯಾ, ಓಬಿರಾನ್, ಅಂಬ್ರಿಯಲ್, ಏರಿಯಲ್ ಮತ್ತು ಮಿರಾಂಡಾ ಅಂತಂದು ಹೇಳಿ. ಇದು ಯುರೇನಸ್ ಗ್ರಹದ ಉಂಗುರಾವಸ್ಥೆ. ಆ ಉಂಗುರಾವಸ್ಥೆ ನೋಡಬಹುದು. ಈ ಉಂಗುರಾವಸ್ಥೆ ಬಗ್ಗೆ ಇನ್ನು ಸಾಕಷ್ಟು ವೈಜ್ಞಾನಿಕ ಮಾಹಿತಿ ನೀವು ಪುಸ್ತಕಗಳನ್ನ ಓದಿದ್ರೆ ಅಥವಾ ಜಾಲತಾಣಗಳಿಗೆ ಭೇಟಿ ಮಾಡಿದ್ರೆ ಇನ್ನಷ್ಟು ರೋಚಕ ಮಾಹಿತಿಯನ್ನ ನಾವು ಪಡ್ಕೋಬಹುದು. ಇದು ವಿಲಿಯಂ ಹರ್ಷೆಲ್ 1781ರಲ್ಲಿ ಯುರೇನಸ್ ಗ್ರಹವನ್ನ ಪತ್ತೆ ಮಾಡಿದ ವಿಜ್ಞಾನಿ. ಈತ ಅದನ್ನ ಜಾರ್ಜ್ ಗ್ರಹ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದ. ವಿಲಿಯಂ ಹರ್ಷೆಲ್ಗೆ ತಂಗಿ ಇರ್ತಾಳೆ, ತುಂಬಾ ಪ್ರತಿಭಾನ್ವಿತೆ, ತುಂಬಾ ಮೇಧಾವಿ. ಅಣ್ಣನ ಒಂದು ಸಂಶೋಧನೆಗೆ ತಂಗಿ ಸಹಾಯ ಮಾಡ್ತಾಳೆ. ಅಣ್ಣ ತಂಗಿ ಹಗಲು ರಾತ್ರಿ ಇದೇ ಕೆಲಸ, ಆಕಾಶವನ್ನ ವೀಕ್ಷಣೆ ಮಾಡೋದು. ಈ ವಿಲಿಯಂ ಹರ್ಷೆಲ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ತುಂಬಾ ಆಸಕ್ತಿದಾಯಕ ಸಂಗತಿ ಏನಂತ ಹೇಳಿದ್ರೆ, ನಾವೆಲ್ಲ ಪರೀಕ್ಷೆಯ ಮುಂದೆ ವಿದ್ಯಾರ್ಥಿಗಳು ರಿವಿಷನ್ ಮಾಡ್ತಾರೆ ಪರೀಕ್ಷೆಯ ಸಂದರ್ಭದಲ್ಲಿ. ಅದೇ ರೀತಿ ಈ ಮಹಾನುಭಾವ ಆಕಾಶವನ್ನ ರಿವೈಸ್ ಮಾಡ್ತಾನೆ. ಆಕಾಶವನ್ನ ರಿವೈಸ್ ಮಾಡಬೇಕು, ಅದನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿದಾಗ ಒಂದು ಚುಕ್ಕಿ ಹೊಸದಾಗಿ ಕಂಡಿರುತ್ತೆ. ಇದ್ಯಾವ್ದಿದು ಚುಕ್ಕಿ, ಎಲ್ಲಿಂದ ಬಂತು ಈ ಚುಕ್ಕಿ ಅಂತ ಹೇಳಿ ಅದ್ರ ಹಿಂದೆ ಬೆನ್ನಟ್ತಾರೆ. ಕೊನೆಗೆ ಅದು ಯುರೇನಸ್ ಗ್ರಹ ಅಂತ ಹೇಳಿ ಪತ್ತೆ ಆಗುತ್ತೆ. ಆಮೇಲೆ ತಂಗಿ ಬಗ್ಗೆ ಹೇಳ್ತದೆ. ತಂಗಿ ಹೆಸರು ಕ್ಯಾರೋಲಿನ್ ಹರ್ಷೆಲ್ ಅಂತಂದೇಳಿ, ಗೋಲ್ಡ್ ಮೆಡಲಿಸ್ಟ್, ನಮ್ಮ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಖಗೋಳ ವಿಜ್ಞಾನಿ. ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಇದೆ, ನೀವು ಅದನ್ನ ಓದಿ ತಿಳ್ಕೊಳ್ಳಿ. ಎಲ್ಲವನ್ನ ಹೇಳೋದಕ್ಕೆ ನನಗೆ ಇಲ್ಲಿ ಸಮಯ ಇಲ್ಲ. ನೋಡ್ರಿ, ಅವರು ಬಳಸ್ತಾ ಇರ್ತಕ್ಕಂಥ ದೂರದರ್ಶಕ, ಅವ್ರ ಮನೆ ಗಾತ್ರ ನೋಡಿ ಚಿಕ್ಕದಿದೆ, ಮನೆಯಿಂದ ದೊಡ್ಡದಾದ ಈ ಟೆಲಿಸ್ಕೋಪ್ ಅನ್ನ ನೀವು ನೋಡ್ಬೋದು. ಎಷ್ಟು ದೊಡ್ಡದಂತ ಹೇಳಿದ್ರೆ ಆ ಟೆಲಿಸ್ಕೋಪ್ ನ ಆಬ್ಜೆಕ್ಟಿವ್ ಲೆನ್ಸ್ ಅಂದ್ರೆ ಮಸೂರ ಒಬ್ಬ ಮನುಷ್ಯ ನಿಂತ್ಕೋಬಹುದು, ನಿಂತ್ಕೊಳ್ಳೋದಕ್ಕೆ ಒಂದು ಜಾಗ ಮಾಡಿಕೊಂಡಿದ್ದಾರೆ ನೋಡ್ರಿ, ಅಷ್ಟು ದೊಡ್ಡದು. ಆ ಮಸೂರವನ್ನು ಕೂಡ ಅವರೇ ಸ್ವತಃ ತಯಾರು ಮಾಡ್ಕೊಂಡಿದ್ದು. ಇದು ವಿಲಿಯಂ ಹರ್ಷೆಲ್ ಅವರ ಒಂದು ಅಮೋಘ ಸಾಧನೆ. ಇನ್ನು ಮುಂದಿನ ಗ್ರಹ ನೆಪ್ಚೂನ್ ಗ್ರಹ ಚಂಡಮಾರುತದಿಂದ ಕೂಡಿರ್ತಕ್ಕಂಥ ಗ್ರಹ. ಇದರ ಮೇಲೆ ಯಾವಾಗ್ಲೂ ಬಿರುಗಾಳಿ, ಚಂಡಮಾರುತ 1 ಗಂಟೆಗೆ 2000 ಕಿಲೋಮೀಟರ್ ದೂರ ಹೋಗುತ್ತೆ. ತುಂಬಾ ಭಯಾನಕವಾದಂತಹ ಚಂಡಮಾರುತಗಳು ಈ ಒಂದು ಗ್ರಹದ ಮೇಲೆ ಇದೆ. ಇದು ಕೂಡ ಅನಿಲ ದೈತ್ಯ ಅಂದ್ರೆ ಅನಿಲದಿಂದ ಮಾಡಿರ್ತಾರೆ ಅಷ್ಟೇ. ಹೈಡ್ರೋಜನ್, ಹೀಲಿಯಂ, ಅಮೋನಿಯಾ, ಮೀಥೇನ್ ಅನಿಲ, ಈ ರೀತಿಯ ಅನಿಲಗಳಿಂದ ಈ ಒಂದು ಗ್ರಹವನ್ನ ರಚಿಸಲಾಗಿರುತ್ತೆ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಜೊಹಾನ್ ಗಾಲೆ. ಅದು ಯಾವಾಗ 1846ರಲ್ಲಿ. ಇದು ವಿಂಡಿ ಬ್ಲೂ ಪ್ಲಾನೆಟ್, ನೀಲ ಗ್ರಹ, ತುಂಬಾ ಚಂಡಮಾರುತಗಳಿಂದ ಕೂಡಿರ್ತಕ್ಕಂಥ, ಜೋರಾದ ಚಂಡಮಾರುತಗಳಿಂದ ಕೂಡಿರ್ತಕ್ಕಂಥ ಗ್ರಹ. ಗ್ರೇಟ್ ಡಾರ್ಕ್ ಸ್ಪಾಟ್, ಇದ್ರ ಮೇಲೆ ಒಂದು ದೊಡ್ಡದಾದ ಒಂದು ಚುಕ್ಕೆ ಇದೆ. ಅದು ಎಷ್ಟು ಭೂಮಿಯ ಗಾತ್ರದಷ್ಟು ಅಗಲವಾಗಿದೆ. ಸ್ಮಾಲ್ ಡಾರ್ಕ್ ಸ್ಪಾಟ್, ಒಂದು ಸಣ್ಣ ಚುಕ್ಕೆ ಇದೆ. ಅವೆಲ್ಲವೂ ಕೂಡ ಚಂಡಮಾರುತಗಳು. ಸ್ಕೂಟರ್ ಅನ್ನೋದು ಮತ್ತೊಂದು ಚಂಡಮಾರುತ. ಇದರ ಮೇಲೆ
ಬಿರುಗಾಳಿ 1 ಗಂಟೆಗೆ 2000 ಕಿಲೋಮೀಟರ್ ದೂರದಲ್ಲಿ ಹೋಗುತ್ತೆ. ನೆಪ್ಚೂನ್ಗೆ 14 ಉಪಗ್ರಹಗಳಿದೆ. ಟ್ರೈಟಾನ್ ಅನ್ನೋದು ಅತ್ಯಂತ ದೊಡ್ಡ ಉಪಗ್ರಹ. ಟ್ರೈಟಾನ್ ಇಸ್ ದ ಕೂಲ್ಡೆಸ್ಟ್ ಆಬ್ಜೆಕ್ಟ್. ಟ್ರೈಟಾನ್ ನಲ್ಲಿ ಉಷ್ಣಾಂಶ -235°C. ಇನ್ನು ಕೊನೆ ಗ್ರಹ ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್. ಮೊದಲು ನಾವೆಲ್ಲ ಹೈಸ್ಕೂಲ್ ನಲ್ಲಿ ಓದ್ಬೇಕಾದ್ರೆ ಇದನ್ನ ಗ್ರಹ ಅಂತ ಓದ್ಕೊಂಡಿದ್ವಿ. 96ರಲ್ಲಿ ನಾವು SLC ಓದಿದ್ದು, 1996 ಅಲ್ಲಿ ಇದನ್ನ ನಾವು 9ನೇ ಗ್ರಹವಾಗಿ ನಾವು ಓದ್ಕೊಂಡಿದ್ವಿ. ಆದ್ರೆ ಈಗ ಇದಕ್ಕೆ ಗ್ರಹದ ಸ್ಥಾನವನ್ನ ಕಿತ್ಕೊಂಡಿದ್ದಾರೆ. ಇದನ್ನ ಕುಬ್ಜ ಗ್ರಹ, ಡ್ವಾರ್ಫ್ ಪ್ಲಾನೆಟ್ ಅಂತ ಕರಿಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅವರು ಅದ ಒಂದು ಸರ್ವಾನುಮತವನ್ನು ರೀತಿಯಲ್ಲಿ ಅವರು ಅದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಇವ್ರ ಪ್ರಕಾರ ಅಂದ್ರೆ ಏನು, ಒಂದು ಗ್ರಹದ ಡೆಫಿನಿಷನ್ ಏನಂದ್ರೆ, ಮುಂಚೆ ಏನಂತ ಕರಿತೀವಿ, ಸೂರ್ಯ ಸುತ್ತ ಯಾವ್ದು ತಿರುಗುತ್ತೋ ಅದು ಗ್ರಹ ಅಂತ ಕರಿತಿದ್ವಿ. ಆದ್ರೆ ಹೊಸ ಡೆಫಿನಿಷನ್ ಪ್ರಕಾರ ಸೂರ್ಯನ ಸುತ್ತ ತಿರುಗಬೇಕು, ಅದು ಗೋಳಾಕಾರವಾಗಿರಬೇಕು, ತನ್ನದೇ ಆದಂತಹ ಗುರುತ್ವವನ್ನು ಹೊಂದಿರಬೇಕು, ತನ್ನ ಕಕ್ಷೆ, ಆ ಗ್ರಹದ ಕಕ್ಷೆ ಬೇರೆ ಕಕ್ಷೆಗೆ ಅಡ್ಡವಾಗಿ ಅದು ತಿರುಗಬಾರ್ದು. ಈ ಎಲ್ಲ 3 ಕಂಡೀಷನ್ಸ್ ಹಾಕ್ಬಿಟ್ಟು ಈ ಒಂದು ಪ್ಲೂಟೋ ಗ್ರಹದ ಸ್ಥಾನಮಾನ ಕಿತ್ಕೊಳ್ಳಾಯ್ತು. ಈ ಒಂದು ಪ್ಲೂಟೋವನ್ನ ಕಂಡುಹಿಡಿದ ವಿಜ್ಞಾನಿ ಕ್ಲೈಡ್ ಟಾಂಬೋ ಅಂತಂದು ಹೇಳಿ. ಬಹುಶಃ ಇವತ್ತೇನಾದ್ರೂ ಅವ್ರು ಬದುಕಿದ್ರೆ ಅವರು ತಮ್ಮ ಕಣ್ಣಿನಲ್ಲಿ ಕಣ್ಣೀರನ್ನ ಹರಿಸ್ತಾ ಇದ್ರು, ಅಯ್ಯೋ ನಾನು ಕಂಡುಹಿಡಿದ ಗ್ರಹಕ್ಕೆ ಗ್ರಹದ ಸ್ಥಾನಮಾನವನ್ನ ಕಿತ್ಕೊಂಡಿದ್ದಾರಲ್ಲ ಅಂತಂದು ಹೇಳ್ಬಿಟ್ಟು. ಇದು ಪ್ಲೂಟೋನ ಒಂದು ಮಾಹಿತಿ. ಇದು ತುಂಬಾ ದೂರದಲ್ಲಿದೆ. 2006ರಲ್ಲಿ ಇದನ್ನ ಕುಬ್ಜ ಗ್ರಹ ಅಂತೇಳಿ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ಲಾರ್ಜೆಸ್ಟ್ ನೋನ್ ಆಬ್ಜೆಕ್ಟ್ ಕ್ಯೂಪರ್ ಬೆಲ್ಟ್, ಕ್ಯೂಪರ್ ಪಟ್ಟಿ ಅಂತಿದೆ, ಅದರಲ್ಲಿ ದೊಡ್ಡದಾದಂಥದ್ದೇ ಈ ಒಂದು ಪ್ಲೂಟೋ. ಇದನ್ನ ಮೊದಲು ಪ್ರಿಡಿಕ್ಟ್ ಮಾಡಿದವರು, ಅಂದಾಜಿಸಿದವರು ಪರ್ಸಿಬಲ್ ಲೊವೆಲ್ ಅಂತೇಳಿ 1905ರಲ್ಲಿ. ಆದರೆ 1930ರಲ್ಲಿ ಇದನ್ನ ಪತ್ತೆ ಹಚ್ಚಿದವರು ಕ್ಲೈಡ್ ಟಾಂಬೋ ಅಂತ ಹೇಳಿ. ಇದು ಪ್ಲೂಟೋದ ಕುರಿತ ಮಾಹಿತಿ. ಇದು ಪ್ಲೂಟೋದ ಒಂದು ಮಾಹಿತಿ. ಪ್ಲೂಟೋದ ಒಂದು ಚಿತ್ರ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಮತ್ತೊಂದು ಚಿತ್ರ. ಆಮೇಲೆ ಪ್ಲೂಟೋ ಹ್ಯಾಸ್ 5 known moons. ಲಾರ್ಜೆಸ್ಟ್ ಬಂದ್ಬಿಟ್ಟು ಕೆರಾನ್. ಆ ಕುಬ್ಜ ಗ್ರಹಕ್ಕೆ 5 ಉಪಗ್ರಹಗಳಿದೆ. ಪ್ಲೂಟೋ ಸ್ಮಾಲರ್ ದ್ಯಾನ್ ಅವರ್ ಮೂನ್, ನಮ್ಮ ಚಂದ್ರನಿಗಿಂತ ಸಣ್ಣದಾದ ಗಾತ್ರ ಪ್ಲೂಟೋ ಹೊಂದಿದೆ. ಪ್ಲೂಟೋ ಅವೇ ಫ್ರಮ್ ಸನ್ 580 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ 90,530 ಭೂ ದಿನಗಳನ್ನ ತೆಗೆದುಕೊಳ್ಳುತ್ತೆ ಒಂದು ವರ್ಷ. ಇಟ್ಸ್ 1 year. ಅಂದ್ರೆ ಪ್ಲೂಟೋ ಒಂದು ಸುತ್ತು ಸೂರ್ಯನ ಸುತ್ತ ತಿರುಗೋದಕ್ಕೆ 90,530 ವರ್ಷ ತೆಗೆದುಕೊಳ್ಳುತ್ತೆ. ಆಮೇಲೆ ಅದಕ್ಕೆ ತೆಳುವಾದ ವಾಯುಮಂಡಲ ಇದೆ, ಅದರಲ್ಲಿ ನೈಟ್ರೋಜನ್, ಮೀಥೇನ್, ಕಾರ್ಬನ್ ಮೊನಾಕ್ಸೈಡ್ ಅನಿಲ ಇದೆ. ಕೋಲ್ಡೆಸ್ಟ್ ಆಬ್ಜೆಕ್ಟ್ -238°C. ಆಮೇಲೆ ಇಲ್ಲಿವರೆಗೂ ಪ್ಲೂಟೋ ಗ್ರಹಕ್ಕೆ ನಾಸಾದ ನ್ಯೂ ಹರೈಸನ್ 2015ರಲ್ಲಿ ಅದಕ್ಕೆ ಭೇಟಿಯನ್ನ ಮಾಡಿದೆ. ಇನ್ನು ಸೌರ ಮಂಡಲದ ಬಿಟ್ಟು ಇನ್ನು ಅನೇಕ ನಾವು ಕಿರುಗ್ರಹಗಳನ್ನ ನಾವು ನೋಡ್ಬೋದು. ಅವನ್ನ ನಾವು ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ಸ್, ನೆಪ್ಚೂನ್ ಆದ ನಂತರ ಸಿಗುವ ದೊಡ್ಡ ದೊಡ್ಡ ಕಾಯಗಳು ಅಂತೇಳಿ ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ಸ್ ಅಂತೇಳಿ. ಅದರಲ್ಲಿ ಸಾಕಷ್ಟು ಇದೆ. ಒಂದು ಇರೀಸ್ ಅಂತ ಹೇಳಿ, ಒಂದು ಪ್ಲೂಟೋ, ಮೇಕ್ ಅಂತ ಒಂದು, ಸೆಡ್ನಾ ಅಂತ ಒಂದು, ಕೊರಾರ್ ಅಂತ ಒಂದು, ಆರ್ಕಸ್, ಸಾಕಷ್ಟು ಇದೆ. ಏನಂದ್ರೆ ನಾವು ಅಧ್ಯಯನ ಮಾಡಕ್, ನಮಗೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತ ಹೇಳಕ್ ಆಗಲ್ಲ. ನಾವು ಅಧ್ಯಯನ ಮಾಡ್ಕೋಬೇಕು, ತಿಳ್ಕೋಬೇಕು. ಇದು ಪ್ಲೂಟೋ ಗ್ರಹದ ಒಂದು ಹೊಸ ವ್ಯಾಖ್ಯಾನ, ಹೊಸ ಡೆಫಿನಿಷನ್ 2006ರಲ್ಲಿ. ಎ ಪ್ಲಾನೆಟ್ ಈಸ್ ಎನಿ ಬಾಡಿ ಇನ್ ಆರ್ಬಿಟ್ ಅರೌಂಡ್ ದ ಸನ್ ದಟ್ ಹ್ಯಾಸ್ ಎನಫ್ ಮಾಸ್ ಟು ಫಾರ್ಮ್ ಇಟ್ ಸೆಲ್ಫ್ ಇನ್ ಟು ಎ ಸ್ಪೆರಿಕಲ್ ಶೇಪ್ and has cleared its immediate neighborhood of all smaller objects. As per the definition, Pluto has not cleared its orbit of surrounding Kuiper belt objects. ಇನ್ನು ಎರಡನೇದು ಸ್ಟಾರ್ಸ್, ನಕ್ಷತ್ರಗಳ ಬಗ್ಗೆ. ನಮಗೆ ರಾತ್ರಿ ಹೊತ್ತು ನೋಡಿದ್ರೆ ಸಾಕಷ್ಟು ನಕ್ಷತ್ರಗಳು ಕಂಡು ಬರುತ್ತೆ. ಇದು ನಕ್ಷತ್ರದ ವಿವಿಧ ಹಂತಗಳು. ನಮ್ಗೆ ಯಾವ ರೀತಿ ಹುಟ್ಟು ಮತ್ತು ಸಾವು ಇದೆ, ನಕ್ಷತ್ರಕ್ಕೂ ಕೂಡ ಅದೇ ರೀತಿ ಹುಟ್ಟು ಮತ್ತು ಸಾವನ್ನು ನಾವು ನೋಡಬಹುದು. ವಿವಿಧ ಅವಸ್ಥೆಗಳನ್ನು ನೀವು ನೋಡಬಹುದು. ಮೊದಲಿಗೆ ಸ್ಟೆಲ್ಲಾರ್ ನೆಬುಲಾ, ನಿಹಾರಿಕೆ ಅಂತಂದೇಳಿ. ನಿಹಾರಿಕೆಯಿಂದ ಒಂದು ಸಾಧಾರಣ ನಕ್ಷತ್ರ ಹಳದಿ ಬಣ್ಣದಲ್ಲಿ ಏನ್ ತೋರಿಸಿದೀನಿ, ಆವರೇಜ್ ಸ್ಟಾರ್. ಅಲ್ಲಿಂದ ಕೆಂಪು ದೈತ್ಯ ಆಗುತ್ತೆ, ಮುಂದೆ ಪ್ಲಾನೆಟರಿ ನೆಬುಲಾ ಆಗುತ್ತೆ, ಮುಂದೆ ಅದು ವೈಟ್ ಡ್ವಾರ್ಫ್, ಶ್ವೇತ ಕುಬ್ಜವಾಗಿ ಅದು ಪರ್ಯಾವಸನೆಗೊಳ್ಳುತ್ತೆ. ಇನ್ನೊಂದು ವಿಧಾನ ಇದೆ, ಅಕಸ್ಮಾತ್ ದ್ರವ್ಯರಾಶಿ ಸಾಕಷ್ಟು ಅಂದ್ರೆ ನಮ್ಮ ಸೂರ್ಯನಕ್ಕಿಂತ ಜಾಸ್ತಿ ಇದ್ದ ಪಕ್ಷದಲ್ಲಿ ಅದು ಮ್ಯಾಸಿವ್ ಸ್ಟಾರ್, ತುಂಬಾ ಭಾರವಾದ ನಕ್ಷತ್ರ ಆಗುತ್ತೆ. ರೆಡ್ ಸೂಪರ್ ಜಾಯಿಂಟ್,
ಅತಿ ದೈತ್ಯ, ಅತಿ ಕೆಂಪು ದೈತ್ಯ ಅಂತ ಹೇಳಾಗುತ್ತೆ. ಕೊನೆಗೆ ಸೂಪರ್ನೋವ್ಯ, ಮಹಾನವ್ಯ. ಸೂಪರ್ನೋವಾ ಅಂದ್ರೆ ಮಹಾನವ್ಯ ಅಂತ. ಏನಿದು ಮಹಾನವ್ಯ ಅಂದ್ರೆ ನಕ್ಷತ್ರ ಸ್ಫೋಟ ಆಗುತ್ತೆ. ನಕ್ಷತ್ರ ಸ್ಫೋಟ ಆದಾಗ ರಾತ್ರಿಯಲ್ಲೂ ಕೂಡ ನಮ್ಗೆ ಬೆಳಕು ಕಾಣುತ್ತೆ. ಒಂದ್ಸಲ ನಕ್ಷತ್ರ ಸ್ಫೋಟ ಆದಾಗ ಏನಾಗುತ್ತೆ ಅಂತಂದು ಹೇಳಿದ್ರೆ ನಮಗೆ ರಾತ್ರಿ ಅನ್ನೋದೇ ಇರೋದಿಲ್ಲ. ಹಗಲುನೂ ಬೆಳಕಿರುತ್ತೆ, ರಾತ್ರಿನೂ ಬೆಳಕಿರುತ್ತೆ. ಅದು ಒಂದು ವಾರ 10 ದಿನದ ಮಟ್ಟಿಗೆ ಅದೇ ತರ ಬೆಳಕು ನಿರಂತರವಾಗಿರುತ್ತೆ. ಅಂದ್ರೆ ಅಷ್ಟು ದೊಡ್ಡದಾದಂತ ಸ್ಫೋಟ, ಅಷ್ಟೊಂದು ಬೆಳಕು ಉತ್ಪತ್ತಿ ಆಗುತ್ತೆ. ಸೂಪರ್ನೋವಾ ಏನಾದ್ರೂ ನಮ್ಮ ಜೀವಿತ ಅವಧಿಯಲ್ಲಿ ಆದ್ರೆ ನಾವು ಅದೃಷ್ಟವಂತರು, ನಾವು ಭಾಗ್ಯವಂತರು ಅಂತ ಹೇಳಿ ನಾವು ತಿಳ್ಕೋಬಹುದು. ಕೊನೆಗೆ ಅದು ನ್ಯೂಟ್ರಾನ್ ಸ್ಟಾರ್ ಆದ್ರೂ ಆಗ್ಬೋದು, ಸೂಪರ್ನೋವಾ ಆದ ನಂತರ, ಅಥವಾ ಕಪ್ಪು ಕುಳಿ, ಬ್ಲಾಕ್ ಹೋಲ್ ಅಂತ ಕರೀತಾರೆ, ಅದಾದ್ರೂ ಆಗ್ಬಹುದು. ಇದು ನಿಹಾರಿಕೆ ಅಂದ್ರೆ ಈ ನಾವು ನಕ್ಷತ್ರ ತಯಾರು ಮಾಡೋದಕ್ಕೆ ಮೋಡಗಳೆಲ್ಲ ಒಂದ್ ಕಡೆ ಸೇರ್ಕೊಳ್ಳುತ್ತೆ. ನರ್ಸರಿ ಆಫ್ ಸ್ಟಾರ್ ಅಂತಂದೇಳಿ ನೋಡ್ರಿ, ನಿಧಾನವಾಗಿ ನಕ್ಷತ್ರ ಆಗೋದು ಹೇಗೆ ಆಗ್ತಾ ಇದೆ, ಒಂದು ಗೋಳಾಕಾರ ಅಲ್ಲಿ ರಚನೆ ಆಗ್ತಾ ಇದೆ. ಇದು ಸನ್, ಈ ಕಡೆ ಏನ್ ತೋರಿಸಿದಿನಲ್ಲ ಇದು ನಮ್ಮ ಸೂರ್ಯ, ಹಳದಿ ಸೂರ್ಯ. ಈ ನಮ್ಮ ಹಳದಿ ಸೂರ್ಯ 6 ಬಿಲಿಯನ್ ವರ್ಷವಾದ ನಂತರ, 6 ಬಿಲಿಯನ್ ವರ್ಷ ಅಂದ್ರೆ 6ರ ಮುಂದೆ 9 0 ಇಡ್ಬೇಕು ನಾವು, ಅವಾಗ 6 ಬಿಲಿಯನ್ ಆಗುತ್ತೆ. 6 ಬಿಲಿಯನ್ ವರ್ಷ ಆದ ನಂತರ ಸೂರ್ಯನ ಗಾತ್ರ ತುಂಬಾ ಚಿಕ್ಕದಾಗುತ್ತೆ. ಇದು ಇವತ್ತಿನ ಸೂರ್ಯನ ಗಾತ್ರ, ಹಳದಿ ಬಣ್ಣದಲ್ಲಿ ಏನ್ ತೋರಿಸಿದೀನಿ ಅದು ಇವತ್ತಿನ ಸೂರ್ಯನ ಗಾತ್ರ. ಅದೇ 6 ಬಿಲಿಯನ್ ವರ್ಷ ಆದ ನಂತರ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅಂತಂದ್ ಹೇಳಿದ್ರೆ ನಮ್ಗೆ ಯಾವುದೇ ರೀತಿಯಾದ ಬೆಳಕನ್ನು ಕೊಡೋ ಶಕ್ತಿ ಇರೋದಿಲ್ಲ. ಆಮೇಲೆ ಅಷ್ಟೊತ್ತಿಗಾಗ್ಲೇ ಭೂಮಿ ಕೂಡ ಇರೋದು ಡೌಟೆ. ಇದು ಸೂರ್ಯ ಶ್ವೇತಕುಬ್ಜವಾಗಿ ರೂಪುಗೊಂಡಾಗ ಈ ರೀತಿಯಾದಂತಹ ಒಂದು ಅವಸ್ಥೆಯನ್ನ ನಾವು ನೋಡ್ಬೋದು. ಆಮೇಲೆ ಕೆಂಪು ದೈತ್ಯ, ರೆಡ್ ಜಾಯಿಂಟ್. ನಮ್ಮ ಸೂರ್ಯ ಏನಾದ್ರೂ ಈ ಬರ್ತಾ ದೊಡ್ಡ ಗಾತ್ರ ಆಗುತ್ತೆ ಸೂರ್ಯನದು. ಬುಧ ಗ್ರಹ ನುಂಗಿ ಬಿಡುತ್ತೆ, ಶುಕ್ರ ಗ್ರಹನ ನುಂಗಿ ಆಗುತ್ತೆ, ಭೂಮಿವರೆಗೂ ಅದ್ರದ್ದು ಗಾತ್ರ ಜಾಸ್ತಿ ಆಗುತ್ತೆ. ಮೊದಲು ರೆಡ್ ಜಾಯಿಂಟ್ ಆಗ್ತಾನೆ ಸೂರ್ಯ, ಕೊನೆಗೆ ಶ್ವೇತಕುಬ್ಜ ಆಗ್ತಾನೆ. ಹಾಗಾಗಿ ನಮ್ಮ ಭೂಮಿ ಇನ್ನು ಎಷ್ಟು ವರ್ಷ ಇರ್ಬೋದು ನಾವು ಭೂಮಿ ಮೇಲೆ ಅಂತಂದ ಹೇಳಿದ್ರೆ ಇನ್ನು ಕೆಲವು ಬಿಲಿಯನ್ ವರ್ಷಗಳು ಮಾತ್ರ. ಇದು ಒಂದು ವೈಟ್ ಡ್ವಾರ್ಫ್ ಸ್ಟಾರ್ ಹೇಗಿರುತ್ತೆ ಅಂತ ತುಂಬಾ ಪ್ರಕಾಶಮಾನವಾಗಿ ಒಂದು ಶ್ವೇತಕುಬ್ಜ ತಾರೆ. ಇದನ್ನ ನಾವು ರಿಗಲ್ ಸ್ಟಾರ್, ರಿಗಲ್ ಇಸ್ ಬ್ಲೂ ಇನ್ ಕಲರ್. ಇದು ಮತ್ತೊಂದು ವೈಟ್ ಡ್ವಾರ್ಫ್. ಇದು ಇವೆಲ್ಲ ನಿಜವಾಗ್ಲೂ ಆಕಾಶದಲ್ಲಿ ತೆಗೆದಿರ್ತಕ್ಕಂಥ, ಸೆರೆ ಹಿಡಿದಿರ್ತಕ್ಕಂಥ ಚಿತ್ರಗಳು. ನಿಜಕ್ಕೂ ಕೂಡ ಆಕಾಶ ತನ್ನೊಳಗಡೆ ಸಾಕಷ್ಟು ಕುತೂಹಲ ಮತ್ತು ಕೌತುಕವನ್ನ ತನ್ನೊಳಗಡೆ ಇರಿಸ್ಕೊಂಡಿದೆ. ಇದು ಲೈಫ್ ಸೈಕಲ್ ಆಫ್ ಸ್ಟಾರ್, ನಕ್ಷತ್ರದ ಒಂದು ಜೀವನ ಚಕ್ರ. ಇದ್ರ ಬಗ್ಗೆ ನಾನು ಆಗ್ಲೇ ಹೇಳಿದ್ದೀನಿ. ಸೂಪರ್ನೋವಾ ಬಗ್ಗೆ ಹೇಳಿದೆ. ಮಹಾನವ್ಯ 1054ರಲ್ಲಿ ಒಂದ್ಸತಿ ಆಗಿತ್ತು. ಅದನ್ನ ಇವತ್ತು ನಾವು ಕ್ರಾಬ್ ನೆಬುಲಾ, ಏಡಿ ನೆಬುಲಾ ಅಂತ ಹೇಳಿ ಕರಿತೀವಿ. ಅದು ಟಾರಸ್ ನಕ್ಷತ್ರ ರಾಶಿಯಲ್ಲಿ ಅದನ್ನ ಕಾಣಬಹುದು. ವೃಷಭ ನಕ್ಷತ್ರ ರಾಶಿಯಲ್ಲಿ ಕಾಣಬಹುದು. 1572ರಲ್ಲಿ ಒಂದು ಬಾರಿ ಸೂಪರ್ನೋವಾ ಆಗಿತ್ತು, ಮಹಾನವ್ಯ ಸ್ಫೋಟ ಆಗಿತ್ತು. ಅದನ್ನ ಟೈಕೋ ಬ್ರಾಹೆ ಎನ್ನುವ ವಿಜ್ಞಾನಿ ಅದನ್ನ ವೀಕ್ಷಣೆ ಮಾಡಿದ್ರು. ಅದಕ್ಕಾಗಿ ಅದನ್ನ ಟೈಕೋಸ್ ಸ್ಟಾರ್ ಅಂತ ಕರಿತೇವೆ. ಇನ್ನು 1604ರಲ್ಲಿ ಮಹಾನವ್ಯ ಸ್ಫೋಟ ಆಗಿತ್ತು. ಅದು ಕೆಪ್ಲರ್ ಎನ್ನುವ ಖಗೋಳ ವಿಜ್ಞಾನಿ ವೀಕ್ಷಣೆ ಮಾಡ್ತಾರೆ. ಅದಕ್ಕಾಗಿ ಅದನ್ನ ಕೆಪ್ಲರ್ಸ್ ನಕ್ಷತ್ರ, ಕೆಪ್ಲರ್ಸ್ ಸ್ಟಾರ್ ಅಂತ ಕರೀತಾರೆ. ಸೂಪರ್ನೋವಾ ಹೇಳ್ತೀನಲ್ಲ, ಅದು ನಮ್ಮ ಜೀವಮಾನದಲ್ಲಿ ಏನಾದ್ರೂ ಆದ್ರೆ ನಿಜಕ್ಕೂ ಕೂಡ ನಾವು ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ನೋಡ್ರಿ, ಇದು ತುಂಬಾ ಚೆನ್ನಾಗಿದೆ. ನ್ಯೂಟ್ರಾನ್ ಸ್ಟಾರ್ ಅಂತಂದೇಳಿ. ಏನಿದೆ ನ್ಯೂಟ್ರಾನ್ ಸ್ಟಾರ್? ನ್ಯೂಟ್ರಾನ್ ಸ್ಟಾರ್ ಅಂದ್ರೆ ನಕ್ಷತ್ರದ ಒಳಗಡೆ ಬರೀ ನ್ಯೂಟ್ರಾನ್ ಇರುತ್ತೆ, ಪ್ರೋಟಾನ್ ಇರಲ್ಲ, ಎಲೆಕ್ಟ್ರಾನ್ ಇರೋದಿಲ್ಲ. ಬರೀ ನ್ಯೂಟ್ರಾನ್. ಎಲ್ಲಿ ನೋಡಿದ್ರು ನ್ಯೂಟ್ರಾನ್, ನಕ್ಷತ್ರ ಪೂರ್ತಿ ನ್ಯೂಟ್ರಾನ್. ಆ ನ್ಯೂಟ್ರಾನು, ಈ ನ್ಯೂಟ್ರಾನ್ಗಳಿಂದ ಆಗಿರ್ತಕ್ಕಂಥ ನಕ್ಷತ್ರ, ಈ ನಕ್ಷತ್ರ ತನ್ನ ಅಕ್ಷಯ ಸುತ್ತ ಗಿರಿಕಿ ಹೊಡೆದಾಗ, ಅಂದ್ರೆ ನ್ಯೂಟ್ರಾನಿನ ಒಂದು ಮಹಾಕಾಯೆ ಅದು ಗಿರಿಕಿ ಹೊಡೆಯುತ್ತೆ. ಗಿರಿಕಿ ಹೊಡೆದಾಗ ಈ ಒಂದು ನ್ಯೂಟ್ರಾನ್ ಸುತ್ತ ನಾವು ರೇಡಿಯೋ ವೇವ್ಸ್ ಜನರೇಟ್ ಆಗುತ್ತೆ, ರೇಡಿಯೋ ತರಂಗಗಳು ಜನರೇಟ್ ಆಗುತ್ತೆ. ಆ ರೇಡಿಯೋ ತರಂಗಗಳು ಒಂದೊಂದು ಹನಿಯಾಗಿ ಹೊರಗಡೆ ಅದು ಚಲ್ತಾ ಇರುತ್ತೆ. ಅದನ್ನ ನಾವು ಪಲ್ಸೇಟಿಂಗ್ ಸ್ಟಾರ್, ಪಲ್ಸರ್ ಅಂತ ಕರಿತೀವಿ. ಪಲ್ಸರ್ ಅಂದ್ರೆ ಗಾಡಿ ಹೆಸರಲ್ಲ, ಗಾಡಿಯವರು ಈ ಹೆಸರು ಇಟ್ಟಿದ್ದಾರೆ, ಹೌದಾ? ಆಮೇಲೆ ಟೈಟಾನ್ ಅಂತ ಹೇಳಿದೆ, ಟೈಟಾನ್ ವಾಚ್ ಹೆಸರು ಅದಕ್ಕೆ ಇಟ್ಟಿಲ್ಲ, ಶನಿ ಗ್ರಹದ ಉಪಗ್ರಹ. ಟೈಟಾನ್ ಕಂಪನಿಯವರು ಆ ಒಂದು ಶನಿ ಗ್ರಹದ ಉಪಗ್ರಹದ ಹೆಸರನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪಲ್ಸರ್ ಅಂದ್ರೆ ಪಲ್ಸೇಟಿಂಗ್ ಸ್ಟಾರ್ ಅಂದ್ರೆ ರೇಡಿಯೋ ವೇವ್ಸ್ ಎಮಿಟ್ ಮಾಡುತ್ತೆ.
ಈ ಒಂದು ನ್ಯೂಟ್ರಾನ್ ಸ್ಟಾರ್ ಅನ್ನೋದು ನ್ಯೂಟ್ರಾನ್ ಇಂದ ಆಗಿರ್ತಕ್ಕಂಥ ಒಂದು ಮಹಾ ಆಕಾಶಕಾಯ, ದೊಡ್ಡದಾದಂತಹ ಆಕಾಶಕಾಯ. ಅದನ್ನ ನಾವು ನ್ಯೂಟ್ರಾನ್ ನಕ್ಷತ್ರ ಅಂತ ಕರಿತೀವಿ. ಈ ನ್ಯೂಟ್ರಾನ್ ಬಗ್ಗೆ ನ್ಯೂಟ್ರಾನ್ ಡಿಫ್ರಾಕ್ಷನ್ ಸ್ಟಡೀಸ್ ಅಂತ ಹೇಳಿ ಕೆಲವರೆಲ್ಲ ಮಾಡ್ತಾರೆ. ಇದರಲ್ಲಿ ನಮ್ಮ ಸ್ನೇಹಿತರೊಬ್ರು ಈ ಒಂದು ವೆಬಿನಾರ್ಗೆ ರವಿಶಂಕರ್ ಅಂತ ಹೇಳಿ, ಡಾಕ್ಟರ್ ರವಿಶಂಕರ್ ಅವರು ಜವಾಹರ್ಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದಲ್ಲಿ ಇತ್ತೀಚೆಗೆ ಅವರು ಡಾಕ್ಟರೇಟ್ ಅನ್ನ ಪಡೆದಿದ್ದಾರೆ. ಅವರು ನ್ಯೂಟ್ರಾನ್ ಕುರಿತು ಸಂಶೋಧನೆಗಳನ್ನು ಮಾಡಿಬಿಟ್ಟು ನ್ಯೂಟ್ರಾನ್ ಬೀಮ್ ಅನ್ನ ಕಾಯ್ದಿರಿಸಿಕೊಂಡು ಇಂಗ್ಲೆಂಡಿಗೆ ಹೋಗ್ಬಿಟ್ಟು ಅವರು ತಮಗೆ ಬೇಕಾದಂತಹ ಅತ್ಯಾಧುನಿಕ ನ್ಯೂಟ್ರಾನ್ ಸ್ಟಡೀಸ್ ಎಲ್ಲ ಮಾಡಿದ್ದಾರೆ. ನ್ಯೂಟ್ರಾನ್ ಬಗ್ಗೆ ಸಾಕಷ್ಟು ರೋಚಕ ಮಾಹಿತಿ ಲಭ್ಯ ಇದೆ. ರವಿಶಂಕರ್ ಅವರು ಇವತ್ತು ಈಗ ವೆಬಿನಾರ್ ಅಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ನ್ಯೂಟ್ರಾನ್ ಬಗ್ಗೆ ಈ ಒಂದು ಮಾಹಿತಿ ಬಂದದಕ್ಕಾಗಿದೆ ಈ ಒಂದು ಮಾಹಿತಿಯನ್ನು ನಾನು ಹಂಚ್ಕೊಂಡಿರೋದು. ಈ ನ್ಯೂಟ್ರಾನ್ ಸ್ಟಾರ್ ಬಗ್ಗೆ ಸಾಕಷ್ಟು ಮಾಹಿತಿ ನೋಡ್ತೀರಿ ನೀವು. ಇವೆಲ್ಲ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು. ವಿಜ್ಞಾನ ಕಬ್ಬಿಣದ ಕಡಲೆ ಅಂತಾರೆ, ಅದು ಒಂದು ರೀತಿ ನಾನು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಾವು ಅದು ಸತತವಾದಂತಹ ಅಧ್ಯಯನ, ನಿರಂತರವಾದಂತಹ ಅಧ್ಯಯನ ಮಾಡಿದ್ರೆ ಯಾವುದು ಕೂಡ ಕಷ್ಟ ಆಗೋದಿಲ್ಲ, ಕಷ್ಟ ಸಾಧ್ಯ ಅಂತ ಹೇಳಿ ಹೇಳ್ತಾನೆ. ಇನ್ನು ಇದು ಹರ್ಟ್ಸ್ಪ್ರೆಂಗ್ ರಸಲ್ ಡಯಾಗ್ರಾಮ್ ಅಂತ ಹೇಳಿ ಖಗೋಳ ವಿಜ್ಞಾನಿಗಳಿಗೆ ಈ ಒಂದು ಲೇಖ್ಯ ಏನಿದೆ, ಗ್ರಾಫ್ ಏನಿದೆ, ಅತ್ಯಂತ ಇಂಟ್ರೆಸ್ಟಿಂಗ್ ನೋಡ್ರಿ. ಎಕ್ಸ್ ಆಕ್ಸಿಸ್ ನಲ್ಲಿ ಏನಿದೆ, ಅಡ್ಡವಾಗಿರ್ತಕ್ಕಂಥ ಒಂದು ಆಕ್ಸಿಸ್, ಎಕ್ಸ್ ಆಕ್ಸಿಸ್ ನಲ್ಲಿ ಟೆಂಪರೇಚರ್ ಅನ್ನ ತೆಗೆದುಕೊಂಡಿದೀವಿ ನಾವು. ವೈ ಆಕ್ಸಿಸ್ ನಲ್ಲಿ ಲ್ಯುಮಿನಾಸಿಟಿ, ನಕ್ಷತ್ರದ ಪ್ರಖರತೆಯನ್ನ ನಾವು ತಗೊಂಡಿದೀವಿ ನಾವು. ಇಲ್ಲಿ ನೋಡಿದ್ರೆ ಒಂದಿಷ್ಟು ವೈಟ್ ಡ್ವಾರ್ಫ್ ನಕ್ಷತ್ರಗಳು ಸಣ್ಣ ಸಣ್ಣ ಚುಕ್ಕಿ ಇಟ್ಟಿದೀವಿ ಇಲ್ಲಿ. ವೈಟ್ ಡ್ವಾರ್ಫ್ ಅಂದ್ರೆ ವೈಟ್ ಡ್ವಾರ್ಫ್ ನಕ್ಷತ್ರದ ಒಂದು ತಾಪಮಾನ ಸುಮಾರು 10,000 ಅಷ್ಟಿರುತ್ತೆ, 10 ಮತ್ತು 20,000 ಮಧ್ಯದಲ್ಲಿ ಇರುತ್ತೆ. ಲುಮಿನಾಸಿಟಿ 10⁻⁻2 ಇರುತ್ತೆ. ಆಮೇಲೆ ಮೇನ್ ಸೀಕ್ವೆನ್ಸ್ ಸ್ಟಾರ್ ಅಂತಂದೇಳಿ, ಅಂದ್ರೆ ಮೇನ್ ಸೀಕ್ವೆನ್ಸ್ ಅಲ್ಲಿ ನಮ್ಮ ಸೂರ್ಯ ಮೇನ್ ಸೀಕ್ವೆನ್ಸ್ ಸ್ಟಾರ್. ಮೇನ್ ಸೀಕ್ವೆನ್ಸ್ ಸ್ಟಾರ್ ಅಂತ ಹೇಳಿದ್ರೆ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂತ ನಕ್ಷತ್ರ. ಈಗ 18 ಆದ್ಮೇಲೆ ಯಾವ ರೀತಿ ಮಕ್ಕಳೆಲ್ಲ ಪ್ರವರ್ಧಮಾನಕ್ಕೆ ಬರ್ತಾರೋ, ಆಮೇಲೆ ಒಂದು 45 ಅಥವಾ 50 ವರ್ಷ 60 ವರ್ಷ ಆದ್ಮೇಲೆ ಯಾವ ರೀತಿ ನಾವು ಇಳಿ ವಯಸ್ಸು ಅಂತ ಕರಿತೀವೋ, ಹಾಗೆ ನಕ್ಷತ್ರದಲ್ಲಿ ಕೂಡ ಹಾಗೆ ಅಂದ್ರೆ ಯೌವನ ಕಾಲ, ಪ್ರೌಢಾವಸ್ಥೆ, ಆಮೇಲೆ ಇಳಿ ವಯಸ್ಸು ಅಂತ ಅದೇ ತರ ಇಲ್ಲಿದೆ ಮೇನ್ ಸೀಕ್ವೆನ್ಸ್. ಆಮೇಲೆ ರೆಡ್ ಜಾಯಿಂಟ್, ಸೂಪರ್ ಜಾಯಿಂಟ್ ಅಂತ ಹೇಳಿದೆ. ಇದನ್ನ ಹರ್ಟ್ಸ್ಪ್ರೆಂಗ್ ರಸಲ್ ಡಯಾಗ್ರಾಮ್ ಅಂತ ಕರೀತಾರೆ. ಈ ಸದ್ಯಕ್ಕೆ ನೀವು ಹೆಸರು ನೆನಪಲ್ಲಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಮಾಹಿತಿ, ಹೆಚ್ಚಿನ ಮಾಹಿತಿಯನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು. ಇದು ಬ್ಲ್ಯಾಕ್ ಹೋಲ್. ಬ್ಲ್ಯಾಕ್ ಹೋಲ್ ಅಂದ್ರೆ ಏನಪ್ಪಾ? ಕಪ್ಪು ಕುಳಿ. ಕಪ್ಪು ಕುಳಿ ಅಂತ ಹೇಳಿದ್ರೆ, ಕಪ್ಪು ಕುಳಿ ಅಂತಂದ್ರೆ ಇಲ್ಲಿ ಕುಳಿ ಇರಲ್ಲ, ತೂತಿರಲ್ಲ, ರಂಧ್ರ ಇರಲ್ಲ. ಕಪ್ಪು ಕುಳಿ ಅಂತ ಹೇಳಿದ್ರೆ ಅದು ನಕ್ಷತ್ರದ ಕೊನೆಯ ಘಟ್ಟ, ಕೊನೆಯ ಹಂತ. ಅಲ್ಲಿ ಗುರುತ್ವಾಕರ್ಷಣೆ ಶಕ್ತಿ ಎಷ್ಟು ಹೆಚ್ಚಿಗೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿಂದ ಯಾವುದೇ ಒಂದು ಬೆಳಕಿನ ಕಣ ಹೋದ್ರೆ ವಾಪಸ್ ಬರೋದಿಲ್ಲ. ಯಾವುದೇ ನೀವು ತರಂಗ ಹಾಕಿದ್ರೆ, ಎಕ್ಸ್ರೇ ಹಾಕ್ತೀರ ಅನ್ಕೋ, ಅದು ವಾಪಸ್ ಬರಲ್ಲ. ಲೈಟ್ ಹಾಕ್ತೀರಾ, ವಾಪಸ್ ಬರಲ್ಲ. ಗಾಮರೇ ಹಾಕ್ತೀರಾ, ವಾಪಸ್ ಬರಲ್ಲ. ಯಾಕಂದ್ರೆ ನಾವು ಇಲ್ಲಿ ಕುತ್ಕೊಂಡೆ ಎಲ್ಲ ಮಾತಾಡ್ತಾ ಇರೋದು. ನಾನು ಬಳ್ಳಾರಿಯಲ್ಲಿ ನಮ್ಮ ಮನೆಯಲ್ಲಿ ಕುತ್ಕೊಂಡು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀನಿ. ಯಾರು ಕೂಡ ಚಂದ್ರನ ಹತ್ರ ಹೋಗಿಲ್ಲ, ಅಥವಾ ಮಂಗಳ ಗ್ರಹಕ್ಕೆ ಹೋಗಿಲ್ಲ, ಗುರು ಗ್ರಹಕ್ಕೆ ಹೋಗಿಲ್ಲ, ಯಾವುದೇ ನಕ್ಷತ್ರ ಹತ್ರ ಹೋಗಕ್ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಕುತ್ಕೊಂಡೆ ನಾವು ಹೆಂಗ್ ಸ್ಟಡಿ ಮಾಡ್ತೀವಿ? ರೇಸ್ ಕಳಿಸ್ತೀವಿ, ವಿಕಿರಣಗಳನ್ನ ಕಳಿಸ್ತೀವಿ. ಯಾವ ತರ ವಿಕಿರಣ ಕಳಿಸ್ತೀವಿ? ವಿಸಿಬಲ್ ರೇಸ್, ವಿಸಿಬಲ್ ಲೈಟ್ ಕಳಿಸ್ತೀವಿ. ದೃಗ್ಗೋಚರ ಕಿರಣಗಳು, ಇಲ್ಲ ರೇಡಿಯೋ ತರಂಗಗಳು, ರೇಡಿಯೋ ವೇವ್ಸ್ ಕಳಿಸ್ತೀವಿ. ಹೀಗೆ ವಿವಿಧ ಕಿರಣಗಳನ್ನು ಕೊಟ್ಟು ಅಲ್ಲಿಂದ ಪ್ರತಿಫಲನೆ ಆಗಿ ಏನದು ಸಿಗ್ನಲ್ಸ್ ತಗೊಬರುತ್ತೆ ಅದರ ಮೇಲೆ ನಾವು ಪತ್ತೆ ಮಾಡ್ತೀವಿ, ಪತ್ತೆ ಹಚ್ಚುತ್ತೀವಿ, ಸಂಶೋಧನೆ ಮಾಡ್ತೀವಿ. ದುರಂತ ಅಂದ್ರೆ ಈ ಬ್ಲ್ಯಾಕ್ ಹೋಲ್ಗೆ ನಾವು ಏನ್ ಕಳಿಸಿದ್ರು ವಾಪಸ್ ಬರಲ್ಲ. ಏನ್ ಕಳಿಸಿದ್ರು ವಾಪಸ್ ಬರಲ್ಲಪ್ಪ ಇದು ಅಂತ ಹೇಳಿ ವಿಜ್ಞಾನಿಗಳಿಗೆ ಒಂದ್ ರೀತಿ ಅಸಮಾಧಾನ ಆಯ್ತು, ಅಪ್ಸೆಟ್ ಆದ್ರು. ಅದಕ್ಕೆ ಇಟ್ ಈಸ್ ಎ ಬ್ಲ್ಯಾಕ್ ಹೋಲ್, ಒಂಥರ ಕುಡಿ ಇದ್ದಂಗ, ಒಳಗ್ ಹೋದ್ರು ಹೊರಗೆ ಬರೋದೇ ಇಲ್ಲ ಅಂತ ಹೇಳಿ ಇದನ್ನ ಬ್ಲ್ಯಾಕ್ ಹೋಲ್ ಅಂತ ಹೇಳಿ ಒಂದು ನಿಕ್ ನೇಮ್ ಅನ್ನ ಕರೆದ್ರು. ಇದೇ ಬ್ಲ್ಯಾಕ್ ಹೋಲ್ ಇವತ್ತು ಜನಜನಿತವಾಗಿದೆ, ಅತ್ಯಂತ ಜನಪ್ರಿಯ ಆಗಿದೆ. ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಸಾಕಷ್ಟು ವಿಜ್ಞಾನಿಗಳು ಅಧ್ಯಯನ ಮಾಡಿದರೆ. ಸುಬ್ರಹ್ಮಣ್ಯಂ ಚಂದ್ರಶೇಖರ್ ನಮ್ಮ ಭಾರತ ದೇಶದ ವಿಜ್ಞಾನಿ, ನೊಬೆಲ್ ಪಾರಿತೋಷಕ ಪಡೆದುಕೊಂಡಿರ್ತಕ್ಕಂಥ ವಿಜ್ಞಾನಿ, ಅವರು ಬ್ಲ್ಯಾಕ್ ಹೋಲ್ಸ್ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಇನ್ನು ಸ್ಟೀಫನ್ ಹಾಕಿಂಗ್ ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ಅವರು ತೀರ್ಕೊಂಡು ಹೋದ್ರು. ಅವರು ಗಾಲಿ ಕುರ್ಜಿಯಲ್ಲಿ ಇಡೀ ಪ್ರಪಂಚವನ್ನ ಸುತ್ತಿದ್ರು. ಅವರು ಕೂಡ ಬ್ಲ್ಯಾಕ್ ಹೋಲ್ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ದಾರೆ. ಬ್ಲ್ಯಾಕ್ ಹೋಲ್ ಬಗ್ಗೆ ಇನ್ನೂ ಹೇಳ್ತಾ ಹೋದ್ರೆ ಸಾಕಷ್ಟು ಮಾಹಿತಿ ಇದೆ. ಅದನ್ನ ಎಲ್ಲವನ್ನ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ, ಸಮಯದ ಒಂದು ಅಭಾವ ಇದೆ. ಇನ್ನು ಬ್ಲ್ಯಾಕ್ ಹೋಲ್ಸ್ ನಲ್ಲಿ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಂತ ಹೇಳಿ ಅದ್ರದ್ದು ದ್ರವ್ಯರಾಶಿ ಎಷ್ಟು ದೊಡ್ಡದಂತ ಹೇಳಿದ್ರೆ 1 lakh times ಗ್ರೇಟರ್ ದನ್ ದಟ್ ಆಫ್ ದ ಮಾಸ್ ಆಫ್ ದ ಸನ್. ಸೂರ್ಯನಿಗಿಂತ 1 ಬಿಲಿಯನ್ ಪಟ್ಟು ಹೆಚ್ಚಿಗೆ ದ್ರವ್ಯ ಇದ್ರೆ ಅದನ್ನ ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಅದ್ರದ್ದು ಸೈಜ್ ಎಷ್ಟಿರುತ್ತೆ? 0.001 ಇಂದ 400 ಆಸ್ಟ್ರೋನಾಮಿಕಲ್ ಯೂನಿಟ್. ಆಮೇಲೆ ಇಂಟರ್ಮೀಡಿಯೇಟ್ ಮಾಸ್ ಬ್ಲ್ಯಾಕ್ ಹೋಲ್ ಅಂದ್ರೆ ಸೂರ್ಯನಿಗಿಂತ 1000 ಪಟ್ಟು ದ್ರವ್ಯರಾಶಿ ಹೆಚ್ಚಿಗೆ ಇರುತ್ತೆ. ಅದ್ರದ್ದು ಡಯಾಮೀಟರ್ ಎಷ್ಟಿರುತ್ತೆ? 1000 ಕಿಲೋಮೀಟರ್ ಇರುತ್ತೆ. ಇನ್ನು ಸ್ಟೆಲಾರ್ ಬ್ಲ್ಯಾಕ್ ಹೋಲ್ 10 times ದಿ ಮಾಸ್ ಆಫ್ ದ, ಸೂರ್ಯನಿಗಿಂತ 10 ಪಟ್ಟು
ಜಾಸ್ತಿ ದ್ರವ್ಯ ಇರುತ್ತೆ. ಅದ್ರ ಡಯಾಮೀಟರ್ ಕೇವಲ 30 ಕಿಲೋಮೀಟರ್. ಇನ್ನು ಮೈಕ್ರೋ ಬ್ಲಾಕ್ ಹೋಲ್ ಮಾಸ್ ಆಫ್ ದ ಮೂನ್ 0.1 mm. ನೋಡ್ರಿ, ಮೂನಿನ ಅಂದ್ರೆ ಚಂದ್ರನ ಒಂದು ದ್ರವ್ಯ 0.1 mm ಅಂದ್ರೆ ಒಂದು ಸಣ್ಣ ಕಾಳು, ಒಂದು ಚಾಕ್ಪೀಸ್ ತುಂಡು ಏನಿರುತ್ತೆ, ಚಾಕ್ಪೀಸ್ ಧೂಳು ಬರುತ್ತಲ್ಲ, ಆ ಧೂಳಿನಷ್ಟು ಗಾತ್ರಕ್ಕೆ ಇಡೀ ಚಂದ್ರನ ದ್ರವ್ಯವನ್ನ ತೋರಿಸಬಹುದು. ಅದು ಬ್ಲಾಕ್ ಹೋಲ್ ನ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನು ಗ್ಯಾಲಾಕ್ಸಿಗಳಲ್ಲಿ ಎಲಿಪ್ಟಿಕಲ್ ಗ್ಯಾಲಾಕ್ಸಿ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಆಂಡ್ರೋಮೆಡಾ ಗ್ಯಾಲಾಕ್ಸಿ ನಾವು ನೋಡಬಹುದು, ಬರಿಗಣ್ಣಿನಿಂದ ಕೂಡ ನಾವು ನೋಡ್ಬೋದು. ನಾನು ಸಾಕಷ್ಟು ಸಾರಿ ಆಂಡ್ರೋಮೆಡಾ ಗ್ಯಾಲಾಕ್ಸಿಯನ್ನ ನೋಡಿದ್ದೇನೆ. ಬರಿಗಣ್ಣಿನಿಂದ ಕೃತಕ ಉಪಗ್ರಹಗಳನ್ನ ನಾನು ನೋಡಿದ್ದೇನೆ. ಗುರುಗ್ರಹ ಕಾಣುತ್ತೆ. ಆಮೇಲೆ ನಾಳೆ ಈ ಒಂದು ವಾರ ಪೂರ್ತಿ 4-5 ಗ್ರಹಗಳು ಒಂದೇ ಕಡೆ ನೋಡೋದಕ್ಕೆ ಸಿಗುತ್ತೆ ಸಂಜೆ ಹೊತ್ತು ಸೂರ್ಯಾಸ್ತ. ಈಗಲೂ ಕೂಡ ನೀವು ನೋಡಿದ್ರೆ, ಈ ಒಂದು ಉಪನ್ಯಾಸ ಆದ್ಮೇಲೆ ಆಕಾಶದ ಕಡೆ ನೀವು ನಿಮ್ಮ ಕತ್ತನ್ನ ನೀವು ಇಟ್ಟಿದ್ದೆ ಆದ್ರೆ ನೀವು ಗುರುಗ್ರಹ ನೋಡ್ಬೋದು, ಶನಿ ಗ್ರಹ ನೋಡ್ಬೋದು, ಶುಕ್ರ ಗ್ರಹ ನೋಡ್ಬೋದು, ಚಂದ್ರನನ್ನು ಕೂಡ ನೀವು ನೋಡ್ಬೋದು. ಇನ್ನು ಆಂಡ್ರೋಮೆಡಾ ಗ್ಯಾಲಾಕ್ಸಿಗೆ ಬರೋಣ. ಗ್ಯಾಲಾಕ್ಸಿ ಅಂದ್ರೆ ಏನು? ಇಟ್ ಇಸ್ ಎ ಕಲೆಕ್ಷನ್ ಆಫ್ ಬಿಲಿಯನ್ಸ್ ಆಫ್ ಸ್ಟಾರ್ಸ್. ಅಂದ್ರೆ ಬಿಲಿಯಾಂತರ ನಕ್ಷತ್ರಗಳ ಒಂದು ಸಮೂಹವನ್ನ ಗ್ಯಾಲಾಕ್ಸಿ ಅಂತ ಕರಿತೀವಿ. ನಮ್ಮ ಸೂರ್ಯ ಕೂಡ ಒಂದು ಸಾಧಾರಣ ನಕ್ಷತ್ರ. ಸೂರ್ಯ ಒಂದು ಸಾಧಾರಣ ನಕ್ಷತ್ರ. ಯಾವ ಗ್ಯಾಲಾಕ್ಸಿಯಲ್ಲಿ ಇದ್ದಾನೆ ನಮ್ಮ ಸೂರ್ಯ? ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಇದ್ದಾನೆ. ನೋಡಿ, ಇದು ಮತ್ತೊಂದು ಗ್ಯಾಲಾಕ್ಸಿ, ಎಲಿಪ್ಟಿಕಲ್ ಗ್ಯಾಲಾಕ್ಸಿ. ಅದರ ಹೆಸರು ಸೆಂಟೋರಸ್ ಎ ಅಂತಂದು ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಆಕರ್ಷಕವಾಗಿದೆ. ನಿಜಕ್ಕೂ ಕೂಡ ಖಗೋಳ ವಿಜ್ಞಾನನ ಓದ್ತಾ ಹೋದ್ರೆ ಅದ್ರಲ್ಲಿ ನಾವು ಕೂಡ ಲೀನ ಆಗ್ಬಿಡ್ತೀವಿ. ನನಗೆ ಖಗೋಳ ವಿಜ್ಞಾನದ ಬಗ್ಗೆ ಆಸಕ್ತಿ ಯಾವಾಗ ಬಂತು ಅಂತ ಹೇಳಿದ್ರೆ, ನನ್ನ ಹೈಸ್ಕೂಲ್ ಡೇಸ್ ಅಂದ್ರೆ ನನ್ನ ಪ್ರೌಢಶಾಲಾ ದಿನಗಳಿಂದಲೂ ಕೂಡ ಖಗೋಳ ವಿಜ್ಞಾನದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡೋದಕ್ಕೆ ಅವತ್ತಿಂದನೇ ನಾನು ಪ್ರಾರಂಭ ಮಾಡಿದೆ. ಸ್ಪೈರಲ್ ಗ್ಯಾಲಾಕ್ಸಿ, ಸುರುಳಿ ಗ್ಯಾಲಾಕ್ಸಿಗಳು ಈ ತರ ನೋಡ್ರಿ. ಇದು ಇದನ್ನ ನೀವು ಒಂದ್ ಕ್ಷಣ ನೋಡಿದ್ರೆ ನಮ್ ದೂರದರ್ಶನದ ಸಿಂಬಲ್ ತರ ಇದೆಯಲ್ಲ ಅಂತ ಅನ್ಸುತ್ತೆ. ಹೌದು, ನಮ್ಮ ದೂರದರ್ಶನದವರು ಇಲ್ಲಿಂದನೇ ಆ ಸಿಂಬಲ್ ತಗೊಂಡಿದ್ದು. ಅಂದ್ರೆ ಮಿಲ್ಕಿ ವೇ ಗ್ಯಾಲಾಕ್ಸಿ, ವರ್ಲ್ಪೂಲ್ ಗ್ಯಾಲಾಕ್ಸಿ ಅಂತ ಹೇಳಿ. ವರ್ಲ್ಪೂಲ್ ಅಂದ್ರೆ ಏನು? ಸುಳಿ ತರ, ಸೊಂಟರ ಸುಳಿ ತರ ವರ್ಲ್ಪೂಲ್ ಗ್ಯಾಲಾಕ್ಸಿ. ನೋಡ್ರಿ, ಇದು ದೂರದರ್ಶನ ಒಂದು ಮ್ಯೂಸಿಕ್ ಬರ್ತಿತ್ತು. ನಮ್ಗೆಲ್ಲ ಚಿಕ್ಕ ಮಕ್ಳಿದ್ದಾಗ ಮ್ಯೂಸಿಕ್ ಕೇಳಿಸ್ಕೊಂತಿದ್ವಿ. ಕೊನೆಗೆ ದೂರದರ್ಶನದ ಸಿಂಬಲ್ ಬರುತ್ತೆ. ಆ ದೂರದರ್ಶನದ ಸಿಂಬಲ್ ಬಂದ್ಬಿಟ್ಟು ಮಿಲ್ಕಿ ವೇ ಗ್ಯಾಲಾಕ್ಸಿ ಸಿಂಬಲ್. ಅದು ಈ ತರ ಅದಕ್ಕೆ ಸಾಕಷ್ಟು ಆರ್ಮ್ಸ್ ಇರುತ್ತೆ, ಕೈಗಳಿರುತ್ತೆ. ಕ್ರಮೇಣವಾಗಿ ಅದು ತನ್ನ ಸುತ್ತ ತಾನು ತಿರುಗ್ತಾನೆ ಇರುತ್ತೆ. ವರ್ಲ್ಪೂಲ್ ಗ್ಯಾಲಾಕ್ಸಿ ಅಂತ ಹೇಳಿ. ಇದು ಪಿನ್ ವೀಲ್ ಗ್ಯಾಲಾಕ್ಸಿ ಅಂತ ಹೇಳಿ ಮತ್ತೊಂದು ಗ್ಯಾಲಾಕ್ಸಿ. ಇವೆಲ್ಲ ನಿಜವಾದ ಗ್ಯಾಲಾಕ್ಸಿಗಳು, ಇಮ್ಯಾಜಿನೇಷನ್ ಅಲ್ಲ. ಅಂದ್ರೆ ಯಾವುದೋ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಂಡು ಊಹೆಕೊಂಡು ಮಾಡಿರೋದಲ್ಲ. ಇವೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಆಕಾಶದಲ್ಲಿ ಇದೆ. ಇನ್ನು ಗ್ಯಾಲಾಕ್ಸಿ M95 ಅಂತ ಹೇಳಿ ಮತ್ತೊಂದು ಗ್ಯಾಲಾಕ್ಸಿ. ಇನ್ನು ರಿಂಗ್ ಗ್ಯಾಲಾಕ್ಸಿ, ದುಂಡಗಿರುತ್ತೆ, ರಿಂಗ್ ತರ ಇರುತ್ತೆ. ರಿಂಗ್ ಗ್ಯಾಲಾಕ್ಸಿ ಹಾಗ್ ಅಂತಂದೇಳಿ. ಇನ್ನು ನಮ್ ಗ್ಯಾಲಾಕ್ಸಿ, ಸೊ ನೋಡಿ, ಮಿಲ್ಕಿ ವೇ ಗ್ಯಾಲಾಕ್ಸಿ ಎಷ್ಟು ಚೆನ್ನಾಗಿದೆ. ನಾವು ಈ ಗ್ಯಾಲಾಕ್ಸಿ ಒಳಗಡೆ ಇದ್ದೀವಿ. ನಮ್ ಸೂರ್ಯ ಇಲ್ಲೆಲ್ಲೋ ಮಧ್ಯದಲ್ಲಿ ಒಂದು ಸಾಧಾರಣ ನಕ್ಷತ್ರ ಅಷ್ಟೇ. ಸೂರ್ಯ ಒಂದು ಸಾಧಾರಣ ನಕ್ಷತ್ರ. ನಮ್ದು ಮಿಲ್ಕಿ ವೇ ಕ್ಷೀರಪಥ ಗ್ಯಾಲಾಕ್ಸಿ ಅಂತ ಹೇಳಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರೆ ನೋಡಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ 1 lakh ಲೈಟ್ ಇಯರ್ ಲೆಂತ್. ಅಂದ್ರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗ್ಬೇಕಂದ್ರೆ 1 ಲಕ್ಷ ಜ್ಯೋತಿರ್ವರ್ಷ, ಅಷ್ಟು 1 ಲಕ್ಷ ವರ್ಷ ನೀವು ಪ್ರಯಾಣ ಮಾಡ್ತಾನೆ ಇರ್ಬೇಕು. 1 ಲಕ್ಷ ವರ್ಷದವರೆಗೆ ಪ್ರಯಾಣ ಮಾಡ್ತಾನೆ ಇರ್ಬೇಕು. ಅವಾಗ ನೀವು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗ್ತೀರಿ. ನಾವು ಬಸ್ನಲ್ಲಿ ಕುತ್ಕೊಂಡಾಗ ಗಂಟೆಗೆ 60 ಕಿಲೋಮೀಟರ್ ಹೋಗ್ತೀವಾ? ಇಲ್ಲ. ವಿಮಾನದಲ್ಲಿ ಕುತ್ಕೊಂಡಂಗೆ ಗಂಟೆಗೆ 900 ಕಿಲೋಮೀಟರ್ ಹೋಗ್ತೀವಾ? ಇಲ್ಲ. ನಾವು ಎಷ್ಟು ಸ್ಪೀಡ್ ಆಗಿ ಹೋಗ್ಬೇಕು ಅಂದ್ರೆ 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಹೋಗ್ಬೇಕು ನಾವು. ಇನ್ನೊಮ್ಮೆ ಹೇಳ್ತೀನಿ ಕೇಳಿ, 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ಹೋಗ್ಬೇಕು. ಹಾಗೆ ಒಂದು ನಿಮಿಷಕ್ಕೆ ಮಲ್ಟಿಪ್ಲೈ ಬೈ 60 ಮಾಡ್ರಿ. 1 ಗಂಟೆಗೆ ಇನ್ನೊಂದ್ಸತಿ 60 ಗುಣಿಸ್ರಿ. 1 ದಿನಕ್ಕೆ 24 ಗುಣಿಸ್ರಿ. 1 ವರ್ಷಕ್ಕೆ 365 ಗುಣಿಸಿದ್ರಿ. ಅಂದ್ರೆ ಅಷ್ಟು ದೂರ. ಹಂಗೆ 1 ಲಕ್ಷದ ವರ್ಷಕ್ಕೆ 1 ಲಕ್ಷದ ವರ್ಷದವರೆಗೂ ಪ್ರಯಾಣ ಮಾಡಬೇಕು. ಅವಾಗ ನೀವು ಒಂದು ಬದಿಯಿಂದ ಮತ್ತೊಂದು ಬದಿಗೆ ನಾವು ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿಯಿಂದ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಕ್ ಸಾಧ್ಯ. ನನಗೆ ಆ ಲೆಕ್ಕಾಚಾರ ಹೇಳೋದಕ್ಕೆ ನಾನು ಆಯಾಸ ಆಗ್ತಾ ಇದೆ. ಇನ್ನು ಹೋಗೋದಕ್ಕೆ ಎಲ್ಲಾದ್ರೂ ಸಾಧ್ಯನಾ? ನೋಡ್ರಿ, ಇದು ನಮ್ಮ ಆಕಾಶದಲ್ಲಿ ಇರ್ತಕ್ಕಂಥ ಕೌತುಕ. 6000 ಲೈಟ್ ಇಯರ್ ಥಿಕ್ ಅಟ್ ದ ಸೆಂಟರ್. ಕೇಂದ್ರ ಭಾಗದಲ್ಲಿ ಅದು ಎಷ್ಟು ದಪ್ಪ ಇದೆ? 6000 ಲೈಟ್ ಇಯರ್, 6000 ಜ್ಯೋತಿರ್ವರ್ಷದಷ್ಟು ದಪ್ಪ ಇದೆ. ಆಮೇಲೆ ನಮ್ ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ? 28,000 ಜ್ಯೋತಿರ್ವರ್ಷ ದೂರದಲ್ಲಿ ನಮ್ ಸೂರ್ಯ ಇದ್ದಾನೆ. ಸನ್ ಈಸ್ ಅಟ್ ಅಬೌಟ್ 28,000 ಲೈಟ್ ಇಯರ್ distant from the center of our galaxy ಅಂತ ಹೇಳಿ. Sun is located on outer arm called Orion Cygnus arm.
ಸೂರ್ಯ ಅಂದ್ರೆ ಒಂದೊಂದು ಕೈಗೆ ಒಂದೊಂದು ಹೆಸರಿಟ್ಟಿದ್ದಾರೆ. ನಮ್ ಸೂರ್ಯ ಇರೋದು ಯಾವ ಕೈಯಲ್ಲಿ ಅಂತ ಹೇಳಿದ್ರೆ, ಆ ಗ್ಯಾಲಾಕ್ಸಿಯ ಕೈ ಒರೈನ್ ಆರ್ಮ್ ಅಂತೇಳಿ. ಸನ್ ರಿವಾಲ್ವ್ಸ್ ಅಟ್ ಸ್ಪೀಡ್ ಆಫ್ 220 ಕಿಲೋಮೀಟರ್ ಪರ್ ಸೆಕೆಂಡ್. ಸೂರ್ಯ ನಿಂತಲ್ಲೇ ನಿಂತಿಲ್ಲ, 1 ಸೆಕೆಂಡ್ಗೆ 220 ಕಿಲೋಮೀಟರ್ ಹೋಗ್ತಾ ಇದೆ ಸೂರ್ಯ ಹೋಗ್ತಾ ಇದೆ. ಬರೀ ಸೂರ್ಯ ಹೋಗಕ್ ಸಾಧ್ಯನಾ? ಸೂರ್ಯನ ಸುತ್ತ ಗ್ರಹಗಳು, ನಮ್ ಭೂಮಿ, ನಾವು ಕೂಡ ಹೋಗ್ತಾ ಇದೀವಿ. 1 ಸೆಕೆಂಡ್ಗೆ ಎಷ್ಟು? 220 ಕಿಲೋಮೀಟರ್. And it takes 250 million years to complete 1 round of our galaxy. ಒಂದು ಗ್ಯಾಲಾಕ್ಸಿಯನ್ನು ಸುತ್ತೋದಕ್ಕೆ ಸೂರ್ಯ ಎಷ್ಟು ವರ್ಷ ತೆಗೆದುಕೊಳ್ತಾರೆ ಅಂದ್ರೆ 250 ಮಿಲಿಯನ್ ವರ್ಷ. ನೋಡ್ರಿ, ಈ ಲೆಕ್ಕಾಚಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಳು, ಖಗೋಳ ವಿಜ್ಞಾನಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಈ ಎಲ್ಲ ಮಾಹಿತಿಗಳನ್ನ ನಮಗಾಗಿ ನೀಡಿದ್ದಾರೆ. ಮಾನವನ ಒಂದು ಅಭ್ಯುದಯಕ್ಕಾಗಿ, ಮಾನವನ ಕಲ್ಯಾಣಕ್ಕಾಗಿ, ನವ ಸಮಾಜದ ನಿರ್ಮಾಣಕ್ಕಾಗಿ ಈ ಎಲ್ಲ ಮಾಹಿತಿಯನ್ನ ನಾವು ಸದುದ್ದೇಶಕ್ಕಾಗಿ ಬಳಸ್ಕೊಳ್ಬೇಕು. ಮಿಲ್ಕಿ ವೇ ಆಸ್ ಸೀನ್ ಫ್ರಮ್ ಅರ್ತ್. ಭೂಮಿಯಿಂದ ನಾವು ಮಿಲ್ಕಿ ವೇ ನೋಡ್ಬೋದು. ನಾನು ಸಾಕಷ್ಟು ಬಾರಿ ಮಿಲ್ಕಿ ವೇ ಗ್ಯಾಲಾಕ್ಸಿಯನ್ನ ನಾನು ನೋಡಿದ್ದೇನೆ. ನೀವು ಕೂಡ ಪ್ರಯತ್ನ ಪಟ್ರೆ ನೋಡಬಹುದು. ಅದೇನ್ ಅಂತ ಸಾಹಸಮಯ ಕೆಲಸವಲ್ಲ. ಆಕಾಶದ ಬಗ್ಗೆ ಒಂದಿಷ್ಟು ಆಸಕ್ತಿ ಇದ್ರೆ ನೀವು ಏನ್ ಬೇಕಾದ್ರೂ ನೋಡ್ಬಹುದು. ಆಕಾಶದ ಬಗ್ಗೆ ಏನ್ ಬೇಕಾದ್ರೂ ಮಾಹಿತಿಯನ್ನ ನೀವು ತಿಳ್ಕೊಬಹುದು, ಪಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ಯುವರ್ ವೆರಿ ಕೈಂಡ್ ಅಂಡ್ ಪೇಷಂಟ್ ಲಿಸನಿಂಗ್. ಇಷ್ಟೊತ್ತು ಸುದೀರ್ಘವಾಗಿ ನನ್ನ ಉಪನ್ಯಾಸವನ್ನು ಕೇಳಿದ್ದ ಎಲ್ಲ ನನ್ನ ಸನ್ಮಿತ್ರರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಒಂದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರ್ತಕ್ಕಂತಹ ನಮ್ಮ ಈ ಒಂದು ಮಾನವ ಧರ್ಮ ಮಕ್ಕಳ ಮಂಟಪ ಮಾಸಿಕ ಚಿಂತನಾ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಹಿರಿಯರಾದ ಸಾಹಿತಿಗಳಾದಂತಹ ಗಂಗಾಧರ್ ಪತ್ತಾರ್ ಮತ್ತು ಹಿರಿಯ ವಿಚಾರವಾದಿಯಂತಹ ವೆಂಕಟಯ್ಯ ಅಪ್ಪಗೆರೆ ಮತ್ತೆ ಎಲ್ಲರನ್ನ ಸ್ಮರಿಸುತ್ತಾ ನನ್ನ ಈ ಒಂದು ಕಾರ್ಯಕ್ರಮವನ್ನ ನಾನು ಮುಗಿಸ್ತಾ ಇದ್ದೀನಿ. ಸಾವಧಾನವಾಗಿ ಕೇಳಿದ್ದಕ್ಕೆ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಇಷ್ಟೊತ್ತು ಖಗೋಳ ವಿಜ್ಞಾನದ ಕೌತುಕಗಳು ಎಂಬ ವಿಷಯಗಳನ್ನ ಹಂಚಿಕೊಂಡಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ನಿಮ್ಮ ವಿಷಯದ ಜ್ಞಾನಕ್ಕೆ ಶರಣು ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಡಾಕ್ಟರ್ ಯದುಗುರಿ ಶಂಕರನಾಳ್ ಸರ್ ಅವರು ಕೂಡ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕಂತೇಳಿ ಕೇಳ್ಕೊತಾ ಇದೀವಿ ಸರ್. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತನ ನಾವು ಮಕ್ಕಳು ಈ ಜಾದೂ ಪ್ರಯೋಗ ತೋರಿಸೋತ್ನಾಗ ನಾವು ವಿಸ್ಮಯದಿಂದ ನೋಡ್ತಿದ್ದೀವಲ್ಲ, ಹಂಗ ಮಾನ್ಯ ಈ ಆಸ್ಟ್ರಾನಮಿಯಲ್ಲಿ ಸ್ನಾತಕೋತ್ತರ ಪದವಿರು ಮತ್ತು PhD ಪದವೀಧರರಾದಂತ ಅತ್ಯಂತ ಸುಂದರವಾಗಿ ಮನಮೋಹಕವಾಗಿ ಈ ಅಂತರಿಕ್ಷದ ಬಗ್ಗೆ ನಮಗೆ ಹೇಳಿದಂತ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಅನಂತ ಪ್ರಣಾಮಗಳು. ಅವರನ್ನ ಈ ಕಾರ್ಯಕ್ರಮಕ್ಕೆ ತಂದು ಅವ್ರ ಮುಖಾಂತರ ಈ ಇಂದ್ರಜಾಲವನ್ನ ನಮಗೆ ಬಡಿಸಿದಂತ ನಮ್ಮ ಜ್ಞಾನ ವಿಜ್ಞಾನ ನಮ್ಮ ಸಂಚಾಲಕರು, ನಮ್ಮ ಪ್ರಿನ್ಸಿಪಾಲ್ರಿಗೆ ನನ್ನ ಅನಂತ ನಮಸ್ಕಾರಗಳು. ಮಜಾ ಅಂತಂದ್ರೆ ಅವ್ರು ಹೇಳ್ತಾ ಇರುವಾಗ ನನಗೆ ಆಶ್ಚರ್ಯ ಆಯ್ತು. ಎದಕ್ಕೆ ಆಶ್ಚರ್ಯ ಅಂತಂದ್ರೆ, ಕೋಪರ್ನಿಕಸ್ ನಂತ ಸತ್ಯವನ್ನ ಉಳಿಸಂಗಿಲ್ಲ ಈ ಪ್ರಪಂಚ. ಈಗ ಕಾಲ ಬದಲಾಗಿರುವ ಅಥವಾ ಇನ್ನು ಅದಕ್ಕಿಂತ ಹಿಂದೆ ನನಗೆ ಗೊತ್ತಿಲ್ಲ. ಅದು ಶಾಶ್ವತವಾದಂತ ಸತ್ಯ, ಯೂನಿವರ್ಸಲ್ ಟ್ರುತ್. ಈ ದೇಶ ಅಥವಾ ಈ ದೇಶ ಅಲ್ಲ, ಈ ಜಗತ್ತು ಸತ್ಯವನ್ನ ಹೇಳಿದವನನ್ನು ಉಳಿಸೋದಲ್ಲ, ಹೆಂಗಾನ ಮಾಡಿ ಉಳಿಸೋದಲ್ಲ, ಅವನ್ನ ಮುಗಿಸ್ಲಿಕ್ಕೆ ಅವ್ರು ಸುಳ್ಳು ಬೇಕು. ಬ್ರೂನೋ ಕೂಡ ಅದೇ ಹಾದಿಯಲ್ಲಿ ಬಂದಂತವ. ಆಮೇಲೆ ನಮ್ಮ ಸರ್ ಮಂಜುನಾಥ್ ಸರ್ ಬಹಳ ಅದ್ಭುತವಾಗಿ ಹೇಳಿದ್ರು. ಅವರು ಸೂರ್ಯನ ಬಯೋಡೇಟಾ ನಮಗೆ ಹೇಳಿದಾಗ ನಾವು ಅವ್ರ ಬಗ್ಗೆ ಏನನ್ನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಬಯೋಡೇಟಾ ನಾವು ಕೆಲ್ಸಕ್ಕೆ ಸೇರಾಗ ಮತ್ತೊಂದು ಕೈಯಲ್ಲಿ ನಮ್ಮ ಬಯೋಡೇಟಾ ಕೇಳ್ತಾರೆ. ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಸೂರ್ಯನ ಬಯೋಡೇಟಾ ಹೇಳಿ ನಮಗ ವಿಸ್ಮಯಗೊಳಿಸಿದ್ರು. ಐಂದ್ರಜಾಲಿಕ ಮಾತುಗಾರರು, ಐಂದ್ರಜಾಲಿಕ ಅವರು ಅಂತರಿಕ್ಷ ಜ್ಞಾನಿಗಳು ಅಂತ ಹೇಳಿ ನಾನು ಅವ್ರಿಗೆ ನಮಿಸ್ತೇನೆ. ಜೊತೆಗೆ ಎಲ್ಲಾ ಗ್ರಹಗಳ ಬಗ್ಗೆ ಅವ್ರು ಹೇಳ್ತಾ ಇರುವಾಗ ಈ ಬ್ಲ್ಯಾಕ್ ಹೋಲ್ಸ್ ಅಂತ ಹೇಳಿದ್ರಲ್ಲ, ನಮಗ ಬೆಂಗಳೂರಿನಾಗ ನಾನು ಬೆಂಗಳೂರಿಂದ ಮಾತಾಡ್ತಾ ಇರೋದ್ರಿಂದ ನಮಗ್ ಆಕಾಶ ನೋಡಾಕ ಸಿಗುದಿಲ್ರಿ ಸರ್. ನಿಮ್ಗೆ ಹೇಳ್ಬೇಕಂದ್ರೆ ನೀವ್ ಅಂತೀರಿ ಮೇಲೆ ತಲೆ ಎತ್ ನೋಡ್ರಿ, ಮುಗಲ್ನಾಗ ಇವತ್ತು ನಿಮ್ ಗ್ರಹಗಳು ಕಾಣ್ತಾವ, ನಕ್ಷತ್ರ ಕಾಣ್ತಾವ. ಖರೇ ನಿಮ್ಗೆ ಯಾವ ಹಣಿ ಮಾಡೋದನ್ನ ಮಾಡಿ ಹೇಳ್ತೀನಿ, ಯಾವ ನಕ್ಷತ್ರ ನಮಗ್ ಕಾಣಂಗಿಲ್ಲ. ಅಂತರಿಕ್ಷದವರೆಗೆ ಈ ನಮ್ಮ ಸ್ಕೈ ಟವರ್ ರಸ್ತೆ ಇರುವಂತ ಗುಂಡಿಗಳದಲ್ಲ, ಏನು ಹಾಕಿದ್ದು ಹೊರಗೆ ಬರಂಗಿಲ್ಲ ಅಲ್ಲಿ. ಅಂತ ಅದ್ಭುತವಾದ ಗುಂಡಿಗಳು. ಅದು ನಾನು ಸುಮ್ಮನೆ ಜಸ್ಟ್ ಕಂಪೇರಿಂಗ್.
ನೀವ್ ಹೆಂಗ್ ಇಂದ್ರಜಾಲ ತೋರಿಸಿದ್ರು ಅದರ ತದ್ವಿರುದ್ಧವಾದಂತ ಇಂದ್ರಜಾಲ ಬೆಂಗಳೂರು ರಸ್ತೆಗಳಲ್ಲಿರುವಂತ ಗುಂಡಿಗಳು ಯಾವ ಕಾಲಕ್ಕೂ ಮಾಯ ಆಗುದಿಲ್ಲ. ಮತ್ತೆ ಅದ್ರಾಗ ಎಷ್ಟೇ ಬಜೆಟ್ ಹಾಕಿ ಹೊಳೆ ಬರುದು. ಅಂದ್ರೆ ಅವು ಗುಂಡಿಗಳು ಮುಚ್ಚಂಗಿಲ್ಲ ಅನ್ನುವಂತ ವಿಚಾರಗಳನ್ನ ನಮಗೆ ಹೇಳಿ ನಮ್ಮನ್ನ ಬೆರಗುಗೊಳಿಸಿದಂತ ಹಿರಿಯರಿಗೆ ಗ್ಯಾಲಕ್ಸಿಗಳ ಬಗ್ಗೆ ಹೇಳಿದ್ರು. ಆಮೇಲೆ ಈ ಗ್ರಹಗಳ ಬಗ್ಗೆ ಅಂತೂ ಸರಿಯೇ ಸರಿ ಅಂತ ಅದ್ಭುತವಾದ ಮಾತುಗಳನ್ನ ಹೇಳಿದ್ರು. ನನ್ನ ಹಿರಿಯ ಸನ್ಮಿತ್ರ ಅಂತ ಶಿವಕುಮಾರ್ ಅಂಗಡಿ ಹಾವೇರಿಯವರು ನನಗಿಂತ ಮೊದಲನೇ ಒಂದು ಅರ್ಧ ಗಂಟೆಯಿಂದ ಕಾಯ್ತಾ ಇದ್ರು ಸರ್ ಮಂಜುನಾಥ್ ಸರ್ ಅವರ ಒಂದು ಉಪನ್ಯಾಸವನ್ನು ಕೇಳಲಿಕ್ಕೆ. ಬಹಳ ಬೆರಗಿನಿಂದ, ಬಹಳ ಆಸಕ್ತಿಯಿಂದ. ಯಾಕಂದ್ರೆ ನಾವು ಮುಗಿಲ್ ನೋಡೋದ ಮರ್ತು ಬಿಟ್ಟೇವು, ಆಕಾಶ ನೋಡೋದ ಮರೆತು ಬಿಟ್ಟೇವು. ನಮ್ಗೆ ಯಾರು ತೋರ್ಸಂಗಿಲ್ಲ, ಕಾಣಂಗಿಲ್ಲ. ನಾನು ನೋಡ್ಬೇಕಂದ್ರೆ ನನ್ನ ಮಕ್ಕಳಿಗಂತೂ ತೋರ್ಸ ನಾನು ದೂರ ಉಳಿತು. ಆಕಾಶ ಕಾಣಲಾರಂತ ಪರಿಸ್ಥಿತಿ ಒಳಗ ಕನಿಷ್ಠ ಪಕ್ಷ ನಮ್ಮನ್ನ ನಾವು ನೋಡ್ಕೊಳ್ತಕ್ಕಂಥ, ನಮ್ಮ ನೆರೆಹೊರೆಯವರನ್ನ ನೋಡ್ಕೊಳ್ತಕ್ಕಂಥ, ನನ್ನ ಹಿರಿಯರನ್ನ ನೋಡ್ಕೊಳ್ತಕ್ಕಂಥ ಒಂದು ವಿಸ್ಮಯವಾದಂತ ಬುದ್ಧಿ ನಮ್ಮೆಲ್ಲರಿಗೂ ಬರ್ಲಿ ಅಂತೇಳಿ ಆ ರಂಭಾಪುರೀಶ್ವರ ಪಾದಗಳಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಹೆಚ್ಚು ನಾನು ಮಾತಾಡಿದ್ರೆ ಮಂತ್ರಕ್ಕಿಂತ ಉಳು ಜಾಸ್ತಿ ಆಗ್ತದೆ. ಮಂತ್ರ ದೊಡ್ಡದಿರ್ಲಿ ಅಂತೇಳಿ ಮಂಜುನಾಥ್ ಸರ್ಗೆ ನನ್ನ ಅನಂತ ಧನ್ಯವಾದಗಳು. ಅದ್ಭುತವಾದ ಉಪನ್ಯಾಸವನ್ನು ಕೊಟ್ಟು ನಮ್ಮನ್ನ ಜಾದು ತೋರಿಸಿದಂಗ, ಇಂದ್ರಜಾಲವನ್ನು ತೋರಿಸಿದಂಗ, ಆಸ್ಟ್ರಾನಮಿಗೆ ತಿಳಿಸಿ ಬೆರಗುಗೊಳಿಸಿದ್ರಿ. ಈ ಬೆರಗುಗೊಳಿಸುವ ನಿಮ್ಮ ಆಸಕ್ತಿ ಇನ್ನೂ ಮಲ್ಟಿಪ್ಲೈ ಆಗಲಿ, ದ್ವಿಗುಣಗೊಳ್ಳಲಿ ಅಂತ ಹೇಳಿ ನಾನು ಭಗವಂತನಲ್ಲಿ, ರಂಭಾಪುರೀಶ್ವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ ಸರ್. ಸರ್ ಧನ್ಯವಾದಗಳು ಸರ್. ಸರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶ್ರೀಯುತರಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ಗಂಗಾಧರ್ ಪತ್ತಾರ್ ಸರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನ ಹಂಚ್ಕೋಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮಂಜುನಾಥ್ ಸಿಡಿಯನಮಳೆ, ಡಾಕ್ಟರ್ ಮಂಜುನಾಥ್ ಅವರು, ಎಸ್ ಮಂಜುನಾಥ್ ಎಂದು ಅಂತಾರೆ. ಅವರು ವೀರಶೈವ ಕಾಲೇಜಿನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದಾರೆ. ಸುಮಾರು 10-15-20 ವರ್ಷಗಳಿಂದ ಅವರ ನನ್ನ ಸ್ನೇಹ. ಅವರ ಒಂದು ಕವನ ಸಂಕಲನ ಚುಕ್ಕಿ ಚಂದ್ರಮ ಅನ್ನೋದ ಪುಸ್ತಕದ ಬಿಡುಗಡೆ ಆದಾಗ ಅದ್ರ ಬಿಡುಗಡೆಗೆ ನನ್ನ ಕರೆಸಿದ್ರು ಅವ್ರ ಮನೆಯಲ್ಲೇ. ಅವತ್ತು ಬಹುಶಃ ಸೂರ್ಯಗ್ರಹಣನೋ ಚಂದ್ರಗ್ರಹಣನ ಇದ್ದಂಗೆ ಕಾಣಿಸ್ತದ. ಆ ಗ್ರಹಣಗಳಿದ್ದಾಗ ಅವ್ರು ಏನ್ ಮಾಡ್ತಾರಂತಂದ್ರೆ ಗ್ರಹಣದ ಸಮಯದಲ್ಲೇ ಏನು ಸಾಮೂಹಿಕ ಭೋಜನ ಏರ್ಪಡಿಸ್ತಾರೆ. ಅವ್ರದೊಂದು ವೈಶಿಷ್ಟ್ಯತೆ. ನಾವು ಗ್ರಹಣ ಅಂದ್ರೆ ಏನೋ ಒಂದು ಅದು ನಮ್ಗೆ ನಮ್ಮ ಜೀವನಕ್ಕೆ ಬಹಳ ಆಘಾತವನ್ನು ಉಂಟು ಮಾಡ್ತಕ್ಕಂಥ, ಅಪಾಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಏನು ಖಗೋಳಿಕ ವಿದ್ಯಮಾನ ಅಂತ ನಾವು ತಿಳ್ಕೊಂಡು ಬಹಳಷ್ಟು ಜನ ಹೊರಗೆ ಬರೋದಲ್ಲ. ಸೂರ್ಯಗ್ರಹಣ ಇದ್ರಂತ ಆಗೋಯ್ತು, ಒಳಗನೆ ಕೂತ್ ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅದು ಏನೂ ಅಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥನೇ ವಿಷಯನ. ಒಂದು ಎರಡು ಗ್ರಹಗಳ ನಡುವೆ ಮತ್ತೊಂದು ಗ್ರಹ ಬಂದಾಗ ಒಂದು ಸಲ ಸೂರ್ಯಗ್ರಹಣ ಆಗ್ಬೋದು, ಒಂದ್ಸಲ ಚಂದ್ರಗ್ರಹಣ ಆಗ್ಬೋದು. ಅದನ್ನ ನಮ್ಮ ಏನೋ ಈ ಮೂಲಭೂತವಾದಿಗಳು ಅದನ್ನ ಒಂದು ತಮ್ಮ ಬೇಳೆ ಬೇಯಿಸಿಕೊಳ್ಳಲಿಕ್ಕೆ, ತಮ್ಮ ಪೌರೋಹಿತ್ಯವನ್ನ, ತಮ್ಮ ಏನು ಹೊಟ್ಟೆ ಹೊರ್ಕೊಳ್ಳಲಿಕ್ಕೆ ಇಂಥ ಒಂದು ಇದನ್ನ ಅವರು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದು ಹಂಗಾಗ್ಬಾರ್ದು, ಅದು ಊಟ ಮಾಡಬಾರ್ದು, ಅದು ಮುಗಿದ ಮೇಲೆ ಸ್ನಾನ ಮಾಡ್ಬೇಕು, ಊಟ ಮಾಡ್ಬೇಕು ಅಂತಕ್ಕಂಥ ಅದು ಒಂದು ಆ ಮೂಢನಂಬಿಕೆಯನ್ನ ಹೋಗಲಾಡಿಸಲಿಕ್ಕೆ ಇವರು ಎಸ್ ಮಂಜುನಾಥ್ ಅವರು, ಆಮೇಲೆ ನಮ್ಮ ಡಾಕ್ಟರ್ ವೆಂಕಟಯ್ಯ ಅಪ್ಪಿಗೇರಿ ಅವರು, ನಮ್ಮ ಆಪ್ತ ಮಿತ್ರರು, ಇವರೆಲ್ಲ ಪ್ರತಿ ಗ್ರಹಣದಲ್ಲಿನೂ ಇಂಥ ಒಂದು ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇರ್ತಾರೆ. ಇನ್ನು ಎಸ್ ಮಂಜುನಾಥ್ ಅವ್ರನ್ನ ಈ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಕರೆಯೋದಕ್ಕೆ ಒಂದು ಬಂದ ಸಂದರ್ಭ ಏನಂತಂದ್ರ, ಈ ಜ್ಞಾನವಾಹಿನಿ, ಈ ಮಾನವ ಧರ್ಮ ಮಕ್ಕಳ ಮಂಟಪದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ತಿಪ್ಪೇರುದ್ರಗೌಡ್ರು ನಾವು ಮೊದಲು ನನಗೆ ಫೋನ್ ಮಾಡ್ತಾರ. ಅವರು ಈ ತಿಂಗಳು ಯಾವ ವಿಷಯ ಇಟ್ಕೊಳ್ಳೋಣ, ಅದ್ರ ಶೀರ್ಷಿಕೆ ಏನಿರ್ಬೇಕು, ಅದರ ಆಗು ಹೋಗುಗಳ ಬಗ್ಗೆ ಮಾತಾಡ್ಲಿಕ್ಕೆ ಸಮರ್ಥರಾದವ್ರು ಯಾರಿದ್ದಾರೆ ಅಂತ ನಾವು ಸಮಾಲೋಚನೆ ಮಾಡಿ, ಅವ್ರು ಈ ಸಲ ಏನ್ ಇಟ್ಕೊಂಡಿದ್ದಾರೆ ಅಂದ್ರೆ ಪ್ರತಿಯೊಬ್ರು ನಮ್ಮ ಮಕ್ಕಳ ಮಂಟಪ ಶಾಲೆ ವಿದ್ಯಾರ್ಥಿಗಳೇನಿದ್ದಾರೆ ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರ ಬಗ್ಗೆನೆ ಒಂದು ಕಾರ್ಯಕ್ರಮ, ಏನು ಸ್ಪರ್ಧಾತ್ಮಕವಾಗಿ ಒಂದು ಕಾರ್ಯಕ್ರಮ ಏರ್ಪಡಿಸೋಣ. ಅಂದ್ರೆ ತಮ್ಮ ಬ್ಯಾಕ್ ಗ್ರೌಂಡ್, ತಮ್ಮ ಜೀವನದ ಹಿನ್ನೆಲೆಗಳನ್ನ ಅವ್ರು ಹೇಳ್ಕೋಬೇಕು. ಅದ್ರಲ್ಲಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಏನೋ ಬಹುಮಾನಗಳನ್ನ ಇಡ್ಬೇಕು. ಅದಕ್ಕೆ 3 ಮಂದಿನ, ಡಾಕ್ಟರ್ ಸಂಕನಾಳ್ ಅವ್ರನ್ನ, ಡಾಕ್ಟರ್ ಮಂಜುನಾಥ್ ಅವ್ರನ್ನ, ಡಾಕ್ಟರ್ ವೆಂಕಟಯ್ಯ ಅಪ್ಪಿಗೇರಿ ಅವ್ರನ್ನ 3ರನ್ನ ನಿರ್ಣಾಯಕರನ್ನಾಗಿ ಕರೆಸ್ಬೇಕು ಅಂತೇಳಿ ನಾವು ಮಾತಾಡ್ಕೊಂಡಿದ್ವಿ. ಅದು ಯಾಕೆ ಆಗ್ಲಿಲ್ಲ ಅಂತಂದ್ರೆ, ಈಗ ಪರೀಕ್ಷೆಗಳು ಹತ್ರ ಬರ್ತಾ ಇದ್ವು ಹುಡುಗರಿಗೆ. ಈಗ ಬೇರೆ 2 ವರ್ಷದಿಂದ ಸರಿಯಾಗಿ ಏನು ಪಾಠಗಳಾಗಿಲ್ಲ, ತರಗತಿಗಳಾಗಿಲ್ಲ. ಅದಕ್ಕೆ ಆ ಹುಡುಗರು ಸ್ವಲ್ಪ ಹಿಂದೇಟ್ ಹಾಕಿದ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಅವಾಗ ಅವ್ರು ಹಾಗಾದ್ರೆ ಏನು ಮಾಡ್ತಾರ ಅಂತಂದ್ರೆ, ನಾನು ಹೇಳಿದೆ ನಾವೇನು ಒಬ್ಬ ತೀರ್ಪುಗಾರನಾಗಿ ಕರೆಸ್ಬೇಕಂತಂದಿದ್ವಿ ಡಾಕ್ಟರ್ ಎಸ್ ಮಂಜುನಾಥ್ ಅವರು.
ಅವರು ಬಹಳ ಚೆನ್ನಾಗಿ ವಿಜ್ಞಾನದ ಬಗ್ಗೆ, ಖಗೋಳ ವಿಜ್ಞಾನದ ಬಗ್ಗೆ, ಇನ್ನಿತರೆ ಏನು ಈ ವೈಜ್ಞಾನಿಕ ವಿಷಯಗಳ ಬಗ್ಗೆ ಬಹಳ ಚಂದ ಮಾತಾಡ್ತಾರೆ. ಅವರು ಬಹಳಷ್ಟು ಡಿಗ್ರಿಗಳನ್ನ ಮಾಡಿದ್ದಾರೆ, PhD ಮಾಡಿದ್ದಾರೆ. ಆಮೇಲೆ ಬಹಳ ಇವತ್ತೇನು ನಮ್ಮ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸಂಶೋಧಕರು, ವಿಜ್ಞಾನಿಗಳು CNR ರಾವ್ ಅವ್ರ ಹತ್ರ ಅವರು ವರ್ಷಗಳ ಕಾಲ ವಿದ್ಯಾರ್ಥಿಯಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರು PhD ಗ್ರಂಥವನ್ನು ಕೂಡ ಮಂಡಿಸಿರೋದು. ಅದಕ್ಕೆ ಪ್ರತಿ ಸಲ ಸಾಹಿತ್ಯ ವಿಚಾರ ವಿಚಾರ ಅನ್ನೋದಕ್ಕಿಂತ ಈ ಸಲ ಒಂದು ವಿಭಿನ್ನವಾಗಿರ್ಲಿ, ವೈಜ್ಞಾನಿಕ ವಿಷಯವನ್ನ ಇಡೋಣ ಅಂತೇಳಿ ಅವ್ರಿಗೆ ಕೇಳಿದ್ವಿ ನಾವು. ಈ ತರ ಮಾಡ್ಬೇಕಂತ ನೋಡಿದ್ವಿ. ಯಾವ ವಿಷಯದ ಬಗ್ಗೆ ನೀವು ಮಾತಾಡ್ತೀರಿ, ನೀವೇ ಹೇಳ್ರಿ ಅಂದಾಗ ಅವ್ರು ಇಲ್ಲ, ಖಗೋಳ ವಿಜ್ಞಾನದ ಕೌತುಕಗಳ ಬಗ್ಗೆ ಮಾತಾಡ್ತೀನಿ ನಾನು. ಅದು ಹುಡುಗರಿಗೇನು ಬಹಳ ವಿದ್ಯಾರ್ಥಿಗಳಿಗೆ ಅತ್ಯುಪಯುಕ್ತ ವಿಷಯ ಆಗುತ್ತೆ ಅಂತ ಹೇಳಿದ್ರು. ಈಗ ಅವ್ರ ಮಾತು ಕೇಳ್ತಾ ನಾನು ಕಳೆದು ಹೋಗ್ಬಿಟ್ಟೆ ನಾನು. ಯಾಕಂದ್ರೆ ನಾನು SSLC ಒಳಗ ಗಣಿತ, ವಿಜ್ಞಾನ, ಇಂಗ್ಲಿಷು, ಹಿಂದಿ ಇವು ನನಗೆ ಕಬ್ಬಿಣದ ಕಡ್ಲೆ. ವಿಜ್ಞಾನದ ಬಗ್ಗೆ ಅಂತೂ ಪೂರ್ತಿ ಅಜ್ಞಾನ. ನಾನು ವಿಜ್ಞಾನದಲ್ಲೇ ಮತ್ತು ಗಣಿತದಲ್ಲೇ 3 ಸಲ ಫೇಲ್ ಆದೆ ನಾನು. SSLC ಅಲ್ಲಿ 2 ಸಲ ಫೇಲ್ ಆಗಿ 3ನೇ ಸಲ ಪಾಸ್ ಆದವ ನಾನು. ಆಮೇಲೆ PUC ಅದು ನಮ್ಗೆ ಇಂಗ್ಲಿಷ್ ಪೂರ್ತಿ ಕಬ್ಬಿಣದ ಕಡ್ಲೆ, ತಲೆಗೆ ಹತ್ತಲೇ ಇಲ್ಲ. ಅದು 2 ಸಲ ಫೇಲ್ ಆಗಿ ಇನ್ನಿದು ನಮ್ಮಿಂದ ಆಗ್ಲಾರದಂತೇಳಿ ಕಾಲೇಜಿಗೆ ಶರಣ ಹೊಡಬಿಟ್ವಿ ನಾವು. ಆದ್ರೆ ಏನೋ ಹಿರಿಯರ ಒಂದು ಆಶೀರ್ವಾದ, ತಂದೆ ತಾಯಿಗಳ ಒಂದು ಪುಣ್ಯ ಫಲ ಏನೋ ನಾನು ಸಾಹಿತ್ಯದಲ್ಲಿ ಗುರುತಿಸಿಕೊಳ್ಳಂತ ಒಂದು ವಿದ್ಯಮಾನ ನಡೀತಂತ ಹೇಳ್ಬೋದು. ನಾನು ಇವತ್ತು ಈ ಕಾರ್ಯಕ್ರಮದ ಬಗ್ಗೆ ಇಷ್ಟು ನನಗೆ ಅಗಾಧತೆ ಅನಿಸಿದೆ ಅಂತಂದ್ರೆ, ಇಷ್ಟು ಚೆನ್ನಾಗಿ ವಿಜ್ಞಾನದ ಬಗ್ಗೆ ನಮ್ಗೆ ಏನು ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಸೊನ್ನೆ ನಮ್ಗೆ. ಅದನ್ನ ಈ ಪ್ರತಿಯೊಂದ್ರ ಬಗ್ಗೆ, ಪ್ಲಾನೆಟ್ಗಳ ಬಗ್ಗೆ ಆಗ್ಲಿ, ಗ್ರಹಗಳ ಬಗ್ಗೆ ಆಗ್ಲಿ, ಬಹಳ ಅಭೂತಪೂರ್ವವಾದ ವಿಚಾರಗಳು. ಅವ್ರು ಆಮೇಲೆ ಹೇಳ್ತಕ್ಕಂಥ ಶೈಲಿ ಹೇಗಿದೆ ನೋಡ್ರಿ. ಅದ್ ಮತ್ತೆ ಅಂತವ್ರಿಗೆ ಅದಕ್ಕೆ ಉಪನ್ಯಾಸಕರು ಅನ್ನೋದು. ಉಪನ್ಯಾಸಕರ ಮೇಲೆ ಅವ್ರು ಪ್ರಾಚಾರ್ಯರಾಗಿ ಬೇರೆ ಕೂತಿದ್ದಾರೆ. ನಿಜವಾಗಿ ಅವರ ಈ ಕಿರಿ ವಯಸ್ಸಿನಲ್ಲಿ ಅವ್ರದ್ದು ಒಂದು ಹಿರಿದಾದ ಸಾಧನೆ ಅಂತ ಹೇಳ್ಬೋದು. ಬಹಳಷ್ಟು ಏನು ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಅವರು ಲೇಖನಗಳು ಬರ್ತವೆ, ಸಂಶೋಧನಾ ಲೇಖನಗಳು ಬಹಳಷ್ಟು. ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಅವ್ರು ಹಾಕ್ತಿರ್ತಾರೆ ಫೇಸ್ಬುಕ್ ನಲ್ಲಿ, ನಂದು ಇಂಥದೊಂದು ಲೇಖನ, ಸಂಶೋಧನಾ ಲೇಖನ, ನನಗೆ 3 ಜನ 4 ಜನ ಅವರು ಏನು ಸಹಾಯಕರು ಇರ್ತಾರೆ, ಅವರೆಲ್ಲರದ್ದು ಹೆಸರು ಮೆನ್ಷನ್ ಮಾಡಿ ಇಂಟರ್ನ್ಯಾಷನಲ್ ಜರ್ನಲ್ ನಲ್ಲಿ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳಿದೆ, ಸಾರ್ ನೀವು ಮಾಡ್ರಿ, ಬ್ಯಾಡ್ ಅಂತಲ್ಲ ಬರೀರಿ, ಆದ್ರೆ ಅದು ನಮ್ಮಂತ ಅಜ್ಞಾನಿಗಳಿಗೆ ಕೂಡ ಅರ್ಥ ಆಗ್ಬೇಕಲ್ಲ, ಅದ್ರದ್ದು ಕನ್ನಡ ರೂಪನು ನೀವು ಪ್ರಕಟ ಮಾಡ್ರಿ ಅಂತ ಹೇಳಿದೀನಿ. ಹೂ ಅಂದಿದ್ದಾರೆ. ಅದು ಯಾವತ್ತಿಗೆ ಈಡೇರ್ತದೆ ನೋಡೋಣ. ಆದ್ರೆ ಇವತ್ತಿನ ನಮ್ಮ ಜ್ಞಾನವಾಹಿನಿ 25 ವರ್ಷಗಳ ಈ ಒಂದು ಯಾತ್ರೆ ಪಯಣದಲ್ಲಿ ಇವತ್ತಿನ ವಿಷಯ ಏನಿದೆ ಅದನ್ನ ಮನವರಿಕೆ ಆಗುವಂಗೆ ಅದನ್ನ ಹೇಳ್ತಕ್ಕಂತ ಏನು ಅಭಿವ್ಯಕ್ತಿ ಪಡಿಸ್ತಕ್ಕಂತ ಏನು ಶೈಲಿ ಇದೆ, ನಿಜವಾಗಿ ಅದ್ಭುತವಾದದ್ದು. ಅದು ನಿಜವಾದ ಅರ್ಥದಲ್ಲಿ ಅವರು ವಿಜ್ಞಾನಿಗಳು ಮತ್ತು ಏನು ಸಂಶೋಧಕರು ಅನ್ನೋದನ್ನ ನಾವು ಒಪ್ಪಲೇಬೇಕಾಗತ್ತೆ. ನನ್ನ ಮಾತಿಗೆ ಮನ್ನಣೆ ಕೊಟ್ಟು ನಾನೇ ಅವ್ರನ್ನ ಕರೆದದ್ದು ಹಿಂಗ್ ಬರ್ತೇನೆ. ಯಾಕಂದ್ರೆ ಇದು ಈಗ ಬಹಳ ಸಮಕ್ಷಮದಲ್ಲಿ ಆದ್ರೆ ಅಂತ ಇದು ಬಹಳ ಒಳ್ಳೆ ವಿಚಾರ. ಇದು ಹುಡುಗರಿಗೆ ಇನ್ನೂ ಹೆಚ್ಚಿನ ಗ್ರಹಿಕೆ ಆಗಲಿಕ್ಕೆ ಬಹಳ ಅನುಕೂಲವಾದಂತ ವಿಷಯ ಇದು. ಅದನ್ನ ಮಾಡಿಸಬಹುದು. ಆದ್ರೆ ಏನ್ ಮಾಡ್ಬೇಕು, ಈ ಒಂದು ಕೊರೋನಾಸುರನ ಹಾವಳಿಯೊಳಗ ನಾವು ಎಲ್ಲೆಲ್ಲೇ ನಮ್ಮ ಮನೆಯೊಳಗ ಕೂತ್ಕೊಂಡು ಇಂಥ ವಿಷಯಗಳನ್ನ ಕೇಳುವಂತ ಇದೇನು ಅಂತರ್ಜಾಲದ ಅವತರಣಿಕೆ ಇದೆ, ಇದು ಬಹಳ ಅತ್ಯುಪಯುಕ್ತ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ನಡೆಸಿಕೊಟ್ರು ಅವರು. ಕವಿತೆಗಳನ್ನು ನೋಡ್ರಿ, ಅವರು ಚುಕ್ಕಿ ಚಂದ್ರಮ್ಮ, ಆಮೇಲೆ ಬೆಂಕಿ ಬಾಣಲೆ ಮತ್ತು ಬೆಂಕಿ, ಹಿಂಗೆ ಒಂದು 3-4 ಪುಸ್ತಕಗಳ. ಆಮೇಲೆ ಇವ್ರ ಪುಸ್ತಕಗಳನ್ನ ಪ್ರಕಟ ಮಾಡಿರೋರು ಯಾರಂತೀರಿ ನೀವು? ನವಕರ್ನಾಟಕ ಪಬ್ಲಿಕೇಶನ್ದವರು. ನವಕರ್ನಾಟಕ ಪಬ್ಲಿಕೇಶನ್ ನಲ್ಲಿ ಪುಸ್ತಕ ಪ್ರಕಟ ಆಗುತ್ತೆ ಅಂದ್ರೆ ಅದೊಂದು ಬಹಳ ಪ್ರತಿಷ್ಠೆಯ ವಿಷಯ. ಇವರು ಚುಕ್ಕಿ ಚಂದ್ರಮ್ಮ ಸುಮಾರು 3ನೇದ 4ನೇದು ಮುದ್ರಣ ಮಾಡಿದ್ದಾರೆ. ಅವರೇ ನವಕರ್ನಾಟಕ ಪಬ್ಲಿಕೇಶನ್ ದವರೇ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಏನೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬಹುದಾದಂತ ಒಬ್ಬ ವಿಜ್ಞಾನಿ, ಯುವ ವಿಜ್ಞಾನಿ. ಮತ್ತದು ಯುವ ವಿಜ್ಞಾನಿಯನ್ನ ಕರೆಸಿ ಮಾತಾಡುವಂತ ಒಂದು ಏನೋ ಸುವರ್ಣಾವಕಾಶ ನನಗೆ ಲಭಿಸ್ತಲ್ಲ ಅಂತ ನನಗೆ ನನ್ನ ಬೆನ್ನು ನಾನೇ ತಟ್ಟುಕೊಳ್ಬೇಕಾಗಿದೆ. ಈ ರೀತಿ ಬಹಳ ಅವರು ಸಮಗ್ರವಾಗಿ ಮಾತಾಡಿದ್ರು. ಎಲ್ಲಾ ವಿದ್ಯಾರ್ಥಿಗಳಿಗೂ ಮಕ್ಕಳಿಗೂ ಕೂಡ ಅರ್ಥವಾಗಂಗ್ ಮಾತಾಡಿದ್ರು. ನನ್ನಂತ ದೊಡ್ಡಗೆ ಅರ್ಥ ಆಗಿದೆ ಅಂದ್ಮೇಲೆ ಇನ್ ಮಕ್ಕಳಿಗಂತ ಅರ್ಥ ಆಗೇ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಕ್ಕೆ ನನ್ನ ಹೃತ್ಪೂರ್ವಕ, ನನ್ನ ವೈಯಕ್ತಿಕ ಧನ್ಯವಾದಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಆಗ ಮಾಡ್ಲಿಕ್ಕೆ
ನೆರವಾದಂತ ಜ್ಞಾನವಾಹಿನಿ ಮಕ್ಕಳ ಧರ್ಮ ಮಾನವ ಧರ್ಮ ಮಕ್ಕಳ ಮಂಟಪದ ಏನು ಅಧ್ವರ್ಯಗಳಿದ್ದಾರೆ, ತಿಪ್ಪೇರುದ್ರಗೌಡರು, ನಾಡಗೌಡರು, ಮರೇಗೌಡರು, ಅವರು ನನ್ನ ಸಹೋದ್ಯೋಗಿಗಳು ಕೂಡ. ಆಮೇಲೆ ಇದಕ್ಕೆ ಬಹಳ ಸಾಥ್ ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಸಾಂಗವಾಗಿ ನೆರವೇರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರೋರು ಮುಖ್ಯ ಗುರು ಕರಿಲಿಂಗಪ್ಪ ಅವರು. ಇವರೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಅವರೇ, ನೀವು ಯಾರು ಡಾಕ್ಟರ್ ರವಿಶಂಕರ್ ಅಂತ ಹೇಳಿದ್ರಲ್ಲ, ಅವ್ರ ಬಗ್ಗೆ ಅವರಿಂದ ಒಂದೆರಡು ಮಾತನ್ನ ಆಡ್ಲಿಕ್ಕೆ ಹೇಳಿ. ಅವ್ರಿಗೆ ಮಾತಾಡ್ಲಿ, ಒಂದೆರಡು ಮಾತು ಮಾತಾಡ್ಲಿ. ಡಾಕ್ಟರ್ ರವಿಶಂಕರ್, ರವಿ ಕೇಳಿಸ್ತಿದೆ. ಸೊ ವಿಡಿಯೋ ಆನ್ ಮಾಡ್ಕೊಳ್ಳೋಕೆ ಟೈಮ್ ಬೇಕಾ? ಒಂದೆರಡು ನಿಮಿಷ. ಇಲ್ಲ, ನಂದು ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ, ಸಾರಿ. ಆಕ್ಚುಲಿ ಅದಕ್ಕೆ ನನ್ನ ಮುಖ ನೋಡ್ಲಿಕ್ಕೆ ಆಗಲ್ಲ, ಬಟ್ ನಾನು ಮಾತಾಡ್ತೇನೆ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಮಂಜಣ್ಣ ಅಂತ ಕರಿತೀನಿ. ಆಕ್ಚುಲಿ ನಾವು ಮತ್ತೆ ಅವರು ತುಂಬಾ ಆತ್ಮೀಯರವರು. ನಾವೆಲ್ಲ ಇಲ್ಲೇ ಜೊತೆಲಿ ಪ್ರೊಫೆಸರ್ CNR ಇನ್ಸ್ಟಿಟ್ಯೂಟ್, ಜವಾಹರ್ಲಾಲ್ ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಅಂತ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ, ಯಲಹಂಕ ಹತ್ರ. ಸೊ ನಾವಿಬ್ರು ಜೊತೆಲಿ ಕೆಲಸ ಮಾಡಿದ್ವಿ, ಮತ್ತೆ ಇಲ್ಲೇ ಜೊತೆಲಿದ್ದವ್ರು ಆಕ್ಚುಲಿ ಬಹಳ ಗೊತ್ತಿರೋರು. ಇದೊಂದು ಟಾಪಿಕ್ ಏನ್ ಕೊಟ್ಟಿದಾರಲ್ಲ, ಆಕ್ಚುಲಿ ಖಗೋಳ ವಿಜ್ಞಾನ ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ಅಂದ್ರೆ ನಾವು PhD ಮಾಡಿರ್ಬೋದು ಅಥವಾ ಎಷ್ಟೊಂದ್ ಜನ ಏನೋ ಮಾಡಿರ್ಬೋದು, ಬಟ್ ಇದು ತುಂಬಾ ಇಂಟ್ರೆಸ್ಟಿಂಗ್, ಮತ್ತೆ ತುಂಬಾ ಜನಕ್ಕೆಲ್ಲ ವಿಷಯ ಗೊತ್ತಿರಲ್ಲ. ಸೊ ಅಂತ ಒಂದು ವಿಷಯನ ತುಂಬಾ ಸಿಂಪಲ್ ಆಗಿ ಎಲ್ರಿಗೂ ಒಂದು ತಿಳಿಸ್ಕೊಟ್ಟಿದ್ದಾರೆ. ಸೊ ತುಂಬಾ ಧನ್ಯವಾದಗಳು. ಮತ್ತೆ ನಾ ಸಡನ್ ಆಗಿ ಜಾಸ್ತಿ ಮಾತಾಡ್ಲಿಕ್ಕೆ ಬರಲ್ಲ, ಬಟ್ ಆರ್ಗನೈಸರ್ಸ್ಗೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ನನ್ಗೆ ಇನ್ನೊಂದು ಆಶಯ ಏನಂತಂದ್ರೆ, ಇಂಥ ಒಂದು ಕಾರ್ಯಕ್ರಮಗಳು ತುಂಬಾ ಜನ ಕೇಳುವಂತ ಆಗ್ಬೇಕು. ಅಂದ್ರೆ ಇವಾಗ ಎಷ್ಟು 20-30 ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಬಟ್ ಇದು ತುಂಬಾ ನಮ್ ಕರ್ನಾಟಕದಲ್ಲಿ ತುಂಬಾ ಜನಕ್ಕೆ ಈ ತರ ವಿಷಯಗಳು ತಿಳ್ಕೊಬೇಕು. ಆಕ್ಚುಲಿ ಗ್ರಹಣದ ಬಗ್ಗೆ ಹೇಳಿದ್ರು, ಎಷ್ಟೊಂದ್ ಜನ ಈ ತರ ಒಂದು ಮೂಢನಂಬಿಕೆಯನ್ನು ನಂಬ್ಕೊಂಡು ಏನೇನೋ ಆಚರಿಸ್ತಾರೆ ಆಕ್ಚುಲಿ. ಬಟ್ ಮಂಜಣ್ಣ ಅಂತ ಕಾರ್ಯಕ್ರಮಗಳು ಮಾಡಿದ್ದಾರೆ, ಅಂದ್ರೆ ತುಂಬಾ ಜನಕ್ಕೆ ಒಂದು ತಿಳುವಳಿಕೆ ಹೇಳುವಂತ ಮಾಡಿದ್ದಾರೆ. ತುಂಬಾ ಈ ತರ ಕಾರ್ಯಕ್ರಮಗಳು ಜಾಸ್ತಿ ಆಗ್ಬೇಕು, ಮತ್ತೆ ಶುಭವಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಶಂಕರನಾಳ್ ಸರ್ ಅವರು ಏನೋ ಮಾತಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಮಾತಾಡಿ. ಈಗ TK ಗಂಗಾಧರ ಪತ್ತಾರ್ ಅವ್ರು ನಾನು ದಡ್ಡ, ನಾನು ವಿಜ್ಞಾನ ಗೊತ್ತಿಲ್ಲ, ನಾನು ಅಜ್ಞಾನಿ ಅಂತ ಹೇಳಿದ್ರಲ್ಲ, ನಿಜವಾದ ಈ ಕಾರ್ಯಕ್ರಮದಲ್ಲಿ ಸೂರ್ಯಗ್ರಹ ಅಂದ್ರೆ ನಮ್ಮ TK ಗಂಗಾಧರ ಪತ್ತಾರ್ ಅವರೇ. ಅದಕ್ಕೆ ಅವರು ಯಾವುದೇ ಅಜ್ಞಾನಿ ಅಲ್ಲ, ವಿಜ್ಞಾನ ಗೊತ್ತಿಲ್ಲದವರ, ಮಾನವ ವಿಜ್ಞಾನವನ್ನ ಬಹು ಚೆನ್ನಾಗಿ ಅರಿತವರು, ಇಂಥ ಕಾರ್ಯಕ್ರಮಕ್ಕೆ ಸೂಕ್ತವಾದಂತ ವ್ಯಕ್ತಿಗಳನ್ನ ಹುಡುಕ್ತಕ್ಕಂಥವ್ರು. ಅಂದ್ರೆ ಅವರು ಸೂರ್ಯಗ್ರಹಕ್ಕೆ ಸಮಾನ ಅನ್ನೋ ಮಾತುಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೇನಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವೆಂಕಟಯ್ಯ ಅಪ್ಪಿಗರಿ ಅವರು ಒಂದೆರಡು ಮಾತಾಡ್ರಿ. ಬೇರೆಯವ್ರು ಹೋಗಿದಾರ? ಇಲ್ಲ ಸರ್, ವೆಂಕಟಯ್ಯ ಅಪ್ಪಗರೆ ಸರ್ ಹೋಗಿದ್ದಾರೆ. ವೀರೇಶ್ ಸ್ವಾಮಿ ಮಾತಾಡ್ರಿ. ವೀರೇಶ್ ಸ್ವಾಮಿ ಸರ್ ಮಾತಾಡಿ ಸರ್. ಕನ್ನಡ ವೀರೇಶ್ ಸ್ವಾಮಿ ಅವ್ರು ಮಾತಾಡ್ರಿ. ಹಲೋ ವೀರೇಶ್ ಸ್ವಾಮಿ. ಸರ್ ನಮಸ್ಕಾರ. ನಮಸ್ಕಾರ, ಮಾತಾಡಿ. ಇಷ್ಟೊತ್ತಿನವರೆಗೂ ಡಾಕ್ಟರ್ ಮಂಜುನಾಥ್ ಅವರು ಖಗೋಳ ಕೌತುಕಗಳ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳ್ತಾ ಇದ್ರು. ನಾವು ಕೂಡ ಇಲ್ಲಿ ಆಕಾಶ ನೋಡ್ಕೋತಾನೆ ಅವರ ಭಾಷಣವನ್ನು ಕೇಳ್ತಾ ಇದ್ವಿ. ಇಲ್ಲಿ ಕೂಡ ಚಂದ್ರನ ಪಕ್ಕದಲ್ಲಿನೇ 3 ಗ್ರಹಗಳಿವೆ ಅಂತ ನಾವು ಅದನ್ನ ಲೈವ್ ಆಗಿ ಕೂಡ ನೋಡಿದ್ವಿ. ಗಂಗಾಧರ ಪತ್ತಾರ್ ಹೇಳಿದಂತೆ ನಾವು ಕಲಾ ವಿದ್ಯಾರ್ಥಿಗಳು, ವಿಜ್ಞಾನ ನಮಗೆ ಸ್ವಲ್ಪ ದೂರ, ಅಂದ್ರೆ ವಿಜ್ಞಾನ ನಮಗೆ ಒಗ್ಗಲ್ಲ ಅನ್ನುವ ಕಾರಣಕ್ಕಾಗಿನೇ ನಾವು ಕಲಾ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಂತವ್ರು. ನಮ್ಮಂತ ಕಲಾ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಅವರು ಚೆನ್ನಾಗಿ ಹೇಳಿದ್ದಾರೆ. ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನ ತೋರಿಸೋದ್ರ ಮೂಲಕ ಖಗೋಳದ ಬಗ್ಗೆ ಸಾಕಷ್ಟು ಕೌತುಕಗಳನ್ನು ವ್ಯಕ್ತಪಡಿಸಿದ್ದಾರೆ. ಇಂತಹ ಒಂದು ಕಾರ್ಯಕ್ರಮ ಮಕ್ಕಳ ಮಧ್ಯೆ ಆಗಿದ್ರೆ ಇನ್ನೂ ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು. ಇಲ್ಲಿ ಮಕ್ಕಳು ಭಾಗವಹಿಸಿರ್ಲಿಲ್ಲ, ಬಹುಶಃ ಅದು ಪರೀಕ್ಷಾ ಕಾಲ ಆಗಿರೋದ್ರಿಂದ ಮಕ್ಕಳು ಈ ಸಭೆಗೆ ಬಂದಿರ್ಲಿಕ್ಕಿಲ್ಲ. ಆದ್ರೂ ಇಷ್ಟೊತ್ತಿನವರೆಗೂ ಸುಮಾರು 1 ಗಂಟೆಗಳ ಕಾಲ ನಮಗೆಲ್ಲ ಈ ಖಗೋಳ ಕೌತುಕಗಳನ್ನ ಮನಕ್ಕೆ ಮುಟ್ಟುವಂತೆ ಹೇಳಿದಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ S. ಮಂಜುನಾಥ್ ಅವರಿಗೆ
ಈ ಕಾರ್ಯಕ್ರಮದ ವತಿಯಿಂದ ಮತ್ತು ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಗಂಗಾಧರ್ ಪತ್ತಾರ್ ಸರ್ ಅವರಿಗೆ ಹಾಗೆ ಯಲಗುರೇಶ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅವ್ರು ಹೇಳಿದಂತೆ ಬೆಂಗಳೂರಿನಲ್ಲಿ ಆಕಾಶ ಕಾಣುವುದೇ ತುಂಬಾ ಕಡಿಮೆ ಅಂತ ಹೇಳ್ತಿದ್ದಾರೆ. ಅದು ಬಳ್ಳಾರಿಗೂ ಕೂಡ ಇನ್ನೂ ಕೆಲವೇ ದಿನಗಳಲ್ಲಿ ಅಂತ ಸ್ಥಿತಿಯು ಕೂಡ ಬರ್ಬೋದೇನೋ ಗೊತ್ತಿಲ್ಲ. ಇರುವಷ್ಟು ದಿನ ನಾವು ಆಕಾಶವನ್ನು ನೋಡಿ ಖುಷಿ ಪಡುವಂತ ದಿನಗಳು ನಮಗಾಗಿವೆ ಅನ್ನುವಂಥದ್ದು. ನಮಸ್ಕಾರ ಎಲ್ರಿಗೂ. ಈ ಸಂದರ್ಭದಲ್ಲಿ ಒಂದ್ ನಿಮಿಷ, ಈ ಸಂದರ್ಭದಲ್ಲಿ ಪ್ರೊಫೆಸರ್ CNR ರಾವ್ ಅವರ ಆಪ್ತ ಸಹಾಯಕರು ಶ್ರೀಯುತ ಹನ್ಮೇಗೌಡ್ರವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಶ್ರೀ ಹನ್ಮೇಗೌಡ ಅವರು ಈ ಸಂದರ್ಭದಲ್ಲಿ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ತಮ್ಮ ಪರವಾಗಿ ನಾನೇ ಕೇಳ್ಕೊಳ್ತಾ ಇದ್ದೇನೆ. ಅವ್ರು ಕೈ ಎತ್ತಿದ್ದಾರೆ ಕೂಡ. ನಮಸ್ಕಾರ ಪ್ರಿನ್ಸಿಪಲ್ ಅಂಡ್ ಡಾಕ್ಟರ್ ಮಂಜುನಾಥ್. ಈ ಬೆಂಗಳೂರಿಗೆ ಪ್ರೊಫೆಸರ್ CNR ಬಂದಾಗ ನೀವು ಹೇಗಿದ್ರು, ಇವತ್ತು ಖಗೋಳದಲ್ಲಿ ಕುಂತಿದ್ದೀರಾ. ಅವತ್ತು ಪ್ರೊಫೆಸರ್ CNR ನೋಡಕ್ ಬಂದಾಗ 10-12 ಜನ ಬಂದಿದ್ರ. ಅರ್ಲಿ ಮಾರ್ನಿಂಗ್ ಒಂದು ಅರೌಂಡ್ 6 o'clock ಸಾಟರ್ಡೆ ಬಂದು ಪಾಪ CNR ಅವ್ರನ್ನ ಕಾದ್ರ. ಅದು ಫಸ್ಟ್ ಕಾದಾದ್ಮೇಲೆ ಪ್ರೊಫೆಸರ್ CNR ರಾವ್ ಬಳ್ಳಾರಿ ಬಂದಾಗ ತುಂಬಾ ಅದ್ದೂರಿಯಾಗಿ ನೋಡ್ಕೊಂಡು ಅವ್ರನ್ನ ತುಂಬಾ ಚೆನ್ನಾಗಿ ಇದ್ ಮಾಡ್ಕೊಂಡಿದ್ದಕ್ಕೆ ಇವತ್ತು ಈ ಉನ್ನತ ಸ್ಥಾನದಲ್ಲಿ ನೀವು ಬಂದಿದ್ದೀರಾ ಅಂತ ನನ್ನ ಒಂದು ಆಸೆ. ಮಂಜು, ಹೇಳ್ಬೇಕಾದ್ರೆ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ನಮ್ಮ ಜವಾಹರ್ಲಾಲ್ ಮಾಡ್ಲೇಬೇಕು ಅಂತ ಒಂದು ಪಣ ತೊಟ್ಟಿ ನೀವು ಮತ್ತೆ ರವಿಶಂಕರ್ ಅವರು ಬಂದು ನೀವೆಲ್ಲ ತುಂಬಾ ಚೆನ್ನಾಗಿ ಒಂದು ಸಂಶೋಧನೆ ಮಾಡ್ಕೊಂಡು ಅವ್ರ ಹತ್ರ ಒಂದು ಜ್ಞಾನ ತಗೊಂಡು ಪ್ರೊಫೆಸರ್ CNR ಹತ್ರ. ಬಟ್ ಅವ್ರನ್ನ ನೀವು ಎಷ್ಟು ಭಯದಿಂದ ಹೊರಗಡೆ ಹೋಗ್ತಿದ್ರ, ಭಯದಿಂದ ಈಚೆ ಬರ್ತಿದ್ರ ಅನ್ನೋದಕ್ಕೆ ಇವತ್ತು ಒಂದು ಖಗೋಳದಲ್ಲಿ ಕುಂತ್ಕೊಂಡು ಹೇಳ್ತಾ ಇದ್ದೀರಾ. ಮಂಜು, ತುಂಬಾ ಧನ್ಯವಾದಗಳು. ಹೇಳ್ಬೇಕಂದ್ರೆ ಇದೇ ಮಕ್ಕಳು ಎಲ್ಲಾ ಮಕ್ಕಳ ಮುಂದೆ ಮಾಡಿದ್ರೆ ತುಂಬಾ ಚೆನ್ನಾಗಿರೋದು. ನಿಮ್ ಸ್ನೇಹಿತರು ಒಬ್ರು ಹೇಳಿದ್ರು, ಇದು ಕೂತ್ಕೊಂಡು ಹೇಳಕ್ ಆಗಲ್ಲ ಈ ಕೊರೋನಾ ಸನ್ನಿವೇಶದಲ್ಲಿ, ಯಾಕೆಂದ್ರೆ ಮನೆಗಳು ಕೂತ್ಕೊಂಡೇ ಮಾತಾಡ್ತಾ ಇದೀವಿ. ಅದು ಬರೀ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ. ಈ ಮಕ್ಕಳ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ತುಂಬಾ ಅರ್ಥ ಆಗ್ತಿತ್ತು. ಒಂದು ಸಲ ನಾನು JNC ನಲ್ಲಿ ಇರ್ಬೇಕಾದ್ರೆ ನಾವು ಚಂದ್ರಗ್ರಹಣ ಹಾಕ್ತಾ ಇರ್ಬೇಕಾದ್ರೆ ಒಂದು ತೆಂಗಿನ ಮರದೊಂದು ನನಗೆ ಹೇಳ್ದ. ಅದೊಂಚೂರು ಹೇಳ್ತೀರಾ ನನಗೆ? ಆ ತೆಂಗಿನ ಮರದ ನೆರಳು ಇವತ್ತು ನನಗೆ ತುಂಬಾ ಜ್ಞಾಪನ ಇದೆ. ಹೌದೌದು. ಪ್ರೊಫೆಸರ್ ನಾನು ಸಂಶೋಧನೆ ಮಾಡ್ಬೇಕಾದ್ರೆ 2010ರಲ್ಲಿ ಅಲ್ಲಿ PG ಡಿಪ್ಲೊಮಾ ಸ್ಟೂಡೆಂಟ್ ಆಗಿದೆ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮಟೀರಿಯಲ್ ಸೈನ್ಸ್ ಅಂತ ಹೇಳಿ ಒಂದು ಅಂತಾರಾಷ್ಟ್ರೀಯ ಫೆಲೋಶಿಪ್ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಾನು ಪ್ರೊಫೆಸರ್ CNR ರಾವ್ ಅವರ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಸೂರ್ಯಗ್ರಹಣ ಆಗಿತ್ತು, ಸಂಪೂರ್ಣ ಸೂರ್ಯಗ್ರಹಣ ಆಗಿತ್ತು. ಸೂರ್ಯಗ್ರಹಣ ಆಗಿದೆ ಅಂತ ಹೇಳಿ ಟಿವಿನಲ್ಲಿ ಎಲ್ಲರೂ ಕಿರಿಸ್ತಾ ಇದ್ದಾರೆ, ಹಾಗಾಗುತ್ತೆ ಹೀಗಾಗುತ್ತೆ, ಮನೆಯಿಂದ ಹೊರಗೆ ಬರಬಾರ್ದು, ಅದು ಮಾಡ್ಬೇಕು, ಸ್ನಾನ ಮಾಡ್ಬೇಕು, ಮತ್ತೊಂದು ಅಂತಂದು ಹೇಳಿ. ಆದ್ರೆ ನಮ್ಮ ಭಾರತ ಕಂಡ ಅತ್ಯಂತ ಶ್ರೇಷ್ಠ ವಿಜ್ಞಾನಿ, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ, ಜಗತ್ನಲ್ಲಿ ಎಷ್ಟು ಪ್ರಶಸ್ತಿ ಇದೆ ಅಷ್ಟು ಪ್ರಶಸ್ತಿ ಬಂದಿದೆ, ನೊಬೆಲ್ ಪ್ರೈಸ್ ಒಂದು ಬಿಟ್ಬಿಟ್ಟು, ಅಂತ ವಿಜ್ಞಾನಿ ತಮ್ಮ ಲ್ಯಾಬೊರೇಟರಿ ತಮ್ಮ ಚೇಂಬರ್ ಅಲ್ಲಿ ಅವರು ರಿಸರ್ಚ್ ಪೇಪರ್ ಬರಿತಾನೇ ಕೂತಿದ್ರು. ನಾನ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಅವ್ರ ಹತ್ರ ಹೋಗೋದಂದ್ರೆ ತುಂಬಾ ಭಯ ಮತ್ತೆ ಗೌರವ. ತುಂಬಾ ಬೇಗನೆ ಬಂದ್ರು. ಸರ್ ಹಿಂಗ ಗ್ರಹಣ ನಡೀತಾ ಇದೆ, ಅದೇ ಗ್ರಹಣ ಆಗ್ತಾ ಇದೆ ಸರ್, ಬನ್ನಿ ಸರ್, ತುಂಬಾ ಚೆನ್ನಾಗಿ ಮರದ ನೆರಳಲ್ಲಿ ಆ ಗ್ರಹಣದ ಛಾಯೆನ ನೀವು ನೋಡ್ಬೋದು ಅಂತಂದ್ರೆ ಅಂದಾಗ ಬಂದ್ರು. ಅವರು ಬಂದು ನಮ್ಮ ಹತ್ರ ಅವಾಗ ಸೋಲಾರ್ ಗ್ಲಾಸ್ ಏನು ಇರ್ಲಿಲ್ಲ, ಪಕ್ಕದಲ್ಲಿ ವರ್ಕ್ಶಾಪ್ ಅಲ್ಲಿ ಒಂದು ವೆಲ್ಡರ್ಸ್ ಗ್ಲಾಸ್ ಇತ್ತು. ಆ ವೆಲ್ಡರ್ಸ್ ಗ್ಲಾಸ್ ಅನ್ನ ಪ್ರೊಫೆಸರ್ ಕೈಗೆ ಕೊಟ್ಟೆ, ನೋಡ್ರಿ ಸರ್ ಸೂರ್ಯಗ್ರಹಣ ಎಷ್ಟ್ ಚೆನ್ನಾಗಿ ಆ ಚಂದ್ರ ಆವರಿಸ್ಕೊಂಡ್ಬಿಟ್ಟಿದೆ ಅಂತೇಳಿ ನಾನು ವೆಲ್ಡರ್ಸ್ ಗ್ಲಾಸ್ ಕೊಟ್ಟೆ. ಅವ್ರು ಅದನ್ನ ತಗೊಂಡು ನೋಡಿದ್ರು, ನೋಡ್ಬಿಟ್ಟು ಮತ್ತೆ ಒಳಗೆ ಹೋದ್ರು. ಮತ್ತೆ ಅವರ ಶ್ರೀಮತಿ ಇಂದುಮತಿ ರಾವ್ ಅವ್ರಿಗೂ ಕೂಡ ತೋರಿಸಿದೆ. ಅವತ್ತೆಲ್ಲ ನಾನು JNCS ಅಲ್ಲಿ ಮರದ ನೆರಳಿನಲ್ಲಿ ಆ ಒಂದು ಘಟನೆಯನ್ನ ಹನ್ಮೇಗೌಡ್ರ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಹನ್ಮೇಗೌಡ ಅವ್ರನ್ನ ನಾನು ನೆನ್ಸ್ಕೊಳ್ಬೇಕು, ಅವ್ರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಮತ್ತು ಪ್ರೊಫೆಸರ್ CNR ರಾವ್ ಮಧ್ಯದಲ್ಲಿ ಅವರು ಕೊಂಡಿಯಾಗಿದ್ರು. ಅವರ ದೆಸೆಯಿಂದಾಗಿ ಪ್ರೊಫೆಸರ್ CNR ಅವನ ಕಾಣೋದಕ್ಕೆ ಸಾಕಷ್ಟು ಸಹಾಯ ಆಯ್ತು. ನಮ್ಮಂತ ಯುವಕರನ್ನ ಕಂಡ್ರೆ ಹನ್ಮೇಗೌಡ್ರವ್ರಿಗೆ ಸಾಕಷ್ಟು ಅಭಿಮಾನ. ನೋಡ್ರಿ, ನಾನು ಈ ಒಂದು ಲಿಂಕ್ ಕಳಿಸ್ತಿದ್ದೆ, ತಮ್ಮ ಎಷ್ಟೋ ಬಿಡುವಿಲ್ಲದ ಒಂದು ಸಮಯದಲ್ಲೂ ಕೂಡ ಸಮಯವನ್ನ ಮಾಡ್ಕೊಂಡು CNR ರಾವ್ ಅವರ ಆಪ್ತ ಸಹಾಯಕರು ಅಂತಂದು ಹೇಳಿದ್ರೆ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದೃಷ್ಟಶಾಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹನ್ಮೇಗೌಡರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂತ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವತ್ತು PhD ಏನಾದ್ರೂ ಮುಗಿದಿದೆ ಅಂತ ಹೇಳಿದ್ರೆ ಹನ್ಮೇಗೌಡ ಅವರ ಒಂದು ಸಹಾಯ ಕೂಡ ಸ್ಮರಿಸಬಹುದು. ಥೀಸಿಸ್ ಅಲ್ಲಿ ಕೂಡ ಅವರ ಹೆಸರನ್ನು ನಾನು ಹಾಕಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಮಂಜು. ಓಕೆ, ಥ್ಯಾಂಕ್ ಯು. ಮಂಜುನಾಥ್ ಅವರ ಇನ್ನೊಂದು ವಿಶೇಷ ಏನಂತಂದ್ರೆ, ಯಾವುದೇ ಕಾರ್ಯಕ್ರಮ ಇರ್ಲಿ
ತಮ್ಮ ವೈಯಕ್ತಿಕ ಕಾರ್ಯಕ್ರಮಗಳನ್ನು ಕೂಡ ವೈಜ್ಞಾನಿಕವಾಗಿ ಅವರು ಸಾಹಿತ್ಯಿಕವಾಗಿ ಅವರು ಏರ್ಪಡಿಸ್ತಾರೆ. ಅವರ ಮದುವೆಯ ದಿವಸವನ್ನು ಕೂಡ ಕವಿಗೋಷ್ಠಿ ಏರ್ಪಡಿಸಿದ್ರು ಅವರು. ಇತ್ತೀಚೆಗೆ ನಿಧನರಾದಂತ ಪ್ರೊಫೆಸರ್ ವಸಂತ ಕುಷ್ಟಗಿ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿಯನ್ನ ಅವರು ಏರ್ಪಡಿಸಿದ್ರು. ನನಗೂ ಕೂಡ ಅದಕ್ಕೆ ಆಹ್ವಾನ ಮಾಡಿದ್ರು. ಆದ್ರೆ ಅವಾಗ ನಾನು 1 ವಾರ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಅಡ್ಮಿಟ್ ಆಗಿದ್ದಕ್ಕೆ ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಬಹಳ ಒಳ್ಳೆ ರೀತಿಯಲ್ಲಿ ಅವರು ಈ ಒಂದು ಹೊಸತನವನ್ನ ಪ್ರತಿಯೊಂದರಲ್ಲಿ ರೂಢಿಸಿಕೊಂಡು ಬರ್ತಾ ಇರೋರು. ಅಂತವರು ನನ್ನ ಸ್ನೇಹಿತರಾಗಿದ್ದಾರಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅಂತವ್ರನ್ನ ನಾವೆಲ್ಲ ಪುರಸ್ಕರಿಸ್ಬೇಕು ಅಂತ ನಾನು ಹೇಳ್ತೇನೆ. ನಿಜವಾಗಿಯೂ ಚಿಕ್ಕ ವಯಸ್ಸಿನಲ್ಲಿ ಅವರು ಬಹಳ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಗುರುತಿಸಬೇಕಲ್ಲದೆ ಗೌರವಿಸಬೇಕು ಅವ್ರನ್ನ ಅಂತ ನಾನು ಅಪೇಕ್ಷೆ ಪಡ್ತೇನೆ. ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಲ್ಲಿ ಒಬ್ಬರಾಗಿರ್ತಕ್ಕಂತಹ ವೀರೇಂದ್ರ ಸರ್ ಅವರು ಕೂಡ ತಮ್ಮ ಮನಸ್ಸುಗಳನ್ನ ಹಂಚ್ಕೋಬೇಕಂತ ಹೇಳಿ ಕೇಳ್ಕೊತಾ ಇದೀವಿ. ಸರ್ ದಯಮಾಡಿ ಕ್ಷಮೆ ಇರ್ಲಿ. ಈ ಕಾರ್ಯಕ್ರಮದಲ್ಲಿ ಇನ್ನ ಇಬ್ರು ತುಂಬಾ ಇಂಪಾರ್ಟೆಂಟ್ ಅತಿಥಿಗಳಿದ್ದಾರೆ. ಡಾಕ್ಟರ್ ಶಾಂತಲಾ ಮೇಡಮ್ ಅವರು ದಯಮಾಡಿ ಒಂದು ಕಾರ್ಯಕ್ರಮದಲ್ಲಿ ತಮ್ಮ 2 ಅನಿಸಿಕೆಗಳನ್ನ ಹೇಳ್ಬೇಕಂತ ನಾವು ಅವರಲ್ಲಿ ಕೇಳ್ಕೊತಾ ಇದೀವಿ. ಡಾಕ್ಟರ್ ಶಾಂತಲಾ ಮೇಡಮ್ ಅವರು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದನೂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಹಾಗೇನೆ ಮತ್ತೊಬ್ರು ಡಾಕ್ಟರ್ ಶ್ರೀ ಗುರು ಮುರುಗೇಶ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದಯಮಾಡಿ ಅವರಿಬ್ಬರಿಗೆ ಅವಕಾಶ ಕೊಡಿ ಸರ್. ಫಸ್ಟ್ ಡಾಕ್ಟರ್ ಶಾಂತಲಾ ಮೇಡಮ್ ಮತ್ತು ಡಾಕ್ಟರ್ ಶ್ರೀ ಗುರು ಮುರುಗೇಶ್ ಸರ್ ಅವ್ರಿಗೆ ಮಾತಾಡ್ರಿ. ಮೇಡಮ್ ಶಾಂತಲಾ ಮೇಡಮ್ ಮಾತಾಡಿ ಪ್ಲೀಸ್. ಮೇಡಮ್ ಡಾಕ್ಟರ್ ಶಿವಶಾಂತಲಾ. ಹಲೋ ಡಾಕ್ಟರ್ ಶಿವಶಾಂತಲಾ. ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ ಮೇಡಮ್. ಹಲೋ ಮಾತಾಡಿ. ಕಾರ್ಯಕ್ರಮ ಮಂಜುನಾಥ್ ಸರ್ ಅವರ ಕಾರ್ಯಕ್ರಮ ಮುಗಿದ ನಂತರ, ಅವರ ಭಾಷಣ ಮುಗಿದ ನಂತರ, ಅವರ ವಿಚಾರಗಳ ನಂತರ ನಾನು ಇವಾಗ ಜಾಯ್ನ್ ಆಗಿದ್ದು ಸರ್. ಅವರು ನಾನ್ ಮೊದ್ಲಿಂದನೂ ಪರಿಚಯ ಇದೆ. ಹಾಗಾಗಿ ನಾನು ಅವ್ರದ್ದು ರೆಕಾರ್ಡಿಂಗ್ ಏನಾದ್ರು ಇದ್ರೆ ನಮ್ಗೆ ಕಳಿಸ್ಬೇಕು ಅಂತ ನಾನು ಸರ್ ಅಲ್ಲಿ ಕೇಳ್ಕೊತೀನಿ. ಮಂಜುನಾಥ್ ಸರ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಟ್ಯೂಬ್ ನಲ್ಲಿ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ವೀಕ್ಷಣೆ ಮಾಡಬಹುದು. ಯೂಟ್ಯೂಬ್ ನಲ್ಲಿ ಇರುತ್ತೆ ಅದು. ಓಕೆ ಸರ್. ಓಕೆ. ಯೂಟ್ಯೂಬ್ ನಲ್ಲಿ ಹೋಗಿ ಜ್ಞಾನವಾಹಿನಿ ಅಂತ ಇದ್ ಮಾಡಿದ್ರೆ ಬಂದ್ಬಿಡ್ತದೆ. ಓಕೆ ಸರ್. ಓಕೆ. ಇವಾಗ ಕಾರ್ಯಕ್ರಮ ರೆಕಾರ್ಡ್ ಆಗ್ತದೆ, ಯೂಟ್ಯೂಬ್ ನಲ್ಲಿ ಸೇವ್ ಆಗಿರ್ತದೆ. ಹಾ ಸರ್. ಹಾ ಆಯ್ತು ಮಾತಾಡಿ ಮೇಡಮ್. ಹಾ ಸರ್. ಮಂಜುನಾಥ್ ಸರ್ ಅವರು ಮೊದ್ಲಿಂದನೂ ಪರಿಚಯ, ನಮ್ಗೂನು 15-20 ವರ್ಷದಿಂದ. ಅವ್ರು ನಮ್ ಗುರುಗಳು. ನಾನು ಅವ್ರ ಹತ್ರ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅವ್ರ ಹೆಂಗೆ ವೈಚಾರಿಕತೆ ನಮ್ಮಲ್ಲಿ ಬೆಳೆಸಿದ್ರು ಅಂತಂದ್ರೆ, ನಾವ್ ತುಂಬಾ ಚಿಕ್ಕವ್ರು ಇದ್ದಾಗ ನಾವು PUC ಓದ್ಬೇಕಾದ್ರೆ ಅವ್ರು BSc ಮಾಡ್ತಾ ಇದ್ರು. ಅವಾಗಿಂದಲೂ ಅವ್ರಿಗೆ ವೈಚಾರಿಕ ಮನೋಭಾವನೆ ತುಂಬಾ ಇರ್ತಿತ್ತು. ಅವ್ರು ಅವಾಗೆ ನಮ್ಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ರು ಫಿಸಿಕ್ಸ್ ನ. ಸೊ ಅವರಿಂದ ನಾನು ಕಲ್ತದ್ದು ಬಹಳ ಇದ್ದೆ. ನಾನು ತುಂಬಾ ಕನ್ನಡ ಮೀಡಿಯಂ ಇಂದ ಬಂದಂತ ವಿದ್ಯಾರ್ಥಿನಿ ಆಗಿದೆ. ಹಂಗಾಗಿ ನನ್ಗೆ ಇಂಗ್ಲಿಷ್ ವಿಷಯಗಳು, ವಿಜ್ಞಾನ ವಿಷಯಗಳು ತುಂಬಾ ಕಷ್ಟ ಅನಿಸ್ತಾ ಇತ್ತು. ಆದ್ರೆ ಮಂಜುನಾಥ್ ಸರ್, ನಾನು ಅಣ್ಣ ಅಂತಾನೆ ಕರೆಯೋದು ಅವ್ರನ್ನ ಪ್ರೀತಿಯಿಂದ. ನಮ್ ಮಂಜಣ್ಣ ನಮ್ಗೆ ತುಂಬಾ ಪ್ರೀತಿಯಿಂದ ನಮ್ಗೆ ಭೌತ ವಿಜ್ಞಾನ, ಫಿಸಿಕ್ಸ್ ಅನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು. ಹಂಗಾಗಿ ನಮ್ಗೆ ಅವರ ಪರಿಚಯ ಆಯ್ತು. ಆಮೇಲೆ ಮೇಡಮ್ ಕ್ಯೂರಿ ವಿಜ್ಞಾನ ಅಕಾಡೆಮಿಯಲ್ಲಿ ಕೂಡ ನಾವು ಸದಸ್ಯರಾಗಿ ಮತ್ತು ಉಪಾಧ್ಯಕ್ಷರಾಗಿ ಹಲವು ಕಾರ್ಯಕ್ರಮಗಳನ್ನ ಅವ್ರ ಜೊತೆಗೆ ಒಟ್ಟಿಗೆ ಕೊಟ್ಕೊಂತ ಬಂದಿದೀವಿ ಬಳ್ಳಾರಿಯಲ್ಲಿ. ನಮ್ಗೆ ಇಂತಹ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾರೆ ಅಂದ್ರೆ, ಅಪೂರ್ವ ಸಂಪನ್ಮೂಲ ವ್ಯಕ್ತಿ ಸಿಕ್ಕಿದ್ದಾರೆ ಅಂತಂದ್ರೆ ನನ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಮತ್ತೆ ತುಂಬಾ ಖುಷಿ ಆಗುತ್ತೆ ಸರ್ ಹೇಳಿಕ್ಕೆ. ಆಮೇಲೆ ಇನ್ನೊಂದು ಕಾರಣಾಂತರಗಳಿಂದ ಕೆಲವು ಬಹಳ ದಿನದಿಂದ ಅವರು PhD ಮಾಡಕ್ ಹೋದ್ರು, MSc ಮಾಡಕ್ ಹೋದ್ರು. ಹಾಗಾಗಿ ಅವರ ಸಂಪರ್ಕಕ್ಕೆ ಸಿಗಕ್ ಆಗ್ಲಿಲ್ಲ. ಈಗ ಬಳ್ಳಾರಿಗೆ ಬಂದಿದ್ದಾರೆ, ತುಂಬಾ ಖುಷಿಯಾದ ವಿಚಾರ. ಇನ್ ಮುಂದೆ ಇದೇ ತರ ಕಾರ್ಯಕ್ರಮಗಳನ್ನ ಕೊಡ್ತಾ ಇರ್ಲಿ. ವಿಜ್ಞಾನ ಕಾರ್ಯಕ್ರಮಗಳನ್ನ ಜನರಿಗೆ ಮುಟ್ಟಬೇಕು, ಇದು ರೂಟ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ. ವಿಜ್ಞಾನ ಅನ್ನೋದು ಎಲ್ಲರಿಗೂ ಕಠಿಣವಾದಂತದ್ದು, ಎಲ್ಲರಿಗೂ ಅರ್ಥ ಆಗಲ್ಲ ಸರ್. ಈಗ ಅದೇ ಮನೋರಂಜನೆ ಆಗಿರ್ಬೋದು, ಇನ್ನೊಂದೇ ಕಾರ್ಯಕ್ರಮ ಆಗಿರ್ಬೋದು, ಜನಕ್ಕೆ ತುಂಬಾ ಮನ ಮುಟ್ಟುತ್ತೆ. ಆದ್ರೆ ವಿಜ್ಞಾನ ವಿಚಾರಗಳಾಗಿರ್ಬೋದು, ಕಲಾ ವಿಜ್ಞಾನಗಳಾಗಿರ್ಬೋದು, ಬೇರೆ ತರದ ಕಲೆಗಳಾಗಿರ್ಬೋದು, ಇದು ಜನಕ್ಕೆ ಮುಟ್ಟೋದಿಲ್ಲ. ಹಾಗಾಗಿ ನಾವ್ ಹೇಳೋದು, ನಮ್ಮ ವಿಜ್ಞಾನ ಅನ್ನೋದು ಜನಕ್ಕೆ ಅರ್ಥ ಆಗ್ಬೇಕು, ಜನಪ್ರಿಯ ವಿಜ್ಞಾನ. ಆತರ ಜನರಿಗೆ ಪ್ರತಿಯೊಂದು ವಿಷಯ ಏನಿದ್ದು ಏನು ಕುತೂಹಲ ಇರುತ್ತಲ್ಲ, ಅದನ್ನ ತುಂಬಾ ಅವರಿಗೆ ಮನ ಮುಟ್ಟುವಂತೆ ಅರ್ಥ ಆಗಂಗೆ ಹೇಳ್ತಾರೆ ನಮ್ ಸಾರು. ಆತರ ಆಗ್ಬೇಕು, ಆತರ ಕಾರ್ಯಕ್ರಮಗಳು ಬರ್ಲಿ ಅಂತ ನಾನು ಆಶಿಸ್ತೇನೆ ಸರ್. ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ ನಮ್ ಸಾರು ಅನ್ನೋದು ಅನ್ಸುತ್ತೆ, ಗೊತ್ತಾಗತ್ತೆ. ಬಟ್ ನಾನು ಕೇಳಕ್ ಆಗ್ಲಿಲ್ಲ ಸರ್ ಅದನ್ನ. ಕಾರಣಾಂತರಗಳಿಂದ ನಾನು ಓಪನ್ ಮಾಡಕ್ ಆಗ್ಲಿಲ್ಲ, ಜೂಮ್ ಮೀಟಿಂಗ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ.
ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂತ ಮತ್ತೋರ್ವರಾಗಿರ್ತಕ್ಕಂತ ಡಾಕ್ಟರ್ ಮುರುಗೇಶ್ ಸರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊತಾ ಇದ್ದೀವಿ ಸರ್. ಸರ್ ನಮಸ್ಕಾರ ಸರ್ ಎಲ್ಲರಿಗೂ. ನಮಸ್ಕಾರ ಸರ್. ಈ ಕಾರ್ಯಕ್ರಮ ಸ್ವಲ್ಪ ನಾವು ಲೇಟ್ ಆಗಿ ಜಾಯ್ನ್ ಆಗಿದ್ವಿ ಸರ್. ಬಟ್ ನಮ್ಮ ಮಂಜುನಾಥ್ ಸರ್ ಮೊದಲಿಂದನೂ ಚಿರಪರಿಚಿತರು. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅನ್ಸ್ಕೊಂತೀನಿ ಸರ್. ಮತ್ತೆ ಇನ್ನೇನಪ್ಪ ಅಂತಂದ್ರೆ ಈ ಕಾರ್ಯಕ್ರಮಗಳು ಆಗಾಗ ಆಗ್ಬೇಕು, ಎಲ್ಲರಿಗೆ ಜನರಿಗೆಲ್ಲ ಮುಟ್ಬೇಕು ಅನ್ನೋದು ನಮ್ಮ ಆಶಯ. ಹಲೋ ಸರ್ ಮಾತಾಡಿ. ಈ ಕಾರ್ಯಕ್ರಮಗಳು ಆಗಾಗ್ಗೆ ಜನರಿಗೆ ಮುಟ್ಟಬೇಕು, ಎಲ್ಲಾ ಕಡೆ ವಿಜ್ಞಾನ ಪಸರಿಸಬೇಕು. ಅವರು ಎಷ್ಟೋ ಸಾಹಿತ್ಯಿಕರಾಗ್ಲಿ ಮತ್ತೆ ವೈಜ್ಞಾನಿಕ ಲೇಖನಗಳೆಲ್ಲ ಚೆನ್ನಾಗಿ ಬರೀತಿದ್ದಾರೆ. ಅವ್ರ ಲೇಖನಗಳೆಲ್ಲ ನಮಗೆ ಬಹಳ ಖುಷಿ ಕೊಡುತ್ತೆ. ನಮಗೆ ಒಂಥರ ಒಂದು ಬಹಳ ನಮಗೆ ಒಂದು ವಿಸ್ಮಯ ಹುಟ್ಟಿಸುತ್ತೆ. ಆ ಒಂದು ಲೇಖನಗಳು, ಅವರೊಂದು ಮಾತುಗಳು ನಮಗೆಲ್ಲರಿಗೂ ಒಂಥರ ಇದಾಗಿದೆ, ಚೆನ್ನಾಗಿ ಒಂಥರ ಸ್ಫೂರ್ತಿ ಕೊಡ್ತಾ ಇದೆ. ಆ ಲೇಖನಗಳು ಮತ್ತೆ ಅವ್ರ ಮಾತುಗಳು ಮತ್ತೆ ಮುಂದೆ ಬರ್ಲಿ ಮತ್ತೆ ಇದಾಗ್ಲಿ ಅಂತ ನಾವು ಅವ್ರ ಬಗ್ಗೆ ಇದ್ ಮಾಡ್ತೀವಿ. ಇನ್ನೊಂದ್ಸಲ ಈ ಕಾರ್ಯಕ್ರಮ ಮೂಡಿ ಬರ್ಲಿ, ನಾವು ಜಾಯಿನ್ ಆಗ್ತೀವಿ ಅಂತ ಹೇಳ್ತೀವಿ. ಮತ್ತೊಬ್ಬರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರೆ ನನ್ನ ಸ್ನೇಹಿತ ದಕ್ಷಿಣ ಕೊರಿಯಾದಿಂದ ಶಂಭುಲಿಂಗ ಅಂತಂದು ಹೇಳ್ಬಿಟ್ಟು, ಅವರು ವಿಜ್ಞಾನಿಗಳು. ಇಲ್ಲೇ ಬಳ್ಳಾರಿ ಯೂನಿವರ್ಸಿಟಿಯಲ್ಲಿ PhD ಕೆಮಿಸ್ಟ್ರಿಯಲ್ಲಿ ಮುಗಿಸ್ಕೊಂಡು ಈಗ ಪೋಸ್ಟ್ ಡಾಕ್ಟರಲ್ ಅಂದ್ರೆ ಡಾಕ್ಟರೋತ್ತರ ಸಂಶೋಧನೆಗಾಗಿ ಈಗ ದಕ್ಷಿಣ ಕೊರಿಯಾಕ್ಕೆ ಹೋಗಿದ್ದಾರೆ. ಶಂಭುಲಿಂಗ ಅವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಹಲೋ ಕೇಳ್ತಾ ಇದೆ ಸರ್, ಕೇಳಿಸ್ತದಲ್ಲ ಸರ್? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಫಾರ್ಮಲ್ ಆಗಿ ಮಾತಾಡೋದಕ್ಕೂ ಬರಲ್ಲ ನನಗೆ, ಇನ್ಫಾರ್ಮಲ್ ಆಗಿ ಮಾತಾಡ್ತೀನಿ ನಾನು. ಖಗೋಳಶಾಸ್ತ್ರ ಮಾತಾಡಿದ್ರಲ್ಲ ನೀವು, ತುಂಬಾ ಖುಷಿ ಆಯ್ತು ಸರ್. ನಿಮ್ಮನ್ನ ನನಗೆ ಐ ಥಿಂಕ್ 2005 ಇಂದ ಗೊತ್ತದೆ. ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದೆ ನಾನು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಂಗೂ ಗೊತ್ತದ ಸೈನ್ಸ್ ವಿಷಯನ ಎಷ್ಟು ಸಿಂಪಲ್ ಆಗಿ ಹೆಂಗೆ ನಾವು ಅರ್ಥ ಮಾಡಿಸ್ಬೇಕು ಅನ್ನೋದನ್ನ ನಂಗೂ ಕಾಂಪ್ಲಿಕೇಟೆಡ್ ಅದು. ಬಟ್ ನೀವು ಹೇಳ್ತಾ ಇದ್ರಲ್ಲ ಸರ್, ನಾನೇ ಫುಲ್ ಒಂದು 5-6ನೇ ಕ್ಲಾಸ್ ಹುಡುಗ ತರನೇ ಎಂಜಾಯ್ ಮಾಡ್ತಿದ್ದೆ ನಾನು. ಪ್ರತಿಯೊಂದು ಸ್ಲೈಡ್ನ, ಪ್ರತಿಯೊಂದು ಸೆಂಟೆನ್ಸ್ ಅನ್ನ ಎಂಜಾಯ್ ಮಾಡ್ತಿದ್ದೆ. ಅದ್ರ ಜೊತೆಗೆ ಇನ್ ಬಿಟ್ವೀನ್ ನಿಮ್ಮ ಇದನ್ನೆಲ್ಲ ಹೇಳ್ತಿದ್ರಿ, ಪದ್ಯಗಳನ್ನ ನೀವು ರಚನೆ ಮಾಡಿರೋದೆಲ್ಲ ತುಂಬಾ ಖುಷಿ ಆಯ್ತು ನನಗೆ. ಒಂದು ಇಷ್ಟೊಂದು ಕಾಂಪ್ಲಿಕೇಟೆಡ್, ಈಗ ಸಿಂಪಲ್ ಸೈನ್ಸ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಬಿಡೋದು. ಫುಡ್ ಸೈನ್ಸ್ ಆಗಲಿ ಅಥವಾ ಕೆಮಿಸ್ಟ್ರಿ ಆಗಲಿ ನಾವು ಸಿಂಪಲ್ ಆಗಿ ಹೇಳ್ಬೋದು. ಅಸ್ಟ್ರಾನಮಿ ಅಂತ ಕಾಂಪ್ಲಿಕೇಟೆಡ್ ಅನ್ನ ಎಷ್ಟು ಸಿಂಪಲ್ ಆಗಿ ಹೇಳಿದ್ರಲ್ಲ ಸರ್, ಬಹಳ ಖುಷಿ ಆಯ್ತು ನನಗೆ. ಇದು ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿತ್ತು. ಹಂಗಾಗಿ ಈ ಟೈಮಲ್ಲಿ ಆರ್ಗನೈಸ್ ಮಾಡಿದ್ರೆ ಆರ್ಗನೈಸರ್ಸ್ ಇವರೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಕೆಲವು ವ್ಯಕ್ತಿಗಳು ಇರ್ತಾರೆ, ಅವ್ರ ಮುಖ ನೋಡಿದ್ರೆ ಎಲ್ಲರಿಗೂ ಒಂದು ತರ ಭಯ ಭೀತಿ ಉಂಟಾಗ್ತದೆ. ಬಹಳ ರಾವಣನ ತರ ಇರ್ತಾರೆ, ಕೀಚಕನ್ ತರ ಇರ್ತಾರೆ, ಇನ್ನು ಏನೇನೋ ಒಟ್ಟು ರಾಕ್ಷಸ ಆಕಾರದೊಳಗೆ ಇರ್ತಾರೆ. ಆದ್ರ ಮಂಜುನಾಥ ನೋಡ್ಲಿಕ್ಕೆ ಬಹಳ ಏನೋ ಸೌಮ್ಯ ಸ್ವಭಾವ, ನೋಡ್ಲಿಕ್ಕೆ ಅವ್ರ ಮುಖ ನೋಡ್ಬೇಕು ಅಂತ ಅನಿಸ್ತಿದೆ. ಬಹಳ ಚಂದ್ರಾಕಾರದ ಒಂದು ಏನೋ ಮುಖ ಕಮಲ, ಅವ್ರನ್ನ ನೋಡ್ಲಿಕ್ಕೆ ಬಹಳ ಇದಾಗ್ತದೆ. ಆದ್ರೂ ಇಂಥವ್ರಿಗೂ ಹೆದರೋರು ಇದಾರೆ ಅಂದ್ರೆ ನೀವು ನಂಬ್ತೀರಾ? ಆಯ್ತಾ? ಯಾಕಂದ್ರೆ ಇವ್ರ ಪ್ರತಿಭೆಯನ್ನು ನೋಡಿ, ಇವರು ನಾನೇನು ನಿಮಗೆ ಕಳಿಸಿಕೊಟ್ಟಿದ್ದೀನಿ ಅವ್ರದ್ದು ಕಿರು ಪರಿಚಯ, ಅದು 2 ಪ್ಯಾರ ಇದೆ ಅಷ್ಟೇ. ಆದ್ರೆ ಇವ್ರದ್ದು ನಿಜವಾದ ಬಯೋಡಾಟಾ 17 ಪುಟ ಇದೆ. 17-20 ಪುಟದವರೆಗೆ ಹೋಗ್ಬೋದು ಈಗ. ಅದು ಈಗೆಲ್ಲ ಮತ್ತೆ ಇತ್ತೀಚೆಗೆ ಸಂಶೋಧನೆಗಳನ್ನ PhD ಗಳನ್ನ ಮಾಡಿದ್ರಿಂದ ಅದು 20 ಪುಟ ಆಗ್ಬೋದು. ಆ ಬಯೋಡಾಟಾ ನೋಡಿ 2 ದೊಡ್ಡ ಸಂಸ್ಥೆಗಳು ಹೆದರಿ ಇವ್ರನ್ನ ಕೆಲಸದಿಂದ ವಜಾ ಮಾಡಿದ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲಿ ನಮ್ಮ ಬಳ್ಳಾರಿ BITM ನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಳ್ಳಾರಿ ಬಹಳ ಪ್ರತಿಷ್ಠಿತ ಒಂದು ಎಂಜಿನಿಯರಿಂಗ್ ಕಾಲೇಜು. ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲರಿಗೂ ಇವ್ರ ಬಗ್ಗೆ ಭಯ ಉಂಟಾಗ್ಬಿಡುತ್ತೆ ಅಂತೆ. ಇವ್ರು ಯಾಕೆ, ಇವ್ರ ಬಯೋಡೇಟಾ ನೋಡಿ, ಅಯ್ಯಪ್ಪ ಇನ್ನು ಇಂಥವ್ರಿಂದ ನಮ್ಮ ಸಂಸ್ಥೆ ಉದ್ಧಾರ ಆಗ್ಬೋದಾದ್ರೂ ನಮ್ಮಂತವ್ರು ಇವ್ರನ್ನ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವ್ರನ್ನ ಕೆಲಸದಿಂದ ವಜಾ ಮಾಡ್ಬಿಟ್ರು ಇಲ್ಲಿ BITM ನಿಂದ. ಆಮೇಲೆ ಇಲ್ಲಿ ಬಿಟ್ಟ ಮೇಲೆ ಬೆಂಗಳೂರಿಗೆ ಹೋದ್ರು. ಬೆಂಗಳೂರಿನ ಒಂದು ದೊಡ್ಡ ಕಾಲೇಜಿನಲ್ಲಿ ಇದ್ರು. ಅಲ್ಲಿ ಸುಮಾರು 1 ವರ್ಷ ಕೆಲಸ ಮಾಡಿದ್ದಾರೆ ಇವರು. 1 ವರ್ಷನೋ ಅಥವಾ ಅದಕ್ಕಿಂತ ಕಡಿಮೆ ಅವಧಿನೋ. ಅಲ್ಲಿ ಹೆಂಗಾದ್ರೂ ಕೆಲಸ ಸಿಕ್ತಲ್ಲ, ಇನ್ನು ನಾನು ಒಂದು ಏನೋ ಬದುಕನ್ನ
ಭದ್ರವಾಗಿ ಕಟ್ಕೋಬಹುದು ಅಂತ ಹೇಳಿ ಇವ್ರು ಪಾಪ ಮನೆಯನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋದ್ರೆ ಅವರು 7 ತಿಂಗಳ 8 ತಿಂಗಳ ಇಟ್ಕೊಂಡು ಇವ್ರನ್ನ ಮತ್ತೆ ಅವ್ರ ಕೆಲಸದಿಂದ ವಜಾ ಮಾಡಿ ಈ ಒಂದು ಅವಕಾಶ ನಮ್ಮ ವಿ ಸಂಘದವ್ರಿಗೆ ಸಿಕ್ತು. ವೀರಶೈವ ವಿದ್ಯಾವರ್ಧಕ ಸಂಘದವರು ಅವ್ರನ್ನ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಪ್ರಿನ್ಸಿಪಾಲ್ ಆಗಿ ತಗೊಂಡಿದ್ದಾರೆ. ಇಂತ ನೋಡ್ಲಿಕ್ಕೆ ಅವರು ಬಹಳ ಸೌಮ್ಯ ಆದ್ರೂ ಅವ್ರ ಪ್ರತಿಭೆಗೆ ಹೆದರೋರು ಬಹಳ ಜನ ಇದಾರಲ್ಲ ಅನ್ನೋದು ಅದು ಒಂದು ವಿಶೇಷ. ಸರ್ ಧನ್ಯವಾದಗಳು ಸರ್. ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಒಬ್ಬರಾಗಿರ್ತಕ್ಕಂಥ ವೀರೇಂದ್ರ ಸರ್ ಅವರು ಕೂಡ ತಮ್ಮ ಅನಿಸಿಕೆಯನ್ನು ಹಂಚ್ಕೋಬೇಕು ಸರ್. ವೀರೇಂದ್ರ ಸರ್ ಅವರು. ನಮಸ್ಕಾರ ಎಲ್ರಿಗೂ ಕೂಡ. ನಾವೇ ಇಲ್ಲಿ ಕುಳಿತವ್ರು ಬಹಳ ಗಟ್ಟಿ ಕೂತ್ಕೊಡ್ರಿ, ಅವ್ರು ನಾವಿಕರು ನಮ್ಮನ್ನ ಎಲ್ಲೆಲ್ಗೂ ಕರ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲ ಸರ್, ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಯದ್ಭಾಷಾ ಭಾಸತೆ ವಿಶ್ವಂ ಯತ್ಸುಖೇನ ಅನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮದಲ್ಲಿ ಶ್ರೀಮದ್ ಜಗದ್ಗುರು ಶಿವರಂಭಾಪುರೀಶ ಕೃಪಾಪೂರ್ಣ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಹಾಗೆ ಇಡೀ ಜಗತ್ತಿನ ಜ್ಞಾನದ ರೂಪವಾಗಿರ್ತಕ್ಕಂಥ ಶ್ರೀ 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 1008 ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದರ ಮಹಾಸ್ವಾಮಿಗಳವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇಂದಿನ ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಮಾತುಗಳೇ ಸಾಲದು. ಅಂಕಲ್ ತುಂಬಾ ಚೆನ್ನಾಗಿ ಮಾತು ಹೇಳಿದ್ರು ಅವರು, ನಾವಿಕಾ ಅಂತ ಹೇಳಿ. ಅಫ್ಕೋರ್ಸ್ ನಾವಿಕಾ ಅದು ನಿಜಾನೇ. ನಾನು ಈ ದಿನ ನಾವಿಕನೇ. ಯಾಕೆ ಅಂತ ಹೇಳಿದ್ರೆ, ಆಕಾಶ ಮತ್ತು ಭೂಮಿ ಎರಡರ ನಡುವೆ ಸಂಪರ್ಕದಲ್ಲಿ ಸಮುದ್ರದಲ್ಲಿ ದೋಣಿಯೊಂದು ತೇಲಿ ಹೋದರೆ ಯಾವ ದಡ ಮುಟ್ಟುತ್ತದೆಯೋ ಗೊತ್ತಿಲ್ಲ. ಇವತ್ತು ನನಗೆ ಎಲ್ಲಿ ಮುಟ್ಟಬೇಕು ಅರ್ಥ ಆಗುವಂತಾಗೈತಿ. ಯಾಕಂದ್ರೆ 9 ದಡ ಸೇರ್ಯಾವ ಇವತ್ತು ಕಾರ್ಯಕ್ರಮದಲ್ಲಿ. ಸುಮ್ಮನೆ ಹಂಗೆ ಸ್ಟಾರ್ಟಿಂಗ್ ಇಂದ ಈಗಿನವರೆಗೂ ಕೂಡ ಸುಮ್ಮನೆ ಕಾರ್ಯಕ್ರಮವನ್ನು ಅಬ್ಸರ್ವ್ ಮಾಡ್ಕೊಂತ ಬಂದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲೂ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಹಳ ಅದ್ಭುತ, ಅವರದಾಗಿರ್ತಕ್ಕಂಥ ಒಂದು ಶೈಲಿಯಲ್ಲಿ ಮುದ್ದಾಗಿರ್ತಕ್ಕಂಥ ಕನ್ನಡ ಭಾಷೆಯ ಚಂದ ಒಂದು ಪದಗಳನ್ನ ಬಳಕೆ ಮಾಡ್ಕೊಂತ ಅವ್ರು ಇವತ್ತೇನ ತಮ್ಮ ವಿಷಯವನ್ನು ಮಂಡಿಸಿದ್ರಲ್ಲ, ನನಗ ಸೇಮ್ ಸರ್ ಹೇಳಿದಾಗಿನ 96ರ PUC ನೆನಪಾಗ್ತಾ ಇದೆ ನನಗೆ. ಯಾಕಂದ್ರೆ 96ರಲ್ಲಿ ಕುರುಗೋಡದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ನಲ್ಲಿ ನಾನು PUC ಓದುವಾಗ ಜಿಯೋಗ್ರಫಿಗೆ ಕೊಟ್ಯಾಳ್ ಸರ್ ಅಂತ ಹೇಳಿದ್ರು. ಅವರು ಜಿಯೋಗ್ರಫಿ ಸ್ಟೂಡೆಂಟ್ ನಾವು ಬೇಸಿಕಲಿ. ಅವ್ರು ಹೇಳಿದ ಎಲ್ಲಾ ವಿಷಯಗಳು ನೆನಪಾದ್ರು. ಬಹಳ ಖುಷಿ ಅನಿಸ್ತು ನನಗೆ. ಯಾಕಂದ್ರೆ ಇವತ್ತು ಸರ್ 2 ಟಾಪಿಕ್ ಟಚ್ ಮಾಡಿದ್ರು. ಇವತ್ತು ಬಹಳ ಚಂದ ಟಚ್ ಮಾಡಿದ್ರು 2 ಟಾಪಿಕ್ಸ್. ಒಂದು ಗ್ರಹಗಳ ಬಗ್ಗೆ ಟಿಪ್ಪಣಿಯನ್ನು ಕೊಟ್ರು, 9 ಗ್ರಹಗಳ ಬಗ್ಗೆ. ಆನಂತರ ಮತ್ತೊಂದು ನಕ್ಷತ್ರಗಳ ಬಗ್ಗೆ ಟಿಪ್ಪಣಿಯನ್ನು ಕೊಟ್ರು. ಈಗ ಗ್ರಹಗಳ ಬಗ್ಗೆ ಟಿಪ್ಪಣಿ ಕೊಟ್ರು, ಓಕೆ, ಒಂದು ಲೆಕ್ಕ ಹಿಡಿಬಹುದ್ರಿ. ನಕ್ಷತ್ರಗಳ ಬಗ್ಗೆ ಏನ್ ಟಿಪ್ಪಣಿ ಹಿಡಿಬೇಕು ನಾನೀಗ? ಬಹಳ ಕಠಿಣದ ಕೆಲಸ ಐತ್ರಿ. ಯಾಕಂದ್ರೆ ಯಾರಾದ್ರೂ ಏನಾದ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ನನ್ನ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನ ಸರಿ ಹಿಡಿಯುವುದು. ಯಾಕಂದ್ರೆ ಉಪನ್ಯಾಸಕನಾಗಿ ನಾನು ಎಷ್ಟು ಸಾಧ್ಯನ ಅಷ್ಟು ವಿಷಯಗಳನ್ನ ಗ್ರಹಣೆ ಮಾಡ್ಕೊಂಡ್ರೆ ಮುಂದೊಂದ್ ದಿನ ಎಲ್ಲಾದ್ರೂ ನನಗೆ ಯೂಸ್ ಆಗತ್ತೆ ಅನ್ನೋ ಒಂದು ಭಾವನೆಯಿಂದ ನಾನು ಹಿಡ್ಕೊಂತೀನಿ. ಆದ್ರೆ ಇವತ್ತು ಸರ್ ಹೇಳಿರ್ತಕ್ಕಂಥ ವಿಚಾರಗಳನ್ನ ನಾ ಗ್ರಹಿಸುವಲ್ಲಿ ನಿಜಕ್ಕೆ ಬಹಳ ಖುಷಿ ಆಯ್ತು ನನಗ. ಇವತ್ತಿನ ಆನಂದ ಸಾಗರದಲ್ಲಿ ದೋಣಿಯನ್ನ ನಡೆಸುವಂತಹ ನಾವಿಕ ನಾನಾದೆ. ಇವತ್ತು ನನ್ನ ಹೆಸರಿಗೆ ಇವತ್ತು ಸಾರ್ಥಕ ಆಯ್ತು. ಯಾಕಂತ ಹೇಳಿದ್ರೆ ನಾನು ನನ್ನ ಹೆಸರನ್ನ ಎಲ್ಲೂ ನಾನು ಪೂರ್ತಿ ಹೆಸರನ್ನ ಹೇಳ್ಕೊಳ್ಳಲ್ಲ, ಬದಲಾಗಿ ನಾನು ನಾವಿಕ ಅನ್ನುವಂತ ಒಂದು ಕಾವ್ಯನಾಮದಿಂದ ನಾನು ಸುಮಾರು ಒಂದಿಷ್ಟು ವಿಷಯಗಳನ್ನ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಯಾಕಂತ ಹೇಳಿದ್ರೆ ನಾವಿಕ ನಾಡಗೌಡ್ರ ವೀರೇಂದ್ರ ಗೌಡ ಕುರುಗೋಡು, ಅದನ್ನ ಶಾರ್ಟ್ ಫಾರ್ಮ್ ಮಾಡ್ಕೊಂಡು ನಾನು ನಾವಿಕಾ ಅಂತ ಹೇಳಿ ಮಾಡ್ಕೊಂಡು ನಾನು ಸುಮಾರು ಒಂದಿಷ್ಟು ವಿಷಯಗಳನ್ನ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಇಂದಿನ ವಿಷಯ ಬಂದ್ಬಿಟ್ಟು ಖಗೋಳ ವಿಜ್ಞಾನದ ಕೌತುಕಗಳನ್ನು ಕುರಿತ ಮಾನ್ಯರು ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಅದರಲ್ಲಿ ಖಗೋಳ ವಿಜ್ಞಾನವನ್ನು ಕುರಿತು ಹೇಳುವಾಗ ಅವರು ಇವತ್ತು ಖಗೋಳ ವಿಜ್ಞಾನದ ವಿಚಾರ ಹೆಂಗಿತ್ತು ಅಂತ ಹೇಳಿದ್ರೆ 2 ವಿಷಯ, ಒಂದು ಖಗೋಳ ಮತ್ತೊಂದು ವಿಜ್ಞಾನ. ಖಗೋಳ ಶಬ್ದವನ್ನು ಬಿಡಿಸಿ ನೋಡ್ರಿ, ಒಂದು ಖ ಮತ್ತೊಂದು ಗೋಳ. ಗೋಳ ಅಂತ ಹೇಳಿದ್ರೆ ಭೂಮಿ, ಇದು ನಮ್ಗೆ ಗೊತ್ತೈತಿ. ಖರೆ ಭೂಮಿ ಎಷ್ಟು ಸತ್ಯ ಐತೆ. ಖ ಇಟ್ ಮೀನ್ಸ್ ಖರೆ, ಖರೆ ಅಂದ್ರೆ ಸತ್ಯ. ಭೂಮಿ ಎಷ್ಟು ಸತ್ಯ ಆಯ್ತು, ಇವತ್ತು ಬ್ರಹ್ಮಾಂಡನು ಅಷ್ಟ ಸತ್ಯ ಐತಿ, ಖಗೋಳ ವಿಜ್ಞಾನ ಅಷ್ಟ ಸತ್ಯ ಐತಿ ಅಂತ ಹೇಳ್ತಕ್ಕಂತ ಒಂದು ದೃಢ ವಿಶ್ವಾಸದಿಂದ ಹೇಳ್ತಕ್ಕಂತ ಮಾತುಗಳು ಇವತ್ತು ಖಗೋಳ ವಿಜ್ಞಾನದ ಬಗ್ಗೆ ಅವ್ರು ಹೇಳಿದ್ರು. ಅವ್ರು ಇನ್ನು ವಿಜ್ಞಾನ ಅಂತಂತ ಹೇಳಿದ್ರೆ ಅದನ್ನ ನಾವು ಹೇಳೋದ ಬೇಡ, ವಿಜ್ಞಾನ ಅಂದ್ರೆ ವಿಸ್ತಾರವಾಗಿರ್ತಕ್ಕಂಥ ಜ್ಞಾನ. ಖಗೋಳ ವಿಜ್ಞಾನ ಖರೆ
ಸತ್ಯವಾಗಿರ್ತಕ್ಕಂಥ ಭೂಮಿಯ ಬಗ್ಗೆ ಇರ್ತಕ್ಕಂಥ ವಿಷಯಗಳನ್ನ ವಿಸ್ತಾರವಾಗಿ, ತುಂಬಾ ವಿಸ್ತಾರವಾಗಿ ಜ್ಞಾನದ ರೂಪದಲ್ಲಿ ಇವತ್ತು ನಮ್ಗೆಲ್ರಿಗೂ ಕೂಡ ಉಣಬಡಿಸಿದ್ದಾರೆ. ಅದರಲ್ಲೂ ಇವತ್ತು ಪತ್ತಾರ್ ಅಂಕಲ್ ಅವರು ತಮ್ಮ ಭಾಷಣದ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ಅದು ಯಾಕೋ ಗೊತ್ತಾಗ್ಲಿಲ್ಲ ನನಗ, ಸತ್ಯವನ್ನು ಹೇಳಿದವ್ರನ್ನ ಇವತ್ತು ಜಗತ್ತು ಉಳಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಈ ಮಾತು ಸತ್ಯ ಅಂಕಲ್, ನಾನು ಒಪ್ಕೊಂತೀನಿ ನಾನು ಇದನ್ನ. ಯಾಕಂತ ಹೇಳಿದ್ರೆ, ಸುಮ್ನೆ ಹಂಗ ನಿಮ್ ಮುಂದ್ ಒಂದು ವಿಷಯ ಹೇಳ್ತೀನಿ. ಕೋಳಿ ಮುಂಜಾನೆ ಎದ್ದು ಕೂಡಲೇ ಎಲ್ಲರನ್ನು ಕೂಗಿ ಎಬ್ಬಿಸ್ತೈತಿ. ಸತ್ಯ, ಅದು ಸತ್ಯ. ಸೂರ್ಯ ಹುಟ್ಟ್ಯಾನ ಹೇಳ್ರು ಅಂತಂತ ಹೇಳಿ ಎಲ್ಲರನ್ನು ಬಡಿದೆಬ್ಬಿಸುವ ಕೆಲಸ ಮಾಡ್ತಂದ್ರ, ಸಮಾಜದಲ್ಲಿ ಮಲಗಿರ್ತಕ್ಕಂತ ಜನರನ್ನ ಯಾರು ಬಡಿದೆಬ್ಬಿಸ್ತಾರೋ ಅವ್ರನ್ನ ಈ ಸಮಾಜ ಉಳಿಗಾಲಕ್ ಬಿಟ್ಟಿಲ್ರಿ. ಯಾಕ ಅಂತ ಹೇಳಿದ್ರೆ, ಕೋಳಿ ಮುಂಜಾನಿದು ಕೂಗಿ ನಮ್ಮನ್ನ ಎಬ್ಬಿಸ್ತೈತಿ, ಸೂರ್ಯನ ನೋಡಿ ಉದ್ಧಾರ ಮನ್ಯಾಗ ಕುಕ್ಕರದಾಗ ಬೇಯ್ತಿರ್ತೈತಿ ಕೋಳಿ. ಅದು ಎಂಥ ವಿಚಾರದ ಎಂಥ ವಿಚಾರ. ಹಂಗಾಗಿ ಇವತ್ತು ಅಂಕಲ್ ಅವರು ಗ್ರಹಗಳ ಬಗ್ಗೆ ಹೇಳುವಾಗ, ಯಾಕಂದ್ರೆ ಆಧ್ಯಾತ್ಮದ ವಿಚಾರವನ್ನು ನಾವು ಅಳವಡಿಸಿಕೊಂಡಿರ್ತಕ್ಕಂಥವ್ರು. ಬಟ್ ಇವತ್ತು ಸರ್ ಅವ್ರು ಹೇಳಿರ್ತಕ್ಕಂಥ ವಿಜ್ಞಾನದ ಎಲ್ಲ ವಿಚಾರಗಳು ಕೂಡ ಬಹಳ ಚಲೋ ಇದ್ವು. ಅದರಲ್ಲಿ ಇವತ್ತು ನನಗೆ ಬಹಳ ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಸರ್ ಅವ್ರ 9 ಗ್ರಹಗಳು ಹೇಳ್ಯಾರ. ಖರೆ ಅವ್ರು ಎಲ್ಲಿದಾವ ನನಗೆ ಗೊತ್ತಿಲ್ಲ, ನೋಡಿಲ್ಲ, ಸುಮ್ನೆ ಹೇಳಿವ್ರಿ. ಭೂಮಿ ಐತಿ, ಚಂದ್ರ ಐತಿ, ಮಂಗಳ ಐತಿ, ಬುಧ ಐತಿ, ಗುರು ಐತಿ, ಶುಕ್ರ, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತ 9 ಗ್ರಹಗಳು ಅದಾವ. ಖರೆ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ 9 ಗ್ರಹಗಳು ಕೂಡ್ಯಾವ್ರಿ. ಅವು ನೀವು ನಂಬ್ತಿರೋ ಬಿಡ್ತಿರೋ, ಇಷ್ಟು ಖುಷಿ ಅನಿಸ್ತಾ ಇದೆ ನನಗೆ. ಇವತ್ತು ಮೊದಲನೇ ಗ್ರಹ ಡಾಕ್ಟರ್ ರವಿ ಸರ್ ಅವರು. ಎಲ್ಲಿ ರವಿ ಸರ್ ಅವರು, ಎಲ್ಲಿ ಕುಡ್ಗೋಡಿನ ಈ ಒಂದು ಸಣ್ಣ ಒಂದು ಕಾರ್ಯಕ್ರಮ, ಅವರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕುರಿತು ಸತತವಾಗಿ ಅವರು 1.5 ತಾಸುಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ಡಾಕ್ಟರ್ ಯಲ್ಗುರೇಶ್ ಸಂಗ್ನಾಳ್ ಸರ್ ಅವರು, ಅನಂತರ ಡಾಕ್ಟರ್ ಶಾಂತಲಾ ಮೇಡಮ್ ಅವರು, ಡಾಕ್ಟರ್ ಪತ್ತಾರ್ ಅಂಕಲ್ ರವರು. ಇವರಿಗೆ ಡಾಕ್ಟರ್ ಅಂತ ನಾನೇ ಇಟ್ಟೇನ್ರಿ. ಯಾಕಂತ ಹೇಳಿದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ಅಷ್ಟು ಈಸಿ ಇಲ್ರಿ ಇವ್ರು. ಯಾಕಂತ ಹೇಳಿದ್ರೆ ಈ ಪತ್ತಾರ್ ಅಂಕಲ್ ಬಗ್ಗೆ ನಾವು ಒಂದ್ ಮಾತನ್ನ ಹೇಳ್ಬೇಕು. ಮೊನ್ನೆ ತಾನೇ ಅವ್ರದ್ದು ಒಂದು ಯಾವ್ದೋ ಒಂದು ನುಡಿಮುತ್ತು ವಾಟ್ಸಪ್ ನಲ್ಲಿ, ಸಾರಿ ಫೇಸ್ಬುಕ್ ಅಲ್ಲಿ ಬಹಳ ಸದ್ದು ಮಾಡಕತ್ತೈತದು. ಏನು ಅಂತ ಹೇಳಿದ್ರೆ, ದೇವಾಲಯದ ದಾರಿ ಬೇಡ, ವಿದ್ಯಾಲಯದ ದಾರಿ ಬೇಕು, ಮಂತ್ರಾಲಯದ ದಾರಿ ಬೇಡ, ಗ್ರಂಥಾಲಯದ ದಾರಿ ಬೇಕು, ಯೋಗಶಾಲೆಯ ದಾರಿ ಬೇಡ, ಪ್ರಯೋಗಶಾಲೆಯ ದಾರಿ ಬೇಕು ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪ ಎಲ್ಲೋ ಒಂದ್ ಕಡೆಗೆ ಯಾವುದೋ ಒಂದಿಷ್ಟು ಜನಗಳ ಮನಸ್ಸಿಗೆ ಒಂಚೂರು ಅಹಿತ ಅನ್ಸಕತ್ತೈತ್ರಿ ಇದು. ಯಾಕಂತ ಹೇಳಿದ್ರೆ ಇಲ್ಲಿ ದೇವಾಲಯದ್ದು, ಮಂತ್ರಾಲಯದ್ದು ಮತ್ತು ಯೋಗಶಾಲೆಯ ಬಗ್ಗೆ ಒಂಚೂರು ಎಲ್ಲೋ ಯಾವುದೋ ಒಂದು ಬೇರೆ ರೂಪದಲ್ಲಿ ಏನೋ ಅರ್ಥವನ್ನು ಕೊಡ್ತಾ ಐತೆ ಅಂತ ಹೇಳೋ ಏನೋ ಒಂದ್ ರೀತಿಯಿಂದ ಅಲ್ಲಿ ಅವರು ಅದನ್ನ ತಿಳ್ಕೊತಾ ಇದಾರೆ. ಖರೆ ಇದನ್ನ ನಾನು ಯೋಚನೆ ಮಾಡಿ ನೋಡಿದೆ, ಇಲ್ಲ ಅಂಕಲ್ ಬರ್ದು ಸರಿ ಐತಿ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನೋಡುವ ಜಗತ್ತು ಬ್ಯಾರೆ, ಕಾಣುವ ಜಗತ್ತು ಬ್ಯಾರೆ, ಅನುಭವಿಸುವ ಜಗತ್ತು ಬ್ಯಾರೆ. ಸೊ ಪ್ರಾಪಂಚಿಕ ಜೀವನಕ್ಕೂ ಭ್ರಮೆಯ ಜೀವನಕ್ಕೂ ಬಹಳ ವ್ಯತ್ಯಾಸ ಐತಿ. ಇಲ್ಲಿ ಹಿಂಗಾಗಿರೋದು, ಸೂರ್ಯನನ್ನು ನೋಡುವುದು ಬೇರೆ, ಆತನನ್ನು ಅನುಭವಿಸುವುದು ಬೇರೆ. ಸೂರ್ಯನನ್ನು ನೋಡುವುದು ಒಂದು ಗ್ರಹವಾಗಿ ನೋಡಿದ್ರೆ, ಆತನನ್ನು ಅನುಭವಿಸುವಾಗ ನಾವು ದೇವರಾಗಿ ಅನುಭವಿಸ್ತೀವಿ ನಾವು. ಹಂಗೇನೆ ಇವತ್ತು ಈ ದೇವಾಲಯ ಮತ್ತು ವಿದ್ಯಾಲಯ ಇವೆರಡನ್ನೂ ಕೂಡ ನಾವು ಒಂದ್ ಅರ್ಥಕ್ಕಿಂತ ಇನ್ನೊಂದು ಅರ್ಥದಲ್ಲಿ ನೋಡಿದ್ರ, ದೇವಾಲಯಕ್ಕ ನಾವು ನಮ್ಮ ದೇಹವನ್ನು ಹೊತ್ಕೊಂಡು ಹೋಗ್ತೀವ್ರಿ. ಈ ದೇಹಕ್ಕೆ ಮುಕ್ತಿಯನ್ನು ಕೊಡು ಅಂತ ಹೇಳಿ ದೇವರಲ್ಲಿ ಕೇಳ್ಕೊಂತೀವ್ರಿ. ಅಂದ್ರ ಅಂಕಲ್ ಹೇಳಿದ ಎಷ್ಟು ಚಲೋ ಆಯ್ತು ನೋಡ್ರಿ. ದೇವಾಲಯದ ದಾರಿ ಬೇಡ, ಈ ದೇಹಕ್ಕೆ ಮುಕ್ತಿ ಬೇಡ, ಬದಲಾಗಿ ವಿದ್ಯಾಲಯದ ದಾರಿ ಬೇಕು. ಅಂದ್ರ ಈ ಜ್ಞಾನಕ್ಕೆ ಮುಕ್ತಿ ಕೊಡು. ಯಾಕಂದ್ರೆ ಈ ದೇಹ ಇವತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ, ಆದ್ರೆ ಆ ಒಂದು ವಿದ್ಯಾಲಯದಲ್ಲಿ ಇರ್ತಕ್ಕಂಥ ಜ್ಞಾನ ಯಾವತ್ತು ಮಣ್ಣಾಗಲ್ರಿ. ಇವತ್ತು CNR ಸರ್ ಅವರ ಒಂದು ಹೆಸರನ್ನ ನೀವೆಲ್ಲರೂ ಸ್ಮರಿಸ್ತಾ ಇದ್ರಿ ಅಂತ ಹೇಳಿ ನನಗೆ ಬಹಳ ಖುಷಿ ಅನ್ಸೈತಿ. ನಾ ಅವ್ರನ್ನು ನೋಡಿದಷ್ಟ ಖುಷಿ ಅನ್ಸಕತ್ತೈತಿ ನನಗೆ ಇವತ್ತು CNR ರಾವ್ ಸರ್ ಅವ್ರನ್ನ. ಮಂಜುನಾಥ್ ಸರ್ ಅವರು ತುಂಬಾ ಬಹಳ ಒಡನಾಡಿಗಳದಾರ. ದೇವಾಲಯದ ದಾರಿ ಬೇಡ, ವಿದ್ಯಾಲಯದ ದಾರಿ ಬೇಕು. ಮಂತ್ರಾಲಯದ ದಾರಿ ಬೇಡ, ಗ್ರಂಥಾಲಯ. ಮಂತ್ರಾಲಯ ಅಂದ್ಕೊಳ್ಳಿ ಎಲ್ರು ಅದ ಇದಕ್ ಹೋಗ್ಬಿಟ್ರಿ, ಮಂತ್ರಾಲಯಕ್ಕೆ ಹೋಗ್ಬಿಟ್ರಿ. ಎಲ್ರಿ ಮಂತ್ರಾಲಯ ಅಂತಂತ ಹೇಳಿದ್ರ ಅದಕ್ಕೆ ನೀವು ಆ ಶಬ್ದಕ್ ಅರ್ಥವನ್ನು ಬೇರೆ ಕಡೆ ತಗೋರಿ. ಮಂತ್ರ ಅಂತ ಹೇಳಿದ್ರೆ ಶಬ್ದ, ಉಚ್ಚಾರಣೆ ಅಂದ್ರ ಮಾತು. ಮಾತು ಬೇಡ, ಮೌನಕ್ಕೆ ಬೆಲೆ ಐತಿ. ಅಂದ್ರ ಗ್ರಂಥಾಲಯದಲ್ಲಿ ಏನಿರ್ತೈತಿ, ಮೌನ ಇರ್ತೈತಿ. ಮಂತ್ರ ಅಂದ್ರೆ ಶಬ್ದ ಇರ್ತೈತಿ. ಶಬ್ದಕ್ಕೆ ಬೇಡ, ಶಬ್ದದ ದಾರಿ, ಮಾತಿನ ದಾರಿ ಹಿಡಿದು ಬೇಡ್ರಿ, ಮೌನದ ದಾರಿ ಹಿಡಿದು ಸಾಧನೆ ಮಾಡ್ರಿ ಅಂತೇಳಿ ಹೇಳಿದ್ರು. ಮತ್ತೊಂದು ಹೇಳಿದ್ರು, ಯೋಗ ಶಾಲೆಯ ದಾರಿ ಬೇಡ, ಪ್ರಯೋಗಶಾಲೆಯ ದಾರಿ ಹಿಡಿರಿ ಅಂತ ಹೇಳ್ಬಿಟ್ಟು. ಯೋಗ ಶಾಲೆ ಅಂತ ಹೇಳಿದ್ರೆ ನಾವ್ ಅಂತೀವ್ರಿ ಯೋಗಾಸನ ಮಾಡೋದು ಅಲ್ರಿ. ಯೋಗ ಅಂತ ಹೇಳಿದ್ರ ಜೀವನದ ಭೋಗ, ಜೀವನದ ಭೋಗ ಅಂದ್ರೆ ಭ್ರಮೆಯಲ್ಲಿ ಬದುಕುವುದು. ಭ್ರಮೆಯಲ್ಲಿ ಬದುಕಬೇಡ್ರಿ. ಯೋಗ ಭೋಗದಿಂದ ಆಡಂಬರದಿಂದ ಬದುಕಬೇಡ್ರಿ, ಬದಲಾಗಿ ಪ್ರಯೋಗಶಾಲೆ ಅಂದ್ರೆ ವಾಸ್ತವಿಕ ಜೀವನದಲ್ಲಿ ಬದುಕಲ್ಲಿ ಬದುಕಿ ಎನ್ನುವಂತಹ ಮಾತನ್ನು ಹೇಳಿದ್ರೆ ಅವ್ರು. ಎಂತ ಅದ್ಭುತವಾಗಿರ್ತಕ್ಕಂಥ ಮಾತು. ಯಾಕಂದ್ರೆ ಈ ಮಾತನ್ನ ಯಾಕೆ ಹೇಳ್ತಿದೀನಿ ಅಂತ ಹೇಳಿದ್ರೆ, ಇವತ್ತು ಸರ್ ಅವ್ರು ಹೇಳ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ
ಸ್ವಲ್ಪ ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಕೊಂತ ಬಂದ್ರೆ, ಗ್ರಹಗಳ ಕುರಿತಾಗಿ ನಾವು ಯೋಚನೆ ಮಾಡ್ಕೊಂತ ಬಂದ್ರೆ, ಗ್ರಹಗಳಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅರ್ಥಗಳದಾವ್. ಈ ಹಳ್ಳಿಗಳೆಲ್ಲ ಏನಾಗ್ತದೆ ಅಂತಂದ್ರೆ ಇತರ ಗ್ರಹಗಳ ಬಗ್ಗೆನೆ ತುಂಬಾ ವಿಪರೀತವಾಗಿರ್ತಕ್ಕಂಥ ಅಭಿಪ್ರಾಯಗಳದಾವ್. ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಎಲ್ಲರ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಅಭಿಪ್ರಾಯಗಳದಾವ್. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಕಾಲದಲ್ಲಿ ಹೊರಗಡೆ ಬರಬಾರದು ಅಂತ ಹೇಳ್ತಾರ. ಇದು ವೈಜ್ಞಾನಿಕವಾಗಿ ಕೂಡ ಹೌದಾಗಿರ್ಬೇಕು ಮತ್ತು ಧಾರ್ಮಿಕವಾಗಿನೂ ಹೌದಾಗಿರ್ಬೇಕು. ವೈಜ್ಞಾನಿಕವಾಗಿ ಹೌದು, ಅದೇನು ಆಗಲ್ಲ, ಅದೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಸರ್, ಬೆಂಕಿಯಿಂದ ಎಷ್ಟು ದೂರದಲ್ಲಿ ನಿಂತ್ರೆ ನಮಗ್ ಬಿಸಿ ಬಡಿಯಂಗಿಲ್ಲ, ಒಂದ್ ಮಾರ್ ದೂರದಲ್ಲಿ ನಿಂತ್ರೆ ಬಿಸಿ ಬಡಿಯಂಗಿಲ್ಲ. ಪೂರ್ತಿ ಬೆಂಕಿ ಹತ್ರ ಹೋದ್ರ ಬಿಸಿ ಬಡಿತೈತಿ, ಮುಖ ಸುಡ್ತೈತಿ. ಇದನ್ನ ನನ್ನ ಧರ್ಮ ಹೇಳಿದ್ದು. ಗ್ರಹಣದ ಸಮಯದಲ್ಲಿ ಎರಡೂ ಗ್ರಹಗಳ ಮಧ್ಯೆ ಮತ್ತೊಂದು ಗ್ರಹ ಬಂದಾಗ 3 ಗ್ರಹಗಳ ಶಾಖದಿಂದ ಉತ್ಪನ್ನವಾಗಿರ್ತಕ್ಕಂಥ ಆ ಒಂದು ಅತಿರೇಕದ ಕಿರಣಗಳು ಭೂಮಿಯ ಮೇಲೆ ವಾಸ ಮಾಡಿರ್ತಕ್ಕಂಥ ಮುಗ್ಧ ಜೀವಿಗಳು ಅಂದ್ರೆ ಮಗು ಮತ್ತು ಗರ್ಭಿಣಿಯರು ಮತ್ತು ಮುದುಕ ವಯಸ್ಕರ ಆ ಒಂದು ಮೃದುವಾಗಿರ್ತಕ್ಕಂಥ ದೇಹದ ಮೇಲೆ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಕ್ಷ ಕಿರಣಗಳು ಅಂತ ಕರಿತೇವ್ರಿ, ಎಕ್ಸ್ರೇ ಅಂತ ಕರಿತೇವ್ರಿ. ದಿನಾಲಿ ಎಕ್ಸ್ರೇ ಮಾಡ್ಕೊಂಬಂದ್ರೆ ನನ್ನ ಬಾಡಿ ಏನಾಗತ್ರಿ. ಹಂಗಾಗಿನೇ ಇದರಲ್ಲಿ ಧರ್ಮ ಕೂಡ ಅಡಗಿದೆ. ಆದ್ರೆ ತೆಗೆದುಕೊಳ್ಳುವ ವಿಚಾರಗಳನ್ನ ನೀವು ಹೇಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನ ನಾವ್ ಇವತ್ತು ಯೋಚನೆ ಮಾಡ್ಬೇಕು. ಒಂದ್ ಕಡೆ ವಿಜ್ಞಾನ ಐತ್ರಿ, ಇಲ್ಲ ಅನ್ನಂಗಿಲ್ಲ. ಜ್ಞಾನ ಐತಿ, ಇಲ್ಲ ಅನ್ನಂಗಿಲ್ಲ. ಆದರೆ ಜ್ಞಾನ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ವಿಜ್ಞಾನ ಅದಕ್ಕೆ ವಿಸ್ತಾರವನ್ನು ಕೊಡ್ತೈತಿ, ಅರ್ಥವನ್ನು ಕೊಡ್ತೈತಿ. ಇವತ್ತು ಮಂಜುನಾಥ್ ಸರ್ ಏನ್ ಹೇಳಿದ್ರೆ 9 ಗ್ರಹಗಳ ಬಗ್ಗೆ ಸುಂದರವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಕೊಟ್ರು. ಅದನ್ನ ನಾವು ಧಾರ್ಮಿಕ ವಿಚಾರದಲ್ಲಿ ಹೇಳ್ತಾ ಬಂದ ಸೂರ್ಯ ಅಧಿಪತಿ, ಚಂದ್ರ, ಭೂಮಿ, ಮಂಗಳ ಎಲ್ಲವಕ್ಕೂ ಒಂದೊಂದು ರೀತಿಯ ಅರ್ಥವನ್ನು ಕೊಡ್ತೇವ್ರಿ. ಹಂಗನ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ 9 ಗ್ರಹಗಳ ಬಗ್ಗೆ ನಾನು ಬಹಳ ಖುಷಿ ಅನಿಸ್ತೈತ್ರಿ. ಡಾಕ್ಟರ್ ರವಿ ಸರ್, ಡಾಕ್ಟರ್ ಮಂಜುನಾಥ್ ಸರ್, ಡಾಕ್ಟರ್ ಯಲಗುರೇಶ್ ಸಂಗ್ರಾಮ್ ಸರ್ ಅವರು, ಡಾಕ್ಟರ್ ಶಾಂತಲಾ ಮೇಡಮ್ ಅವರು, ಡಾಕ್ಟರ್ ಪತ್ತಾರ್ ಅಂಕಲ್ ರವರು, ಡಾಕ್ಟರ್ ವೀರೇಸ್ವಾಮಿ ಅವರು. ಯಾಕಂತ ಹೇಳಿದ್ರೆ ಈ ವೀರೇಸ್ವಾಮಿ ಅವರು ನನಗ್ ಪರಿಚಯ ಅಲ್ರಿ, ಖರೆ ವೀರೇಸ್ವಾಮಿ ಅವರ ಪರಿಚಯ ನನಗ್ ಬಹಳ ಐತ್ರಿ. ಯಾಕಂತ ಹೇಳಿದ್ರೆ ಇವರ ಮಿಸ್ಸಸ್ ಧರ್ಮಪತ್ನಿ ಅವರು ಶ್ರೀಮತಿ ಹೆಸರು ನೆನಪಾಗ್ತಾ ಇಲ್ಲ, ಕ್ಷಮೆ ಇರ್ಲಿ, ಮೇಡಮ್ ಅವ್ರು ಈ ಬೃಂದಾ ಕಾಲೇಜಲ್ಲಿ ಅವರು ಕನ್ನಡ ಲೆಕ್ಚರ್ ಆಗಿ ಕೆಲಸ ಮಾಡಾಕತ್ತಾರ್ರಿ. ಅವರ ಪ್ರತಿನಿತ್ಯ ಒಡನಾಟದಲ್ಲಿ ನಾನು ಸರ್ ಅವರ ಬಗ್ಗೆ ತುಂಬಾ ಕೇಳಿದ್ದೆ. ಅವರ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕನ್ನಡ ಸರ್ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಯಾಕಂದ್ರೆ ಇವರು ನಮ್ಮ ಶರಣ ಬಸಾಯಿ ಅಂತ ಹೇಳ್ಬಿಟ್ಟು ಗೆಣಿಕೇಳ ಅವರು ಕನ್ನಡ ಲೆಕ್ಚರರ್, ಅವರು ಕೂಡ ತಮ್ಮ ಬಗ್ಗೆ ಬಹಳ ಹೇಳಿದ್ರು. ಅಂತವ್ರು ಇವತ್ತು ನೀವು ಮೊಟ್ಟ ಮೊದಲ ಬಾರಿ ಫಸ್ಟ್ ಟೈಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸರ್. ನಿಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಡಾಕ್ಟರ್ ವೀರೇಸ್ವಾಮಿ ಸರ್ ಅವರಿಗೆ, ಕನ್ನಡ ಉಪನ್ಯಾಸಕರಿಗೆ. ಹಾಗೇನೆ ಇವತ್ತು ಕಾರ್ಯಕ್ರಮದಲ್ಲಿ ವೆಂಕಯ್ಯ ಅಪ್ಗೆರೆ ಅವ್ರು ನೋಡ್ಬೇಕಂತ ತುಂಬಾ ಕೌತುಕದಿಂದ ಕಾದಿದ್ದೆ ನಾನು ಇವತ್ತು. ಯಾಕಂದ್ರೆ ಒಂದು ದೊಡ್ಡ ಆಸೆ, ಈ ಅಪ್ಗೆರೆ ಸರ್ ಅವರನ್ನ ನಾನು ಫೇಸ್ಬುಕ್ ಗಳಲ್ಲಿ ತುಂಬಾ ಕೇಳ್ತಾ ಇದ್ದೆ. ಅವರ ಕಮೆಂಟ್ಸ್ ಗಳನ್ನ, ಅವರ ಬರಹಗಳನ್ನು ತುಂಬಾ ಕಡೆ ಓದ್ತಾ ಇದ್ದೆ. ನೋಡ್ಲಿಕ್ಕೆ ಆಗ್ತದೆ ಕಾದೆ, ಬಟ್ ಸಿಗ್ಲಿಲ್ಲ ಅವರು. ಆದ್ರೆ ಇರ್ಲಿ, ತೊಂದ್ರೆ ಇಲ್ಲ. ವೆಂಕಯ್ಯ ಅಪ್ಗೆರೆ ಅಂತಕ್ಕಂಥ ಮಹಾನ್ ವ್ಯಕ್ತಿ. ಅದೇ ರೀತಿಯಲ್ಲಿ ಹನುಮೇಗೌಡರು ಇವತ್ತು ಎಂತ ಅದ್ಭುತವಾಗಿರ್ತಕ್ಕಂಥ ಬೆಂಗಳೂರಿಂದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ಡಾಕ್ಟರ್ ಶ್ರೀಗುರು ಕೊನೆಗೆ ಶಂಬಲಿಂಗ ಅಂತಕ್ಕಂಥವ್ರು, ಅವರು ಕೂಡ ದಕ್ಷಿಣ ಕೊರಿಯಾದಿಂದ, ಎಲ್ಲಿ ದಕ್ಷಿಣ ಕೊರಿಯಾ, ಇಲ್ಲಿ ಕನ್ನಡ ರೀ ಸರ್. ನಿಜಕ್ಕೂ ಇವತ್ತು ಸಾಕ್ಷಾತ್ಕಾರ ಆಯ್ತು. 9 ಗ್ರಹಗಳನ್ನು ನಾವು ಆಕಾಶದಲ್ಲಿ ಕಾಣ್ಲಿಕ್ಕೆ ಆಗ್ತದೆ ಇಲ್ಲ ಗೊತ್ತಿಲ್ಲ. ಡಾಕ್ಟರ್ ಮಂಜುನಾಥ್ ಸರ್ ಅವರಂತೂ ಇವತ್ತು ನಮಗೆ 9 ಜ್ಞಾನವನ್ನು ಹೊಂದಿರತಕ್ಕಂಥ ಪಂಡಿತರನ್ನು ಇವತ್ತು ನಮಗೆ ಪರಿಚಯ ಮಾಡಿಸ್ಕೊಟ್ರು. ಇಡೀ ನಮ್ಮ ಕಾರ್ಯಕ್ರಮ ಇವತ್ತು ಪಾವನ ಆಯ್ತು. 9 ಗ್ರಹಗಳ ಒಂದು ಸ್ಪರ್ಶ ಹೆಂಗಾದ್ರೆ ಮನುಷ್ಯನಿಗೆ ಒಂದು ಹೊಸ ಚೈತನ್ಯ ಹುಟ್ಟಾಗುತ್ತೋ ಅಂತದ ಒಂದು ಚೈತನ್ಯ ಇವತ್ತು ನಮ್ಮಲ್ಲಿ ಉಂಟಾಗಿದೆ. ಅಂತ ಒಂದು ವಿಚಾರಗಳನ್ನು ಹೇಳ್ಕೊಟ್ಟಿರ್ತಕ್ಕಂಥ ತಮ್ಮ ಎಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮಂಜುನಾಥ್ ಸರ್ ಅವರು ಇವತ್ತು ಹುಣ್ಣಿಮೆ ಚಂದ್ರ ಅಂತ ಕರೀತಾರೆ. ಯಾಕಂದ್ರೆ ಅಂಕಲ್ ಹೇಳಿದ್ರು ಮಂಜುನಾಥ್ ರವರು ಬಹಳ ಸಾಫ್ಟ್ ಅಂತ ಹೇಳ್ಬಿಟ್ರು. ಮಂಜು ಇದ್ದಂಗ ಐಸ್ ಕಟ್ಟೆಯಿಂದ. ಹೌದ್ರಿ, ಯಾಕಂತ ಹೇಳಿದ್ರೆ ಚಂದ್ರ ಐಸ್ ಇರ್ತೈತ್ರಿ. ಮಂಜುನಾಥ್ ಸರ್ ಕೂಡ ಹಂಗಾರಿ, ಚಂದ್ರ ಇದ್ದಂಗ್ರಿ. ಅವ್ರು ಇಡೀ ವಿಷಯಗಳನ್ನ ಮೃದುವಾಗಿ, ಸುಲಲಿತವಾಗಿ, ಸುಂದರವಾಗಿ, ಎಷ್ಟು ಬೇಕಷ್ಟು ಮನಸ್ಸಿಗೆ ಮುಟ್ಟುವಂತ ಬಹಳ ಕಡಿಮೆ ಅಪೂರ್ವವಾಗಿ ಅವ್ರ ವಿಷಯಗಳನ್ನು ಮಂಡಿಸಿದ್ದಾರೆ. ಅವರಿಗೆ ಕೂಡ ನಾವು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕ್ಷಮೆ ಇರ್ಲಿ, ಎಕ್ಸಾಮಿನೇಷನ್ಸ್ ನಡೀತಾ ಇದೆ. ಇಲ್ಲಿಗೆ 3 ಪೇಪರ್ ಕಂಟಿನ್ಯೂ ಕ್ಲೋಸ್ ಆಗಿದಾವೆ. ನೆಕ್ಸ್ಟ್ ನಾಳೆ 4ನೇ ಪೇಪರ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳನ್ನ ನಾನು ಭಾಗಿಯಾಗಿ ಕರ್ಕೊಂಡ್ ಬರ್ತೇನೆ ನಾನು. ಅನಂತರ ಸರ್ ಅವ್ರ ಬಗ್ಗೆ, ನಾನು ಮಂಜುನಾಥ್ ಸರ್ ಅವ್ರ ಬಗ್ಗೆ ಒಂದು ಮಾತನ್ನ ಹೇಳ್ತೀನಿ. ಅಂಕಲ್ ಹೇಳಿದ್ರು, ಸರ್ ಅವರು ಎಲ್ಲಿಗೆ ಹೋದ್ರು ಕೂಡ ಇವರ ಒಂದು ಪಾಂಡಿತ್ಯಕ್ಕೆ ಎಲ್ಲೂ ಬೆಲೆ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಸತ್ಯ. ಯಾಕಂತ ಹೇಳಿದ್ರ ವಜ್ರವನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತು ಯಾರಿಗೂ ಇರಂಗಿಲ್ರಿ. ಅದು ವಜ್ರವನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತು ಯಾರಿಗೂ ಇರಂಗಿಲ್ಲ. ಅದು ವಜ್ರವನ್ನು ಹಿಡಿದಿಟ್ಟುಕೊಳ್ಳುವ ತಾಕತ್ತು ಕೇವಲ ಆ ವಜ್ರವನ್ನು ಕರಗಿಸ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಇರ್ತೈತ್ರಿ ಅದು. ಹಂಗನ ಡಾಕ್ಟರ್ ಮಂಜುನಾಥ್ ಸರ್ ಅವರು ಇವತ್ತು ವಿವಿ ಸಂಘದಲ್ಲಿ ಮಾತ್ರ ಅವರಿಗೆ ಇವತ್ತು ಪರ್ಮನೆಂಟ್ ಆಗಿ ಅವ್ರಿಗೆ ಇರ್ಲಿಕ್ಕೆ ಸಾಧ್ಯ ಐತಿ. ಯಾಕ ಅಂತಂತ ಹೇಳಿದ್ರೆ ಅದು ವಿವಿ ಸಂಘದ ದೊಡ್ಡತನ ಅಲ್ರಿ. ಆ ವಿವಿ ಸಂಘ
ಜಗದ್ಗುರುಗಳು ಸಿದ್ಧಲಿಂಗ ಶಿವಾಚಾರ್ಯರಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು. ನೀರಿನ ಮೇಲೆ ಮಲಗಿಕೊಂಡು ತಪಸ್ಸನ್ನು ಮಾಡಿರ್ತಕ್ಕಂಥ ಮಹಾನ್ ತಪಸ್ವಿಗಳು. ಅಂತಹ ತಪಸ್ವಿಗಳ ಕೃಪಾಶೀರ್ವಾದದ ಅಡಿಯಲ್ಲಿ ಒಂದು ಹೂವಾಗಿ, ಒಂದು ಪುಷ್ಪವಾಗಿ ಇವತ್ತು ಮಂಜುನಾಥ್ ಸರ್ ಅವರು ಇಂಡಿಪೆಂಡೆಂಟ್ ಕಾಲೇಜಲ್ಲಿ ಡಾಕ್ಟರ್ ಅವ್ರ ಹೆಸರು ನೆನೆಸ್ಕೊಂತೀನಿ ನಾನು ಇವತ್ತು, ಅರವಿಂದ್ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ಕಾಲೇಜ್ ಆರಂಭ ಆಯಿತು. ಅದು ತುಂಬಾ ಅಚ್ಚುಕಟ್ಟಾಗಿ ಅವರ ಕಾಲೇಜನ್ನು ನಿರ್ಮಾಣ ಮಾಡ್ಕೊಂಡು ಬಂದರೆ ಇವತ್ತು ಅಂತ ಒಂದು ಕಾಲೇಜಲ್ಲಿ ಸರ್ ಅವರು ಪ್ರಾಚಾರ್ಯ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರತ್ನ ಕಮಲದ ಪುಷ್ಪ ಸಲ್ಲಬೇಕಾದದ್ದು ಕಾಶಿ ವಿಶ್ವನಾಥನ ಮುಡಿಗಳಿಗೆ ಮಾತ್ರ. ಹಂಗನ ಡಾಕ್ಟರ್ ಮಂಜುನಾಥ್ ಸರ್ ಅವರ ಜ್ಞಾನ ಪಾಂಡಿತ್ಯ, ಅವರ ಜೀವನದ ಪ್ರತಿಯೊಂದು ಕೂಡ ಸಲ್ಲಬೇಕಾದದ್ದು ಸಿದ್ಧಲಿಂಗ ಶಿವಾಚಾರ್ಯರು. ಜ್ಞಾನದ ಪ್ರತೀಕವಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಾಚಾರ್ಯರ ಪ್ರತೀಕವಾಗಿರ್ತಕ್ಕಂಥ ಅವರ ಅಡಿದಾವರಿಗಳಿಗೆ ಸಲ್ಲಬೇಕು. ಹಾಗಾಗಿ ಇವತ್ತು ವೀರಶೈವ ಸಂಘದಲ್ಲಿ ಅವರು ಪ್ರಾಚಾರ್ಯರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ ಗುರುಗಳ ಆಶೀರ್ವಾದ ಸದಾ ಅವರ ಮೇಲೆ ಇರ್ತೈತಿ. ಹಂಗನ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಗಂಗಾಧರ ಜಗದ್ಗುರು ಮತ್ತು ಉಭಯ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯರ ಆಶೀರ್ವಾದ ತಮ್ಮ ಕುಟುಂಬದ ಮೇಲೆ ಇರಲಿ. ಸಕುಟುಂಬ ಸಪರಿವಾರ ಸಮೇತರಾಗಿ ತಾವು ಸದಾ ಕಾಲ 100 ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಲಿ ಅಂತೇಳಿ ನಾವು ನಿಮ್ಮ ದೇವರಲ್ಲಿ ಬೇಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ನಮ್ಮ ಆತ್ಮೀಯಕರಿಗೆ ಹೋಗ್ಬಿಟ್ಟು ತಮ್ಮ ಸುದೀರ್ಘವಾಗಿರ್ತಕ್ಕಂಥ ಸಮಯವನ್ನು ನಮ್ಮೊಂದಿಗೆ ಸ್ಪಂದಿಸಿದ್ದೀರಾ. ಅದಕ್ಕೋಸ್ಕರ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಾಗೆ ಈ ಒಂದು ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ಈ ಅಧ್ಯಕ್ಷೀಯ ಭಾಷಣವನ್ನ ಮಾಡ್ಲಿಕ್ಕೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯಲ್ಲಿ ಒಬ್ಬರಾಗಿರ್ತಕ್ಕಂಥ ತಿಪ್ಪೇಂದ್ರಗೌಡ ಸರ್ ಅವರು ಆಗಮಿಸ್ಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜೈ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ಯಾವ ದಿವ್ಯ ಮಹಾಮಂತ್ರದ ಕೃಪಾಶೀರ್ವಾದ ಬಲದಿಂದ ನಾವು ಇಲ್ಲಿವರೆಗೆ 292 ಕಾರ್ಯಕ್ರಮಗಳನ್ನು ಮುಗಿಸಿ 293ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಆ ಕಾರ್ಯಕ್ರಮ ಇಂದು ಒಳ್ಳೆಯ ಒಂದು ವಿಚಾರಗಳನ್ನು ಎಲ್ಲರಿಗೂ ತಿಳಿಪಡಿಸ್ತಕ್ಕಂಥ ಒಬ್ಬ ಯೋಗ್ಯ ಅತಿ ಪ್ರತಿಭಾನ್ವಿತರಾದಂಥ ನಮ್ಮ ಡಾಕ್ಟರ್ ಎಸ್ ಮಂಜುನಾಥ್ ಇವರನ್ನು ಅತಿಥಿಗಳನ್ನ ನಾವು ಆಹ್ವಾನಿಸಿದ್ದು. ಅದರಲ್ಲೇ ನಾವು ಅಂತ ಅನ್ನೋದಕ್ಕಿಂತ ನಮ್ಮ ಗಂಗಾಧರ ಪತ್ತಾರ್ ಅವರ ಶ್ರಮ ಬಹಳ ಸಾರ್ಥಕತ ಜೀವನವನ್ನು ಹೊಂದಿದೆ. ಯಾಕಂದ್ರೆ ಇಂತಿಂಥ ವ್ಯಕ್ತಿಗಳ ಪರಿಚಯವನ್ನು ಹೊಂದಿ ಒಳ್ಳೆಯ ಒಂದು ವಾಗ್ಮಿಗಳಾಗಿದ್ದಾರೆ, ಒಳ್ಳೆಯ ಸಾಹಿತಿಗಳಾಗಿದ್ದಾರೆ. ಇಂಥವರ ಪರಿಚಯ ನಮಗೂ ಮಾಡಿಸ್ಕೊಟ್ಟಂತ ಒಂದು ಸುಯೋಗ ಈ ಜ್ಞಾನವಾಹಿನಿ ಕಾರ್ಯಕ್ರಮ ಆಗಿದೆ. ಈ ಜ್ಞಾನವಾಹಿನಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ವಿಚಾರಗಳು, ಇದು ಕಾಳಿದಾಸನ ಕಾವ್ಯ ಬಲ್ಲವರಿಗೆ ಮಾತ್ರ ಸೀಮಿತ. ಈ ಖಗೋಳ ಶಾಸ್ತ್ರ, ಈ ಖಗೋಳ ಇಲ್ಲಿವರೆಗೂ ನಾವು 292 ಕಾರ್ಯಕ್ರಮಗಳು ಏನೇನು ಮಾಡಿದ್ವಿ ಅವೆಲ್ಲ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ಒಳಗೊಂಡಿದ್ದಾಗಿತ್ತು. ಇವತ್ತಿನ ದಿವಸ ಈ ನಮ್ಮ ಎಲ್ಲರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮತ್ತು ಅಪರೋಕ್ಷವಾಗಿ ಭಾಗವಹಿಸತಕ್ಕಂಥ ಎಲ್ಲರನ್ನು ಆ ಖಗೋಳದಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬತಕ್ಕಂಥ ಒಂದು ಯೋಗ್ಯವಾದ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಮಂಜುನಾಥ್ ಸರ್ ಅವರಿಗೆ ನಮ್ಮ ಸಂಸ್ಥೆಯ ಒಂದು ಮಾನವ ಧರ್ಮ ಮಕ್ಕಳ ಮಟ್ಟ ಪರವಾಗಿ ಅವರೆಲ್ಲ ತುಂಬ ಒಂದು ಹೃದಯದ ಒಂದು ಇವನ್ನು ಹೇಳ್ತಕ್ಕಂಥ ಒಂದು ವಿಚಾರ ಇದೆ. ಅದರಲ್ಲಿ ಆ ಮಹಾಗುರುಗಳು ಮತ್ತು ಇನ್ನೂ ಹೆಚ್ಚಿನ ಅವರ ಜ್ಞಾನವನ್ನು ಬೆಳೆಸ್ತಕ್ಕಂಥ ಒಂದು ಯೋಗ್ಯ ಒಳ್ಳೆಯ ಒಂದು ವಿಚಾರಗಳನ್ನು ಅವರಲ್ಲಿ ತುಂಬಲಿ ಮತ್ತು ಇಂಥ ಕಾರ್ಯಕ್ರಮನ ಹೆಚ್ಚೆಚ್ಚಾಗಿ ಮಾಡಲಿ ಅಂತೇಳಿ ಅವ್ರಿಗೆ ಹೇಳಿ ಅವರ ಜ್ಞಾನದ ಒಂದು ಅಭಿರುಚಿ ಇನ್ನು ಮುಂದೆ ಹೆಚ್ಚಾಗಿ ಜನರಿಗೆ ತಲುಪಲಿ ಅಂತಕ್ಕಂಥ ಮಾತನ್ನು ಹೇಳಿ ಮಹಾಗುರುಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಣಿಸಲಂತಕ್ಕಂಥ ವಿಚಾರವನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವೀರಾಗಿ ಧನ್ಯವಾದಗಳು ಸರ್. 293ನೇ ಮಾಸಿಕ ಜ್ಞಾನವಾಹಿನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಅತಿಥಿ ಮಹೋದಯರು ಹಾಗೂ ಹಿರಿಯ ವಾಗ್ಮಿಗಳು ಹಾಗೂ ಈ ಕಾರ್ಯಕ್ರಮದ ಕಿಂಗ್ಪಿನ್ ಆಗಿರತಕ್ಕಂತಹ ಶರಣ್ ಸರ್ ಅವರು ಹಾಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರಿಗೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಒನ್ ಅಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.
ಸರ್.